ಎಲ್ರಿಗೂ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಸರ್. ಹ್ಞೂ ಸರ್, ನಮಸ್ತೆ ಸರ್. ಚೆನ್ನಾಗಿದೆ ಸರ್. ಓಕೆ 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 ಓಕೆನಾ, ಚೆನ್ನಾಗಿದೆಯಾ? ಸೂಪರ್, ಇಲ್ಲ ಚೆನ್ನಾಗಿದೆ ಸರ್. ರೈಟ್, ಡನ್. ಇವತ್ತು ತುಂಬ ಇಂಪಾರ್ಟೆಂಟು ಡಿಸ್ಕಷನ್ ಇದೆ. ಇವತ್ತು ನೀವು ಕಲಿಯೋ ಎಲಿಮೆಂಟು ತುಂಬ ಇಂಪಾರ್ಟೆಂಟ್. ಗಮನ ಇಟ್ಟು ಕೇಳಿ ಎಲ್ರೂ. ಇವತ್ತು ಎಲ್ಲ ಎಲಿಮೆಂಟ್ದು ಕ್ಲಾಸ್ ಮುಗಿಯುತ್ತೆ. ನಾಳೆ ಒಂದು ಇಂಟರ್ಲಿಂಕ್ ಅಂತ ಇರುತ್ತೆ, ಏನು ಟ್ರೈ ಆರಿಜಿನ್ ಥೆರಪಿ ಅಂತ. ಕಂಟ್ರೋಲು, ಕ್ರಿಯೇಷನ್ನು ನಾವೇನು ನೋಡಿದ್ದೀವಿ 5 ಎಲಿಮೆಂಟ್ಸಲ್ಲಿ, ಇದು ಡಿಫ್ರೆಂಟ್ ಆಗಿರುತ್ತೆ 6 ಎಲಿಮೆಂಟಲ್ಲಿ. ಸೊ 6 ಎಲಿಮೆಂಟಲ್ಲಿ ನೀವು ಕಂಟ್ರೋಲು ಮತ್ತು ಕ್ರಿಯೇಷನ್ ಸೈಕಲ್ ಟ್ರೈ ಆರಿಜಿನ್ ಥಿಯರಿ ಅಂತ ಹೇಳ್ತೀವಿ. ನಾನು ಆಗಲೇ ಹೇಳಿದೆ ಇದಕ್ಕೆ ಮುಂಚೆ ಕ್ಲಾಸ್ಗಳಲ್ಲಿ ಟ್ರೈಆಂಗ್ಯುಲರ್ ಸ್ಟೋರಿ ಅಂತ. ಸೊ ಅದೇ ಟ್ರೈ ಆರಿಜಿನ್ ಥೆರಪಿ ಅಂತ ಹೇಳ್ತೀವಿ ಇದನ್ನು. ಸೊ ಅದನ್ನು ನಾಳೆ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಕು ನಿಮಗೆ 6 ಕೀ ಪಾಯಿಂಟ್ಗಳು ಹೇಗೆ ಹಾಕಬೇಕು, ಯಾವ ಎಲಿಮೆಂಟನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಮುಂದಿನ ವಾರ ಡೆಫಿನೆಟ್ ಆಗಿ ತಿಳಿಸ್ಕೊಡ್ತೀನಿ. ಸಾಧ್ಯ ಆದರೆ ಯಾರ್ಯಾರಿಗೆ ನೆಟ್ವರ್ಕ್ ಚೆನ್ನಾಗಿದೆ ವಿಡಿಯೋನ ಆನ್ ಮಾಡ್ಕೊಳ್ಳಿ. ನಿಮ್ಮ ಮುಖ ನೋಡಿ ಪಾಠ ಮಾಡ್ಬೋದು. ನಾನು ಕ್ಯಾಮ್ರಾ ನೋಡೋಕ್ಕಾಗಲ್ಲ ನನಗೆ. ನೀವು ಯಾರನ್ನ ಕಾಣಿಸ್ತಾ ಇದ್ದರೆ ನಿಮ್ಮ ಮುಖನ ನೋಡ್ತೀನಿ ನಾನು. ವೆರಿ ಗುಡ್. ನೆಟ್ವರ್ಕ್ ಚೆನ್ನಾಗಿರೋರೆಲ್ಲ ಆನ್ ಮಾಡ್ಕೊಂಡು ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಎಲ್ರಿಗೂ ನಮಸ್ಕಾರ. ಇಂದಿನ ವಿಶೇಷ ಅಡ್ವಾನ್ಸ್ ಆನ್ಲೈನ್ ಕ್ಲಾಸ್ಗೆ ಆತ್ಮೀಯ ಸ್ವಾಗತ. ನಾವು ಇಲ್ಲಿ ತನಕ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಬಗ್ಗೆ ಮಾತಾಡಿದ್ದೀವಿ. ಅದರಲ್ಲಿ 5 ಎಲಿಮೆಂಟ್ಸ್ ಇದೆ, ಪಂಚಭೂತಗಳು 5 ಎಲಿಮೆಂಟ್ಸ್ ಅಂದರೆ ಈ ಥಿಯರಿನ ನೋಡಿದ್ದೀವಿ ಅಲ್ವಾ. ಆದರೆ ಈಗ ನಾವು ಮಾಡ್ತಾ ಇರೋದು ಅಡ್ವಾನ್ಸ್ ಎನರ್ಜಿ ಸಿಸ್ಟಮ್, ವಿಶೇಷವಾಗಿ 6 ಎಲಿಮೆಂಟ್ ಥಿಯರಿ, ಅಡ್ವಾನ್ಸ್ ಸುಜೋಕ್ 6 ಎಲಿಮೆಂಟ್ ಥಿಯರಿನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಆ 6 ಎಲಿಮೆಂಟ್ಸ್ ಯಾವುದು ಅಂತ ಒಮ್ಮೆ ನೋಡೋಣ. ಫಸ್ಟ್ ವುಡ್ ಎಲಿಮೆಂಟ್, ಸೆಕೆಂಡ್ ಹೀಟ್, ಥರ್ಡ್ ಹಾಟ್ನೆಸ್, ಫೋರ್ತ್ ಹ್ಯುಮಿಡಿಟಿ, ಫಿಫ್ತ್ ಡ್ರೈನೆಸ್, ಸಿಕ್ಸ್ತ್ ಕೋಲ್ಡ್ನೆಸ್. ಈ 6 ಎಲಿಮೆಂಟಲ್ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. 5 ಎಲಿಮೆಂಟ್ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಇವತ್ತು ಅಡ್ವಾನ್ಸ್ ಎಲಿಮೆಂಟ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ಹಾಟ್ನೆಸ್ ಎಲಿಮೆಂಟ್ನ ಅಡ್ವಾನ್ಸ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರೋ ಎಲಿಮೆಂಟ್ ಯಾವುದು ಅಂತಂದರೆ ಹಾಟ್ನೆಸ್ ಎಲಿಮೆಂಟ್. ಇದನ್ನ ನಾವು ಇನ್ನೊಂದು ರೀತಿಯಲ್ಲೂ ಹೇಳ್ತೀವಿ. ಇದನ್ನ ಹಾಟ್ನೆಸ್ ಎಲಿಮೆಂಟು ಪರಮ ಪವಿತ್ರ, ಪರಮಶಾಖ. ಹೀಟ್ ಅನ್ನೋದು ಬರೀ ಬಿಸಿ ಅಥವಾ ಚಲನೆ, ಸರ್ಕ್ಯುಲೇಷನ್ ಅಂತಲೂ ಹೇಳ್ತೀವಿ ನಾವು ಹೀಟ್ ಅಂದರೆ. ಇಲ್ಲಿ ನಾವು ಹಾಟ್ನೆಸ್ ಅಂತ ತಗೊಂಡಾಗ ಇದನ್ನು ಪರಮಶಾಖ ಅಂದರೆ, ಈ ಪರಮಶಾಖವನ್ನು ನಾವು ಹಾಟ್ನೆಸ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ನೊಂದು ಪದ ನಾವು ಬಳಸ್ತೀವಿ, ಕಾನ್ಷಿಯಸ್ ಅಂತ ಬಳಸ್ತೀವಿ. ಈ ಪದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಕಾನ್ಷಿಯಸ್ನೆಸ್ ಅಂದರೆ ಹಾಟ್ನೆಸ್ ಎಲಿಮೆಂಟ್ಗೆ ನಾವು ಹೇಳುವಂಥದ್ದು. ಹಾಟ್ನೆಸ್ ಎಲಿಮೆಂಟ್ ಅಂದ್ರೇ ಕಾನ್ಷಿಯಸ್ನೆಸ್. ಅಡ್ವಾನ್ಸ್ ಟ್ರೆಡಿಷನಲ್ ಎನರ್ಜಿ ದೃಷ್ಟಿಯಲ್ಲಿ ನಾವು ಹಾಟ್ನೆಸ್ ಎಲಿಮೆಂಟ್ ಅಂದರೆ ಈ ರೀತಿಯಾಗಿ ಹೇಳ್ತೀವಿ. ಏನು ಹೇಳ್ತೀವಿ? ಕಾನ್ಷಿಯಸ್ನೆಸ್, ಬ್ರೈನ್ ಫಂಕ್ಷನ್, ಸ್ಪೈನಲ್ ಕಾರ್ಡ್ ರೆಗ್ಯುಲೇಷನ್, ಎಮೋಷನಲ್ ಸ್ಟೆಬಿಲಿಟಿ, ಮೆಂಟಲ್ ಕ್ಲಾರಿಟಿ, ಷನ್ ಎನರ್ಜಿ. ಷನ್ ಎನರ್ಜಿ ಅಂದರೆ ಆತ್ಮ, ಸ್ಪಿರಿಟ್ ಅಂತೀವಿ ನಾವು ಅದನ್ನು. ಸೊ ಆತ್ಮವನ್ನು ಸಹ ನಾವು ಈ ಕಾನ್ಷಿಯಸ್ ಎಲಿಮೆಂಟ್ ಅಂದರೆ ಹಾಟ್ನೆಸ್ ಎಲಿಮೆಂಟ್ಗೆ ಸೇರಿಸ್ಕೊಳ್ತೀವಿ. ಪ್ಲಸ್ ಹೈಯರ್ ನರ್ವಸ್ ಫಂಕ್ಷನ್. ಹೈಯರ್ ನರ್ವಸ್ ಫಂಕ್ಷನ್ ಯಾವುದು ಅಂತ ಡೀಟೇಲ್ ಆಗಿ ನೋಡೋಣ ನಾವು. ಸೊ ಇವುಗಳಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥದ್ದು ಯಾವುದು ಅಂದರೆ ಹಾಟ್ನೆಸ್ ಎಲಿಮೆಂಟ್. ನಾವಿವತ್ತು ಕೇವಲ ಮೆರಿಡಿಯನ್ ಹೆಸರುಗಳನ್ನು ಮಾತ್ರ ನಾವು ನೋಡೋದಿಲ್ಲ, ಅದ್ರ ಬದಲಾಗಿ ಈ ಹಾಟ್ನೆಸ್ ಎಲಿಮೆಂಟು ಸೃಷ್ಟಿಯ ಕೇಂದ್ರ ಅಂತ ಕರಿತೀವಿ. ಏನಂಗಂದ್ರೆ ಸೃಷ್ಟಿಯ ಕೇಂದ್ರ ಅಂದರೆ ನಮ್ಮ ಹುಟ್ಟಿಗೆ, ನಮ್ಮ ಸೃಷ್ಟಿಗೆ ಕೇಂದ್ರ ಬಿಂದು ಯಾವುದು? ಆತ್ಮ ಅಲ್ವಾ? ಸೊ ಈ ಆತ್ಮವನ್ನು ಸಹ ನಾವು ಇದನ್ನು ಗಣನೆಗೆ ತಗೊಳ್ತೀವಿ. ಬೇರೆ ಯಾವ ಎಲಿಮೆಂಟಲ್ಲೂ ಸಹ ನಾವು ಇಷ್ಟೊಂದು ಡೀಪಾಗಿ ಹೋಗಿಲ್ಲ. ಈ ಹಾಟ್ನೆಸ್ ಎಲಿಮೆಂಟು ಅಷ್ಟು ಡೀಪಾಗಿ ನಾವು ಹೋಗ್ತೀವಿ. ಸೊ ಇದರಲ್ಲಿ ಸೃಷ್ಟಿಯ ಕೇಂದ್ರ ಅಂತ ತಗೊಂಡಿದ್ದೀವಿ. ಸೃಷ್ಟಿಯ ಕೇಂದ್ರ ಅಂದರೆ ನಮ್ಮ ಸ್ಪಿರಿಟ್, ನಾವು ಆತ್ಮ ಅಂತ ಏನು ಹೇಳ್ತೀವಲ್ವಾ ಅದು. ಈ ಸೃಷ್ಟಿಯ ಕೇಂದ್ರದ ಜೊತೆಗೆ ನಮ್ಮ ಬ್ರೈನು ಯಾವ ರೀತಿಯಾದಂತಹ ಸಂಬಂಧ ಹೊಂದಿದೆ? ಸ್ಪೈನಲ್ ಕಾರ್ಡ್ ಅದರ ಮೇಲೆ ಹೇಗೆ ಹತೋಟಿಯನ್ನು ತಗೊಳ್ಳುತ್ತೆ? ಎಮೋಷನಲ್ ಡಿಸಾರ್ಡರ್ಸ್ ಯಾಕಾಗುತ್ತೆ? ಈ ಡಿಪ್ರೆಷನ್, ಆಂಗ್ಸೈಟಿ, ಫಿಯರ್, ಇನ್ಸೋಮ್ನಿಯಾ, ಪ್ಯಾನಿಕ್ ಅಟ್ಯಾಕ್ಗಳು ಈ ಹಿಂದೆ, ಇವೆಲ್ಲ ಆಗೋದ್ರ ಹಿಂದೆ ಈ ಹಾಟ್ನೆಸ್ ಎಲಿಮೆಂಟ್ನ ಪಾತ್ರ ಏನಿದೆ?
ಇವನ್ನೆಲ್ಲ ನಾವು ಇವತ್ತು ಆಳವಾಗಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಎಲಿಮೆಂಟ್ಗೆ ಒಳಪಡುವ 2 ಪ್ರಮುಖ ಅಂಗಗಳು ನಿಮಗೆಲ್ಲ ಗೊತ್ತಿದೆ. 5 ಎಲಿಮೆಂಟ್ಸಲ್ಲಿ ನಾವು ಬೇರೆ ತಿಳ್ಕೊಂಡಿದ್ದೀವಿ. ಇದು ಸುಜೋಕ್ 6 ಕೀ ಎಲಿಮೆಂಟ್ ಥಿಯರಿ. ಈ ಸುಜೋಕ್ 6 ಕೀ ಎಲಿಮೆಂಟ್ ಥಿಯರಿಯಲ್ಲಿ ನಾವು ಮೇಯ್ನ್ ಆಗಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡನ್ನು ತಗೊಳ್ತೀವಿ. ಬ್ರೈನನ್ನು ಇನ್ ಆರ್ಗನ್ ಆಗಿ ಕನ್ಸಿಡರ್ ಮಾಡ್ತೀವಿ, ಸ್ಪೈನಲ್ ಕಾರ್ಡ್ನ ಯಾಂಗ್ ಆರ್ಗನ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಇವುಗಳನ್ನು ನಾವು ಎನರ್ಜಿ ಸಿಸ್ಟಮಲ್ಲಿ ಇನ್ ಆ್ಯಂಡ್ ಯಾಂಗ್ ಅಂತ ಹೇಗೆ ವಿಂಗಡಿಸ್ತೀವಿ, ಇವುಗಳ ನಡುವಿನ ಎನರ್ಜಿ ಬ್ಯಾಲೆನ್ಸ್ ಹೇಗಿರುತ್ತೆ, ಇವುಗಳು ಏರುಪೇರಾದರೆ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗಳು ಹೇಗೆ ಏರುಪೇರಾಗುತ್ತೆ ಮತ್ತು ಮಾನಸಿಕವಾಗಿ ಎಂಥ ಕಾಯಿಲೆಗಳು ಬರುತ್ತೆ, ಇವುಗಳನ್ನು ನಾವು ಕಲರ್ ಥೆರಪಿ ಆಗಲಿ, ಆಕ್ಯುಪ್ರೆಷರ್ ಆಗಲಿ, ಎನರ್ಜಿ ಮ್ಯಾನಿಪುಲೇಷನ್ ಆಗಿ ಇದ್ರ ಮೂಲಕ ಹೇಗೆ ಗುಣಪಡಿಸ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಇವತ್ತು ಈ ಕ್ಲಾಸ್ಗಳಲ್ಲಿ ಕಲಿಯೋಣ. ಯಾಕೆ ಅಂದರೆ ಇವತ್ತಿನ ಪ್ರತಿಯೊಂದು ಪಾಯಿಂಟು ಕೂಡ ಸಹ ನಿಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ಗೆ ತುಂಬ ಇಂಪಾರ್ಟೆಂಟು. ನೀವು ಕಲ್ತಿರೋ 5 ಎಲಿಮೆಂಟ್ಸ್ ಹೇಗೆ ನೀವು ಆಪ್ರೇಟ್ ಮಾಡ್ತಾ ಇದ್ದೀರಾ, ಈ 5 ಎಲಿಮೆಂಟ್ಸ್ಗೆ ಒಂದು ಮಾಸ್ಟರ್ ಎಲಿಮೆಂಟ್ ಅಂತ ಹೇಳಿದೆ. ಆ ಮಾಸ್ಟರ್ ಎಲಿಮೆಂಟ್ ಮತ್ತು ಆ 2 ಆರ್ಗನ್, ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಮೊದಲು 6 ಎಲಿಮೆಂಟ್ಸ್ ಜ್ಞಾಪಕ ಮಾಡ್ಕೊಳ್ಳೋಣ. ಯಾವ್ಯಾವುದು 6 ಎಲಿಮೆಂಟ್ಸ್ ಇದೆ ಇವಾಗ? ವುಡ್ ಎಲಿಮೆಂಟ್, ಹೀಟ್ ಎಲಿಮೆಂಟ್, ಹಾಟ್ನೆಸ್ ಎಲಿಮೆಂಟ್, ಹ್ಯುಮಿಡಿಟಿ ಎಲಿಮೆಂಟ್, ಡ್ರೈನೆಸ್ ಎಲಿಮೆಂಟ್ ಮತ್ತು ಕೋಲ್ಡ್ನೆಸ್ ಎಲಿಮೆಂಟ್. ಕರೆಕ್ಟ್ ಅಲ್ವಾ? ಈ 6 ಎಲಿಮೆಂಟ್ಗಳನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಆ 6ನೇ ಎಲಿಮೆಂಟು ಹಾಟ್ನೆಸ್ ಎಲಿಮೆಂಟನ್ನು ಇವತ್ತು ಸಂಪೂರ್ಣವಾಗಿ ಮತ್ತೊಮ್ಮೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಈ 6 ಶಕ್ತಿಗಳೇನಿದೆಯಲ್ವಾ, ಈ 6 ಶಕ್ತಿಗಳಲ್ಲಿ ಈ ಪಂಚಭೂತಗಳಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಈ 5 ಎಲಿಮೆಂಟ್ಸ್ ಏನಿದೆ ಪಂಚಭೂತಗಳು, ಇವು ಪ್ರಕೃತಿಯಲ್ಲಿದೆ. ಹಾಟ್ನೆಸ್ ಸಹ ಇದೆ, ಇದು ಸಹ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥದ್ದೇ. ಪ್ರತಿಯೊಂದು ಪ್ರಾಣಿ, ಪಶು, ಪಕ್ಷಿ, ಕೀಟ ರಾಶಿ ಯಾವುದೇ ಇದ್ರೂ ಪ್ರತಿಯೊಂದಕ್ಕೂ ಒಂದು ಆತ್ಮ ಅಂತ ಇದೆ. ಆ ಆತ್ಮವನ್ನು ಪಂಚಭೂತಗಳಲ್ಲಿ ನಾವು ಸಪ್ರೇಟಾಗಿ ತೋರಿಸಿಲ್ಲ. ಪಂಚಭೂತಗಳಲ್ಲಿ 5ರಲ್ಲೂ ಇದೆ ಆ ಆತ್ಮ. ಸೊ ನಾವು 6 ಕೀ ಎಲಿಮೆಂಟಲ್ಲಿ, ಹಾಟ್ನೆಸ್ ಎಲಿಮೆಂಟಲ್ಲಿ, ಪಂಚಭೂತದಲ್ಲಿ 6 ಕೀ ಅಂತ ಮಾಡಿಕೊಂಡಾಗ ಆ 6 ಕೀ ಎಲಿಮೆಂಟಲ್ಲಿ ಈ ಆತ್ಮವನ್ನು ನಾವು ಕಾನ್ಷಿಯಸ್ ಲೆವೆಲಲ್ಲಿ ತಗೊಳ್ತಾ ಇದ್ದೀವಿ. ಕಾನ್ಷಿಯಸ್ ಲೆವೆಲ್ ಯಾವುದಿದು? ಹಾಟ್ನೆಸ್ ಎಲಿಮೆಂಟು. ಹಾಟ್ನೆಸ್ ಎಲಿಮೆಂಟ್ಗೆ ಈ ನಮ್ಮ ಸ್ಪಿರಿಟನ್ನು ಹೋಲಿಕೆ ಮಾಡ್ತಾ ಇದ್ದೀವಿ. ಪ್ರಕೃತಿಯಲ್ಲಿ ಪಂಚಭೂತಗಳು ಇದೆಯಲ್ವಾ, ನಮ್ಮ ದೇಹದಲ್ಲೂ ಅದೇ ರೀತಿ ಇದೆಯವಲ್ವಾ? ಪಂಚಭೂತಗಳು ದೇಹದಲ್ಲೂ ಇದೆ, ಪ್ರತಿಯೊಂದು ಕೋಶದಲ್ಲೂ, ಪ್ರತಿಯೊಂದು ಸೆಲ್ಲಲ್ಲೂ ಇದೆ, ಪ್ರತಿಯೊಂದು ಆರ್ಗನ್ಗಳಲ್ಲೂ ಇದೆಯಲ್ವಾ? ನಮ್ಮ ಭಾವನೆಗಳಲ್ಲೂ ಇದೆ ಈ ಪಂಚಭೂತಗಳು. ಪ್ರತಿಯೊಂದು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಪಾಠ ಮಾಡಬೇಕಾದ್ರೂ ಈ ಪಂಚಭೂತಗಳ ಜೊತೆಗೇನೆ ಪಾಠ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಈ ವಿಷಯಗಳನ್ನೆಲ್ಲ ತಿಳಿಸ್ಬೇಕಂದ್ರೆ ಪಂಚಭೂತಗಳ ಸಹಾಯವನ್ನು ಪಡ್ಕೊಂಡೆ ನಾನು ನಿಮಗೆ ಪಾಠವನ್ನು ಕೊಡ್ತಾ ಇದ್ದೀನಿ. ಈ ಹಾಟ್ನೆಸ್ ಎಲಿಮೆಂಟ್ನ ನೈಸರ್ಗಿಕ ಗುಣಗಳು ಏನೇನು? ಹಾಟ್ನೆಸ್ ಅಂದರೆ ಏನು? ಹಾಟ್ನೆಸ್ ಅಂದರೆ ವಾಮ್ತ್ ಅಂತ ಹೇಳ್ತೀವಿ, ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ, ಆಕ್ಟಿವಿಟಿ, ಕಾನ್ಷಿಯಸ್ನೆಸ್, ಕಮ್ಯುನಿಕೇಷನ್ನು ಸಹ ನಾವು ಹಾಟ್ನೆಸ್ ಎಲಿಮೆಂಟ್ಗೆ ಸೇರಿಸ್ತೀವಿ. ನೀವು ಅವೇರ್ನೆಸ್ ಆಗಿ ಪಾಠ ಕೇಳ್ತಾ ಇದ್ದೀರಲ್ವಾ, ಈ ಪಾಠ ಕೇಳಬೇಕಾದ್ರೂ ಸಹ ನಿಮ್ಮ ಹಾಟ್ನೆಸ್ ಎಲಿಮೆಂಟ್ ಆಕ್ಟಿವ್ ಆಗಿರಬೇಕು. ಅವೇರ್ನೆಸ್, ಇಂಟೆಲಿಜೆನ್ಸ್ ಮತ್ತು ಕಾನ್ಷಿಯಸ್ನೆಸ್, ಈ ಎಲ್ಲ ವಿಷಯಗಳನ್ನು ನಾವು ಹಾಟ್ನೆಸ್ನಿಂದನೇ ನೋಡ್ತೀವಿ. ಇದೆಲ್ಲ ಹಾಟ್ನೆಸ್ನ ಗುಣಗಳು. ಇವೆಲ್ಲ ಆಕ್ಟಿವ್ ಆಗಿದ್ದರೆ ಮನುಷ್ಯ. ಸಪೋಸ್ ಈ ಹಾಟ್ನೆಸ್ ಆಕ್ಟಿವ್ ಆಗಿಲ್ಲ, ಅಕಸ್ಮಾತ್ ಹಾಟ್ನೆಸ್ ಎಲಿಮೆಂಟೇ ಇಲ್ಲ ಅಂದರೆ ಏನಾಗುತ್ತೆ? ನಮ್ಮ ಜೀವನನೇ ಇಲ್ಲ. ನರಮಂಡಲ ಏನಿದೆಯಲ್ವಾ, ಆ ನರಮಂಡಲ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್ ಏನಿದೆಯಲ್ವಾ, ಆ ನರಮಂಡಲ ಕಾರ್ಯ ಮಾಡೋದೇ ಇಲ್ಲ. ಸೊ ಕಾರ್ಯ ಮಾಡೋದೇ ಇಲ್ಲ ಅಂದರೆ ಯಾವುದೇ ಯೋಚನೆಗಳೇ ಇಲ್ಲ ನಿಮಗೆ. ಸೊ ಹಾಟ್ನೆಸ್ ಎಲಿಮೆಂಟ್ ತುಂಬ ಇಂಪಾರ್ಟೆಂಟು. ಲಂಗ್ಸ್ ಸ್ವಲ್ಪ ಕೆಲಸ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ, ಕಿಡ್ನೀಸ್ ಕೆಲಸ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ, ಕೋಲ್ಡ್ನೆಸ್ ಸ್ವಲ್ಪ ಕೆಲಸ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ, ವಿಂಡ್ ಕೆಲಸ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಹಾಟ್ನೆಸ್ 24/7 ನಮಗೆ ಗೊತ್ತಿದ್ದು ಗೊತ್ತಿಲ್ಲೇ ಇರೋನೋ ಅದು ತನ್ನ ಕೆಲಸನ ತಾನು ಮಾಡ್ತಾನೆ ಇರಬೇಕು. ಈ 5 ಎಲಿಮೆಂಟ್ಸ್ ಮತ್ತು 6 ಎಲಿಮೆಂಟ್ಸ್ನ ಮಧ್ಯದಲ್ಲಿ ಒಂದು ಡಿಫ್ರೆನ್ಸಿಯೇಷನ್ ಇರುತ್ತೆ. ಏನಿದು ಆ ಡಿಫ್ರೆನ್ಸು? ಬೇಸಿಕ್
ಟ್ರೆಡಿಷನಲ್ ಎನರ್ಜಿ ಮೆಡಿಸಿನಲ್ಲಿ ನಾವು ಫೈರ್ ಎಲಿಮೆಂಟು ಒಂದೇ ಇರುತ್ತೆ. ಆದರೆ ಅಡ್ವಾನ್ಸ್ ಎನರ್ಜಿ 6 ಕೀ ಸೈನ್ಸ್ನಲ್ಲಿ ನಾವು ಅದೇ ಹೀಟ್ ಎಲಿಮೆಂಟ್ನ ಫೈರ್, ಹೀಟ್ ಆ್ಯಂಡ್ ಹಾಟ್ನೆಸ್ ಅಂತ ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಫೈರ್ ಅಂದರೆ ಹೀಟ್, ಇದು ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದು ರಕ್ತ ಚಲನೆ ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತೆ. ಕರೆಕ್ಟ್ ಅಲ್ವಾ ನಾವು ಕೇಳಿರೋದು? ಹಾಟ್ನೆಸ್ ಅಂದರೆ ಏನು? ಅದಕ್ಕಿಂತ ಇನ್ನೂ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂತಹ ಶಕ್ತಿ. ಇದು ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಮತ್ತು ಬ್ರೈನು, ಸ್ಪೈನಲ್ ಕಾರ್ಡನ್ನು ಇಷ್ಟೂ ಅದು ನಿಯಂತ್ರಣ ಮಾಡುತ್ತೆ, ಹಾಟ್ನೆಸ್ ಎಲಿಮೆಂಟ್. ಸೊ ಇದನ್ನು ನಾವು ಸೂಪರ್ ಫೈರ್ ಅಂತ ಕರಿತೀವಿ. ಸೂಪರ್ ಫೈರ್ ಅಥವಾ ಪರಮ ಚೇತನ ಶಕ್ತಿ, ಇನ್ನೊಂದು ನಮ್ಮ ಸ್ಪಿರಿಟ್ ಅಂತಲೂ ಹೇಳ್ಬೋದು. ಸ್ಪಿರಿಟ್, ಕಾನ್ಷಿಯಸ್ನೆಸ್ ಎಲ್ಲವನ್ನು ಸಹ ನಾವು ಹೇಳ್ತೀವಿ ಹಾಟ್ನೆಸ್ ಎಲಿಮೆಂಟ್ಗೆ. ಹಾಟ್ನೆಸ್ ಎಲಿಮೆಂಟ್ನ ಇನ್ ಮತ್ತು ಯಾಂಗ್ ನಾನು ಆಗಲೇ ಹೇಳಿದೆ, 2 ಆರ್ಗನ್ ತಗೊಳ್ತೀವಿ. ಅದರಲ್ಲಿ ಯಾವುದೇ ಒಂದು ಎಲಿಮೆಂಟ್ ಅಂತ ತಗೊಂಡ್ರೂ ಸಹ ಒಂದು ಜೋಡಿ ಇರುತ್ತೆ. ಒಂದು ಇನ್ ಆರ್ಗನ್ ಇರುತ್ತೆ, ಒಂದು ಯಾಂಗ್ ಆರ್ಗನ್ ಇರುತ್ತೆ. ಇಲ್ಲಿ ನಾವು ಹಾಟ್ನೆಸ್ಸಲ್ಲಿ ಇನ್ ಅಂದರೆ ಬ್ರೈನ್ ತಗೊಂಡಿದ್ದೀವಿ. ಇದನ್ನು ನಾವು ಆಳವಾಗಿ ನಾವೊಂದು ಎನರ್ಜಿ ಸಿಸ್ಟಮಲ್ಲಿ ಅಂತ ತಗೊಂಡಾಗ ರಕ್ಷಣಾತ್ಮಕ ಮತ್ತು ಶೇಖರಣಾ ಶಕ್ತಿ, ಸ್ಟೋರೇಜ್ ಅಂಡ್ ಕಾನ್ಷಿಯಸ್ನೆಸ್, ಸ್ಟೋರೇಜ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ. ಬ್ರೈನ್ ಅಂದರೆ ಸ್ಟೋರೇಜ್. ಕರೆಕ್ಟ್ ಅಲ್ವಾ? ಇದು ಎಲ್ಲಿರುತ್ತೆ? ನಮ್ಮ ಸ್ಕಲ್ನ ಒಳಗಡೆ ಗಟ್ಟಿಯಾಗಿ ಕೂತಿರುತ್ತೆ, ಅಲ್ಲಾಡ್ದಿರ ಕೂತಿರುತ್ತೆ. ನಿಮ್ಮ ಆರ್ಗನು ಯಾವ್ದಾದ್ರು ಅಲ್ಲಾಡ್ಬೋದು, ಕಿಡ್ನಿ ಅಲ್ಲಾಡ್ಬೋದು, ಯೂರಿನರಿ ಬ್ಲಾಡರ್ ಶೇಕ್ ಆಗ್ಬೋದು, ನಿಮ್ಮ ಸ್ಟಮಕ್, ಸ್ಪ್ಲೀನ್ ಶೇಕ್ ಆಗ್ಬೋದು, ಪ್ಯಾನ್ಕ್ರಿಯಾಸ್ ಶೇಕ್ ಆಗ್ಬೋದು. ಬಟ್ ಬ್ರೈನ್, ಇನ್ ಆರ್ಗನ್ ಏನಿದೆಯಲ್ವಾ, ಇದು ಸ್ಟಬರ್ನ್, ಗಟ್ಟಿಯಾಗಿ ಕೂತಿರುತ್ತೆ. ಇದು ಎಲ್ಲೂ ಅಲ್ಲಾಡೋದಿಲ್ಲ, ಅಷ್ಟು ಭದ್ರವಾಗಿ ಕೂತಿರುತ್ತೆ. ಪ್ಲಸ್ ಇದ್ರ ಕೆಲಸ ಏನು ನಿಮಗೆಲ್ಲ ಗೊತ್ತಿದೆ. ಹುಟ್ಟಿನಿಂದ ಇರ್ತಕ್ಕಂತಹ ಪ್ರತಿಯೊಂದು ವಿಷಯವನ್ನು ನಾವು ಶೇಖರಣೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಮೆಮೊರಿಯಲ್ಲಿ ಇರ್ತಕ್ಕಂಥ, ಅಂದರೆ ನಮ್ಮ ಬ್ರೈನಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾವೆಲ್ಲಾದರೂ ಸ್ಟೋರ್ ಮಾಡಬೇಕು ಅಂದರೆ ಒಂದು ಬ್ರೈನ್ ಏನಿದೆಯಲ್ವಾ, ಈ ಬ್ರೈನಲ್ಲಿ ಇರ್ತಕ್ಕಂತಹ ಮೆಮೊರಿನ ನಾವು ಹೊರಗಡೆ ನಾವು ಅದನ್ನು ಫಿಸಿಕಲಿ ನಾವು ಸ್ಟೋರ್ ಮಾಡಬೇಕು ಅಂದರೆ, ನೀವು ಪೆನ್ ಡ್ರೈವ್ ಎಲ್ಲ ನೋಡಿದೆಯಲ್ಲ, 1 TB 4 TB ಈ ಥರ ಒಂದು ಊರೇ ಬೇಕಾಗುತ್ತೆ ನಮಗೆ. ಇಡೀ ಒಂದು ಊರಲ್ಲಿ ಎಷ್ಟು ದೊಡ್ಡ ಹಾರ್ಡ್ ಡಿಸ್ಕ್ ನಾವು ರೆಡಿ ಮಾಡ್ತೀವಿ, ಅಷ್ಟು ದೊಡ್ಡ ಹಾರ್ಡ್ ಡಿಸ್ಕ್ ಸಹ ಸಾಲೋದಿಲ್ಲ ಒಬ್ಬರ ಬ್ರೈನಲ್ಲಿ ಇರ್ತಕ್ಕಂತಹ ಸ್ಟೋರೇಜನ್ನು ತೆಗೆದು ನಾವಲ್ಲಿ ಸೇವ್ ಮಾಡೋದಕ್ಕೆ. ಈ ಡೇಟಾನ ತೆಗೆದು ಸೇವ್ ಮಾಡಬೇಕಂದ್ರೆ ಅಷ್ಟು ದೊಡ್ಡದಾದ ಒಂದು ಊರನ್ನಷ್ಟು ದೊಡ್ಡದಾಗಿರ್ತಕ್ಕಂತಹ ನಮಗೆ ಸ್ಟೋರೇಜ್ ಕೆಪಾಸಿಟಿ ಬೇಕಾಗುತ್ತೆ. ಸೊ ಅಷ್ಟು ದೊಡ್ಡ ಕೆಪಾಸಿಟಿ ಆ ಡೇಟಾನ ನಾವು ಈ ಚಿಕ್ಕ ಬ್ರೈನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಇದು ಹೇಗೆ ಅಂತ ಗೊತ್ತಾ? ಇದು ಹೇಗೆ ಅಂತ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ನಾವು ಅದನ್ನು ಕಾನ್ಷಿಯಸ್ ಲೆವೆಲ್, ಕಾನ್ಷಿಯಸ್ ಎನರ್ಜಿ ಅಂತ ಕರಿತೀವಿ. ಆ ಕಾನ್ಷಿಯಸ್ಗೆ ಏನು ಲಿಂಕ್ ಆಗಿದೆ ಅಂದರೆ, ನಾನು ಆಗಲೇ ಹೇಳಿದೆ, ಸ್ಪಿರಿಟ್, ಆತ್ಮ, ಚೇತನಾ ಶಕ್ತಿ. ಈ ಚೇತನಾ ಶಕ್ತಿ ಲಿಂಕ್ ಆಗಿದೆ. ಹಾಗಾಗಿ ಇದರ ಆಳವನ್ನು ಯಾರು ಅರಿಯೋದಕ್ಕೆ ಆಗೋದಿಲ್ಲ. ಯಾಂಗ್ ಆರ್ಗನ್ ಯಾವುದು? ಸ್ಪೈನಲ್ ಕಾರ್ಡು. ಇದು ಇಡೀ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಕರೆಕ್ಟಾ? ಶಕ್ತಿಯನ್ನು ಕೊಡೋದಲ್ಲ, ಇದು ಶಕ್ತಿಯನ್ನು ಹರಡುತ್ತೆ. ಬ್ರೈನಿಂದ ಬಂದಿರತಕ್ಕಂತಹ ಎಲ್ಲ ಆರ್ಗನ್ಗಳಿಂದ ಬಂದಿರತಕ್ಕಂತಹ ಶಕ್ತಿಯನ್ನು ಇಡೀ ದೇಹಕ್ಕೆ ಹರಡುತ್ತೆ. ಪಾತ್ವೇ ಆಫ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಸ್ಪೈನಲ್ ಕಾರ್ಡ್, ಯಾಂಗ್ ಆರ್ಗನ್. ಕರೆಕ್ಟ್ ಅಲ್ವಾ? ಈ ಎಲ್ಲವನ್ನ ನೀವು ನೋಟ್ಸ್ ಮಾಡ್ಕೋಬೇಕು. ಈಗ ಕಾನ್ಷಿಯಸ್ ಆಗಿ ಕುತ್ಕೊಂಡು ಕೇಳ್ತಾ ಹೋಗಿ 100% ವಿಡಿಯೋ ಸಿಕ್ಕುತ್ತೆ. ವಿಡಿಯೋದಲ್ಲಿ ನೀವು ನಿಧಾನವಾಗಿ ನೋಟ್ಸನ್ನು ಮಾಡ್ಕೊಳ್ಳಿ. ಈಗ ನೀವು ಕಾನ್ಷಿಯಸ್ ಆಗಿ ಕೇಳಲಿಲ್ಲ ಅಂದರೆ ನೀವು ವಿಡಿಯೋ ನೋಡೋವಾಗ ಅರ್ಥ ಆಗೋದಿಲ್ಲ, ನಾವೇನೋ ಬೇರೆ ಥರ ಕೇಳಿದ್ವಿ ಅಂತ ಇರುತ್ತೆ. ಬ್ರೈನು ನಿಯಂತ್ರಣ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಕಂಟ್ರೋಲ್ ಮಾಡುತ್ತಲ್ವಾ? ನಮ್ಮ ಬ್ರೈನ್ ಕಂಟ್ರೋಲ್ ಮಾಡುತ್ತೆ, ಪ್ಲಸ್ ನಿರ್ಧಾರಗಳನ್ನು ಮಾಡುತ್ತೆ. ನಿರ್ಧಾರಗಳು ಅಂದ್ರೇನು? ಸ್ಥಿರತೆ ಮತ್ತು ಆಲೋಚನೆ, ಇವೆಲ್ಲ ಏನು ಸ್ಥಿರವಾಗಿರ್ತಕ್ಕಂಥದ್ದು. ಸ್ಪೈನಲ್ ಕಾರ್ಡ್ ಏನು ಮಾಡುತ್ತೆ? ಆ ನಿರ್ಧಾರಗಳನ್ನು ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ತಲುಪಿಸುವ ಕೆಲಸ ಮಾಡುವಂಥದ್ದು. ಕರೆಕ್ಟಾ? ನಿಮ್ಮ ಬ್ರೈನಲ್ಲಿ ಏನೇ
ಅದು ಚಿಗುರು ಹೊಡೆದ್ರು, ಏನೇ ಮೊಳಕೆ ಹೊಡೆದ್ರು, ಏನೇ ಮೂಮೆಂಟಮ್ ಬಂದ್ರೂ, ಅದು ಹೀಟ್ ಇರಲಿ, ಹಾಟ್ನೆಸ್ ಇರಲಿ, ಡ್ರೈನೆಸ್ ಇರಲಿ, ಕೋಲ್ಡ್ನೆಸ್ ಇರಲಿ, ಹ್ಯುಮಿಡಿಟಿ ಇರಲಿ, ಏನೇ ಇಲ್ಲಿ ಟ್ರಿಗರ್ ಆದರೂ ಸಹ ಅದು ನಿಮ್ಮ ಸ್ಪೈನಲ್ ಕಾರ್ಡ್ ಮುಖಾಂತರನೇ ಹೋಗಬೇಕು. ಸ್ಪೈನಲ್ ಕಾರ್ಡ್ ಅಂದರೆ ಏನು? ನಿಮ್ಮ ಬ್ರೈನ್ನ ಎಕ್ಸ್ಟೆನ್ಷನ್ನೇ ಸ್ಪೈನಲ್ ಕಾರ್ಡು. ಕರೆಕ್ಟ್ ಅಲ್ವಾ? ಬ್ರೈನು ಸ್ಪೈನಲ್ ಕಾರ್ಡ್ ಬೇರೆ ಬೇರೆ ಅಲ್ಲ. ಬ್ರೈನ್ನ ಎಕ್ಸ್ಟೆನ್ಷನ್ನೇ ಸ್ಪೈನಲ್ ಕಾರ್ಡ್. ಬ್ರೈನು ಒಂದು ಕಡೆ ಸ್ಥಿರವಾಗಿ ಕೂತ್ಕೊಂಡು ತನ್ನ ಕಾರ್ಯನ ಮಾಡುತ್ತೆ. ಅದರ ಎಕ್ಸ್ಟೆನ್ಷನ್ ಏನು ಮಾಡುತ್ತೆ? ಇಡೀ ದೇಹಕ್ಕೆ ಸಪ್ಲೈ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವ ರೀತಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ? ಪಲ್ಸ್ ರೂಪದಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನ್, ಯಾವುದೇ ರೀತಿಯಂತಹ ಸರ್ಕ್ಯುಲೇಷನ್ ಅಲ್ಲಿ ನಿಮಗೆ ಕಾಣಿಸೋದಿಲ್ಲ. ಎಲೆಕ್ಟ್ರಿಕ್ ಪಲ್ಸ್ ಮುಖಾಂತರವಾಗಿ ಇದು ಎಲ್ಲ ಮೆಸೇಜ್ಗಳನ್ನು ದೇಹದ ಪ್ರತಿಯೊಂದು ಕೊನೆ, ಅಂದರೆ ದೇಹದ ತುದಿಯಾಗಿರ್ತಕ್ಕಂತಹ ಸ್ಕಿನ್ ತನಕ ಕಳಿಸುತ್ತೆ ಮೆಸೇಜ್. ಹೇಗೆ ಕಳಿಸುತ್ತೆ? ಒಂದು ಎಕ್ಸಾಂಪಲ್ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರೋನು, ನಾವು ಕಾನ್ಷಿಯಸ್ ಆಗೇ ಇರ್ತೀವಿ, ಆದ್ರೂ ಅಡುಗೆ ಮಾಡುವಾಗ ಕಾಫಿ ಕೆಟಲ್ ನಾವೇ ಇಟ್ಟಿರ್ತೀವಿ, ಕಾಫಿ ಕೆಟಲ್ನ ಬಿಸಿ ಮಾಡ್ತೀವಿ, ಮೇಲ್ಗಡೆ ಹ್ಯಾಂಡ್ಲ್ ಇರುತ್ತಲ್ವಾ, ನಮಗೆ ಗೊತ್ತಿರುತ್ತೆ ಬಿಸಿ ಇರುತ್ತೆ ಅಂತ, ಆದರೂ ನಾವೇನು ಮಾಡ್ತೀವಿ, ಕಾಫಿ ಬಿಸಿ ಆದಮೇಲೆ ಆ ಕೆಟಲ್ ಹ್ಯಾಂಡಲ್ ಹಿಂಗೆ ಹಿಡ್ಕೊಂಡು ಎತ್ತೀವಿ. ಆವಾಗಲೇ ನಮ್ಗೆ ಬಿಸಿ ಅಂತ ಗೊತ್ತಾಗಿ ರಪ್ ಅಂತ ಬಿಡ್ತೀವಿ. ನಾವು ಹಿಡ್ಕೊಳ್ಳೋದು ಇಲ್ಲಿ, ಬಿಸಿ ಆಗೋದು ಇಲ್ಲಿ, ಮತ್ತೆ ಮೆಸೇಜ್ ವಾಪಸ್ ಇಲ್ಲೇ ಬಂದು ಆ್ಯಕ್ಷನ್ ಇಲ್ಲೇ ಮಾಡ್ತೀವಿ. ಮಾಡಿದ್ದೀವಲ್ವಾ? ನಾವು ಬಿಸಿಯಾಗಿರೋದು ಗೊತ್ತಿದ್ದು ಇಟ್ಕೊಂಡಿರ್ತೀವಿ, ಗೊತ್ತಿದ್ದು ಇಟ್ಕೊಂಡು ಇನ್ಸ್ಟೆಂಟಾಗಿ ನಾವು ಅದನ್ನು ಡ್ರಾಪ್ ಔಟ್ ಮಾಡಿದ್ದೀವಿ. ಸೊ ಎಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀವಿ ನಿಮ್ಮ ಬ್ರೈನು ಅನ್ನೋದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿ. ಇಟ್ ಈಸ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಮೇ ಬಿ 1/1000 ಸೆಕೆಂಡ್ ಸ್ಪೀಡಲ್ಲೇನೋ ಕೆಲಸ ಮಾಡುತ್ತೆ ಅಂತ ಕೇಳಿದ್ದೀನಿ. ನೀವು ಹಿಂಗೆ ಮುಟ್ಟಿದ ತಕ್ಷಣವೇ 1 ಸೆಕೆಂಡಿಗಿಂತ ಬೇಗ, ಅಂದರೆ 1/1000 ಭಾಗ ಮಾಡಿದಾಗ ಆ ಫ್ರಾಕ್ಷನ್ ಎಷ್ಟು ಬರುತ್ತೆ, ಆ ಫ್ರಾಕ್ಷನಲ್ಲಿ ನಿಮಗೆ ಈ ಒಂದು ಕಮ್ಯುನಿಕೇಷನ್ ಸಿಕ್ಕುತ್ತೆ. ಸೊ ಅಷ್ಟು ಫಾಸ್ಟಾಗಿ ಬ್ರೈನ್ ಡಿಸಿಷನ್ ತಗೊಳುತ್ತೆ. ಆ ಡಿಸಿಷನ್ ಸ್ಪೈನಲ್ ಕಾರ್ಡ್ ಮುಖಾಂತರವಾಗಿ ನಮಗೆ ತಲುಪಿಸುತ್ತೆ. ಅಡ್ವಾನ್ಸ್ ಲೆವೆಲಲ್ಲಿ ಬ್ರೈನ್, ಸ್ಪೈನಲ್ ಕಾರ್ಡ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಕಾನ್ಷಿಯಸ್ ಮೈಂಡು ಇವೆಲ್ಲವನ್ನು ಸಹ ನಾವು ಹಾರ್ಟ್ನೆಸ್ ಎಲಿಮೆಂಟ್ನ ಅಡಿಯಲ್ಲಿ ಪರಿಗಣಿಸ್ತೀವಿ. ಹಾರ್ಟ್ ಅಂದರೆ ಬರೀ ಪಂಪ್ ಮಾತ್ರ ಅಂದ್ಕೊಂಡಿದ್ದೀವಿ ಅಲ್ವಾ ಇಷ್ಟು ದಿವಸ ನಾವು. 5 ಎಲಿಮೆಂಟ್ ಥಿಯರಿಯಲ್ಲಿ ಹಾರ್ಟ್ ಅಂದರೆ ಪಂಪಿಂಗ್. ಸೊ ಟ್ರೆಡಿಷನಲ್ ಎನರ್ಜಿ ಪ್ರಕಾರ ಹಾರ್ಟ್ ಏನು? ನಮ್ಮ ಮೈಂಡ್ನ ಮನೆ, ಅದರ ನಿವಾಸ. ನಮ್ಮ ಆತ್ಮ ಎಲ್ಲಿ ವಾಸವಾಗಿರುತ್ತೆ ಅಂದರೆ ಹಾರ್ಟಲ್ಲಿ ವಾಸವಾಗಿರುತ್ತೆ ಅಂತ ಹೇಳ್ತೀವಿ. ಹಾಗೂ ನಮ್ಮ ಕಾನ್ಷಿಯಸ್ನ ಕೇಂದ್ರ ಯಾವುದು ಅಂದರೆ ನಾವು ಯಾರೂ ಇಲ್ಲಿ ತೋರಿಸಲ್ಲ, ಎಲ್ಲ ಇಲ್ಲೇ ತೋರಿಸೋದು. ನಿಮ್ಗೇನಾರ ಮಾನಸಿಕವಾಗಿ ನೋವಾದರೆ ದೇಹದ ಯಾವ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ನಿಮಗೆ? ಬದಲು ಮಾನಸಿಕವಾಗಿ ನೀವು ನೋವನ್ನು ಪಟ್ಟರೆ ಮೊದಲು ನಿಮಗೆ ನೋವು ಕಾಣಿಸ್ಕೊಳ್ಳುವಂಥದ್ದು ಎಲ್ಲಿ? ಈ ಭಾಗದಲ್ಲಿ ಕಾಣಿಸುತ್ತೆ. ಕರೆಕ್ಟಾ? ಇಲ್ಲೇ ಅಲ್ವಾ ಕಾಣಿಸೋದು ನೋವು ಫಸ್ಟು? ನೀವು ಮಾನಸಿಕವಾಗಿ ಯೋಚನೆ ಮಾಡೋದು ಇಲ್ಲಿ, ಬಟ್ ನೋವು ಕಾಣಿಸ್ಕೊಳ್ಳೋದೆಲ್ಲಿ? ಇಲ್ಲಿ. ಸ್ಪಿರಿಟ್ ದೇಹದಿಂದ ಆಚೆಗೆ ಹೋಗುತ್ತೆ ಯಾವಾಗ? ನಾವು ಸತ್ತ ನಂತರ. ಎಲ್ಲಿಂದ ಹೋಗುತ್ತೆ ಅದು? ತಲೆಯಿಂದ ಹೋಗುತ್ತಾ? ಕೈಗಳಿಂದ ಹೋಗುತ್ತಾ? ಕಾಲಿಂದ ಹೋಗುತ್ತಾ? ಇಲ್ಲ. ಎಲ್ಲ ಆರ್ಗನ್ಗಳು ಕೊಲ್ಯಾಪ್ಸ್ ಆದ ನಂತರ ಲಾಸ್ಟ್ ಆರ್ಗನ್ ಯಾವುದು? ಲಂಗ್ಸು ಕೊಲ್ಯಾಪ್ಸ್ ಆಗುತ್ತೆ. ಲಂಗ್ಸು ಕೊಲ್ಯಾಪ್ಸ್ ಆದಮೇಲೆ ಹಾರ್ಟು ಇನ್ನು ಹಿಂಗೆ ಹೊಡಿತಾ ಇರುತ್ತೆ. ಸಣ್ಣ ಜೀವ ಅಂತ ಹೇಳ್ತೀವಿ ಅದನ್ನು ನಮ್ಮ ಆಡು ಭಾಷೆಯಲ್ಲಿ. ಅದು ಹೋಗೋ ತನಕನೂ ಸ್ಪಿರಿಟ್ ಇಲ್ಲೇ ಇರುತ್ತೆ. ಲಾಸ್ಟಲ್ಲಿ ಅಲ್ಲಿಂದ ಆಚೆಗೆ ಹೋಗುತ್ತೆ. ಅಂದರೆ ಹಾರ್ಟು ತನ್ನ ಬಾಗಿಲನ್ನು ಕ್ಲೋಸ್ ಮಾಡಿದಾಗ ಸ್ಪಿರಿಟ್ ಆಚೆಗೆ ಹೋಗುತ್ತೆ. ಅಲ್ಲಿ ತನಕನೂ ಇಲ್ಲೇ ಇರುತ್ತೆ. ನಮ್ಮ ಟ್ರೆಡಿಷನಲ್ ಎನರ್ಜಿ ಏನು ಹೇಳುತ್ತೆ ಅಂದರೆ ನಮ್ಮ ಮೈಂಡು, ಸ್ಪಿರಿಟು, ಕಾನ್ಷಿಯಸ್ ಎಲ್ಲನೂ ಹಾರ್ಟ್. ಹಾರ್ಟ್ ಅಂದರೆ ಎಲ್ಲ ಆರ್ಗನ್ಗಳ ಕಿಂಗ್, ಎಲ್ಲ ಅಂಗಾಂಗಗಳ ರಾಜ ಯಾರು ಅಂದರೆ ಹಾರ್ಟ್ ಅಂತಲೇ ಹೇಳ್ತೀವಿ. ಯಾಕೆ ಬ್ರೈನ್ ಅಂತ ಹೇಳೋದಿಲ್ಲ? ಯಾಕೆ ಬ್ರೈನ್ ಅಂತ ಹೇಳಲ್ಲ ಅಂದರೆ
ಮಾನಸಿಕವಾಗಿ ನೀವು ಖಿನ್ನತೆಗೆ ಒಳಪಟ್ಟರೆ ಮೊದಲು ಅದು ತೋರಿಸೋದಿಲ್ಲಿ ಅಂದರೆ ನಿಮ್ಮ ಹೀಟ್ ಎಲಿಮೆಂಟಲ್ಲಿ. ಹಾಟ್ನೆಸ್ ಎಲಿಮೆಂಟ್ ಯಾಕೆ ತೋರಿಸಲ್ಲ ಅಂದರೆ ಹಾಟ್ನೆಸ್ ಎಲಿಮೆಂಟ್ ಯಾವಾಗಲೂ ಆಕ್ಟಿವ್ ಆಗಿರುತ್ತೆ, ಕಾನ್ಷಿಯಸ್ ಆಗಿರುತ್ತೆ, ಡಿಸಿಷನ್ ಮೇಕಿಂಗ್ ಅದು. ನೀವು ಡಿಪ್ರೆಷನ್ಗೆ ಹೋಗ್ಬೇಕಂದ್ರೂ ಡಿಸಿಷನ್ ಅದೇ ತಗೊಳ್ಳೋದು, ನೀನು ಡಿಪ್ರೆಷನ್ಗೆ ಹೋಗು ಅಂತಲೂ ಅದೇ ಹೇಳೋದು. ಯಾಕೆ ಅಂದರೆ ಈ ಹಾರ್ಟ್, ಈ ಮೈಂಡ್ ಇದೆಯಲ್ವಾ, ಈ ಮೈಂಡು ಹಾರ್ಟು ಮತ್ತು ಕಿಡ್ನಿಯ ಎನರ್ಜಿಯನ್ನು ತಗೊಂಡೇ ಇದು ಕೆಲಸ ಮಾಡೋದು. ಅಕಸ್ಮಾತ್ ಕಿಡ್ನಿ ಮತ್ತು ಹಾರ್ಟು ಎನರ್ಜಿ ಕೊಡಲಿಲ್ಲ ಅಂದರೆ ನಿಮ್ಮ ಹಾಟ್ನೆಸ್ ಎಲಿಮೆಂಟು ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಹಾಟ್ನೆಸ್ ಎಲಿಮೆಂಟ್. ಸೊ ಬ್ರೈನು, ಹಾರ್ಟು, ಕಿಡ್ನಿ ಇವು ಒಂದೇ ಕಕ್ಷೆಯಲ್ಲಿ ಕೆಲಸ ಮಾಡ್ತಕ್ಕಂಥವು. ನಾವು ದೇವಸ್ಥಾನಗಳನ್ನ ಕೇಳಿದ್ದೀವಲ್ವಾ, 7 ದೇವಸ್ಥಾನಗಳು, ಶಿವನ ದೇವಸ್ಥಾನಗಳು ಭಾರತದ ಒಂದೇ ಕಕ್ಷೆಯಲ್ಲಿದೆ ಅಂತ ಕೇಳಿದ್ದೀವಿ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ 7 ಚಕ್ರಗಳು ಒಂದೇ ಕಕ್ಷೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಟ್ರೆಡಿಷನಲ್ ಎನರ್ಜಿ ಮೆಡಿಸಿನಲ್ಲಿ ನಾವು 3 ಆರ್ಗನ್ಗಳು ಒಂದೇ ಕಕ್ಷೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಒಂದು ಬ್ರೈನು, ಒಂದು ಹಾರ್ಟು, ಒಂದು ಕಿಡ್ನಿ. ಈ 3 ಸಹ ಒಂದೇ ಕಕ್ಷೆಯಲ್ಲಿ ಕೆಲಸ ಮಾಡ್ತಕ್ಕಂಥವು. ನೀವು ನಿಮ್ಮ ಕ್ಲಿನಿಕಲ್ ಲೆವೆಲಲ್ಲಿ ಈ 3 ಆರ್ಗನ್ನಲ್ಲಿ ಯಾವುದು ಪ್ರಾಬ್ಲಮ್ ಇದೆ ಅಂತ ನೀವು ಕಂಡುಹಿಡ್ಕೊಂಡ್ರೆ 100% ನೀವು ಕಾಯಿಲೆ ಇನ್ನೋ ಯಾಂಗೋ, ಯಾವ ಎಲಿಮೆಂಟಿಂದ ಬಂದಿರೋವಂಥದ್ದು, ಯಾವ ಎಲಿಮೆಂಟು ಇದಕ್ಕೆ ಕಂಟ್ರೋಲ್ ಮತ್ತು ಕ್ರಿಯೇಷನ್ ಸೈಕಲಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಬ್ಲಮ್ಸು, ಇವನ್ನೆಲ್ಲ ನೀವು ಕ್ಷಣಾರ್ಧದಲ್ಲಿ ತಿಳ್ಕೊಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಪೇಷಂಟನ್ನು ನಿಮ್ಮ ಕ್ಲಿನಿಕಲ್ಲಿ ಡಯಾಗ್ನೈಸ್ ಮಾಡಬೇಕಾದ್ರೆ ಇಂಪಾರ್ಟೆಂಟಾಗಿ ಈ 3 ಆರ್ಗನ್ಗಳು ಯಾವುದು ಲಿಂಕ್ ಆಗಿದೆ ಅನ್ನೋದನ್ನು ನೀವು ತಿಳ್ಕೊಬೇಕು. ತಿಳ್ಕೊಂಡಿದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇನ್ ಸೇರಿದೆಯಾ, ಯಾಂಗ್ ಸೇರಿದೆಯಾ, ಇದು ಬಂದಿದ್ದು ಉದ್ದೇಶ ಏನು, ಇದು ಯಾಕೆ ಬಂದು ಎಷ್ಟು ಸಮಯ ಆಗಿದೆ ಅಂತಲೂ ಸಹ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪಲ್ಸ್ ಮತ್ತು ಟಂಗ್ ಡಯಾಗ್ನೈಸ್ ಮುಖಾಂತರವಾಗಿ, ಅಲ್ವಾ? ಇದೊಂದು ಬ್ಯೂಟಿ ಇದೆ ನಿಮ್ಮ ಕ್ಲಿನಿಕಲ್ ಡಯಾಗ್ನೈಸಿಂಗ್ ಸಿಸ್ಟಮಲ್ಲಿ. ಸೊ ಈ ಎಲಿಮೆಂಟ್ ಅಟ್ರಿಬ್ಯೂಟ್ಸ್ನ ನೋಡೋಣ. ಹಾಟ್ನೆಸ್ ಎಲಿಮೆಂಟ್ ಅಟ್ರಿಬ್ಯೂಟ್ಸ್ ಏನು? ಫಸ್ಟ್ ನಾವು ನೋಡ್ತಾ ಇರೋದು ಇವಾಗ ಸುಜೋಕ್ 6 ಕೀ ಅಡ್ವಾನ್ಸ್ ಥೆರಪಿ. ಸೊ ಇದರಲ್ಲಿ ಅಡ್ವಾನ್ಸ್ ಥೆರಪಿಯಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಇವಾಗ ಏನು ಅಂದರೆ ಕಲರ್ಸು. 6 ವಿಧವಾದ ಬಣ್ಣಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಈ ಹಾಟ್ನೆಸ್ ಎಲಿಮೆಂಟ್ನ ಬಣ್ಣ ಯಾವುದು ಅಂದರೆ ಆರೆಂಜ್, ಅಲ್ವಾ? ಆರೆಂಜ್ ಅಥವಾ ರೆಡ್ ಅಂತಲೂ ಹೇಳ್ತೀವಿ. ಕೆಲವೊಂದು ಕಡೆ ರೆಡ್ಡನ್ನು ಯೂಸ್ ಮಾಡ್ತಾರೆ, ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ನಾವು ಆರೆಂಜ್ ಯೂಸ್ ಮಾಡೋಣ. ಸೊ ಸ್ಪೈನಲ್ ಕಾರ್ಡ್ನ ಎನರ್ಜಿ ಫ್ಲೋವನ್ನು ಗುರ್ಸೋದಕ್ಕೆ ನಾವೇನು ಮಾಡ್ತೀವಿ, ಆರೆಂಜ್ ಕಲರನ್ನು ಇಟ್ಕೊಂಡಿದ್ದೀವಿ. ಇದು ನಮ್ಮ ಸೀಸನ್ ಯಾವುದು ಅಂತ ತಗೊಂಡಾಗ ಇದು ಬೇಸಿಗೆಯ ಅತ್ಯಂತ ತೀವ್ರವಾದ ದಿನಗಳು, ಕರೆಕ್ಟ್ ಅಲ್ವಾ? ಲಾಸ್ಟ್ ಮಂತ್ ಹೇಗಿತ್ತು ಬಿಸಿಲು? ತೀವ್ರವಾಗಿತ್ತು, ತುಂಬ ಪೀಕಲ್ಲಿತ್ತು ಲಾಸ್ಟ್ ಮಂತು. ಸೊ ದಟ್ಸ್ ಕಾಲ್ಡ್ ಹಾಟ್ನೆಸ್ ಟೈಮ್. ಸೊ ಈ ಹಾಟ್ನೆಸ್ನ ಯಾರೆಲ್ಲನೂ ಅನುಭವಿಸಿದ್ದೀರಾ, ಎ ಸಿ ರೂಮಲ್ಲಿ ಕೂತ್ಕೊಳ್ದಿರಾ, ಆ ಹಾಟ್ನೆಸ್ನ ನಿಜವಾಗ್ಲೂ ಯಾರೆಲ್ಲ ಅದನ್ನು ಸ್ವೀಕಾರ ಮಾಡಿದ್ದೀರಾ ನಿಮ್ಮ ದೇಹಕ್ಕೆ, ವರ್ಷ ಪೂರ್ತಿ ನೀವು ಆ್ಯಕ್ಟಿವ್ ಆಗಿರ್ತೀರ. ಆ ಹಾಟ್ನೆಸ್ ಎಲಿಮೆಂಟ್ನ ಎನರ್ಜಿನ ಸಂಪೂರ್ಣವಾಗಿ ವರ್ಷ ಪೂರ್ತಿ ನಿಮಗೆ ಸಿಕ್ಕುತ್ತೆ. ಇದು ಬರೀ ಹೀಟಲ್ಲ, ಇದು ಹಾಟ್ನೆಸ್ ಅಂದರೆ ಹೀಟಲ್ಲ, ಇದನ್ನು ನಾವು ಪ್ರಜ್ಞೆಯ ಶಕ್ತಿ ಅಂತ ಹೇಳ್ತೀವಿ, ಕಾನ್ಷಿಯಸ್ನೆಸ್ ಎನರ್ಜಿ ಅಂತಲೂ ಹೇಳ್ತೀವಿ ಇದನ್ನು ನಾವು. ಸೊ ಈ ಕಾನ್ಷಿಯಸ್ನೆಸ್ ಎನರ್ಜಿ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ನಿಮಗೆ ಗೊತ್ತಾಗೋದೇ ಇಲ್ಲ. ಇದು ನಿಮ್ಮ ಬಾಡಿಯಲ್ಲಿ ಹೀಟ್ ಇಲ್ಲ ಅಂದರೂ ಸಹ ಈ ಹಾಟ್ನೆಸ್ಸೇ ಹೀಟನ್ನು ಕ್ರಿಯೇಟ್ ಮಾಡೋವಂಥದ್ದು. ದಟ್ ಈಸ್ ಕಾಲ್ಡ್ ಕಾನ್ಷಿಯಸ್ ಎನರ್ಜಿ. ಈ ಪೀಕಲ್ಲಿರ್ತಕ್ಕಂತಹ ಉಷ್ಣನ ಯಾರೆಲ್ಲ ತಡ್ಕೊಂಡಿರ್ತೀರಾ, ಯಾರೆಲ್ಲ ಸ್ವೀಕಾರ ಮಾಡಿದ್ದೀರಾ, ಯಾರೆಲ್ಲ ಅನುಭವಿಸಿದ್ದೀರಾ, ವರ್ಷ ಪೂರ್ತಿ ನಿಮ್ಮನ್ನು ಅದು ಕಾಪಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯಂತಹ ಡೌಟ್ ಇಲ್ಲ. ನೀವು 6 ಋತುಗಳನ್ನು ವರ್ಷ ಪೂರ್ತಿ ನೀವು ಸ್ವೀಕಾರ ಮಾಡಿ ಅದನ್ನು ಎಂಜಾಯ್ ಮಾಡಿದ್ರೆ, ಈ 6 ಋತುಗಳನ್ನು ಯಾರು ಎಂಜಾಯ್ ಮಾಡ್ತೀರಾ, ಸ್ವೀಕಾರ ಮಾಡ್ತೀರಾ, 100% ಕಾಯಿಲೆಗಳಿಂದ ಮುಕ್ತವಾಗ್ತೀರಾ. ಈಗ ನನಗೆ ಡಯಾಬಿಟೀಸು, ಬಿ ಪಿ ಎಲ್ಲ ಬಂದ್ಬಿಟ್ಟಿದೆ, ಆರ್ಥರೈಟಿಸ್ ಬಂದ್ಬಿಟ್ಟಿದೆ, ಇರೋ ಪರ ಕಾಯಿಲೆಗಳ ಬಂದಿದೆ, ಈ ವರ್ಷ ನಾನು ಎಲ್ಲ 6 ಋತುಮಾನಗಳನ್ನು ಸ್ವೀಕಾರ ಮಾಡ್ತೀನಿ ಅಂದರೆ ಮುಂದಿನ ವರ್ಷ ನೀವು ಕಾಯಿಲೆಯಿಂದ ಮುಕ್ತಿ ಆಗ್ತೀರಾ ಅಂದರೆ ಖಂಡಿತ ಇಲ್ಲ. ಯಾಕೆ ಅಂದರೆ ನೀವು ಎಷ್ಟೋ ವರ್ಷಗಳಿಂದ ಇದನ್ನು ನೀವು ರಿಜೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು
ಮಳೆಯಲ್ಲಿ ನಿಂದ್ರೆ ನನಗೆ ಶೀತ ಆಗುತ್ತೆ, ಚಳಿ ಜಾಸ್ತಿ ಆದರೆ ನನಗೆ ಹುಷಾರು ತಪ್ಪುತ್ತೆ, ಬಿಸಿಲಲ್ಲಿ ಓಡಾಡಿದ್ರೆ ನನಗೆ ಗಿಡ್ಡಿನೆಸ್ ಬರುತ್ತೆ, ಟ್ಯಾನಿಂಗ್ ಆಗುತ್ತೆ, ಸನ್ ಬರ್ನ್ ಆಗುತ್ತೆ, ಏನೇನೋ ಹೇಳ್ಕೊಂಡು ನಾವು ಅವಾಯ್ಡ್ ಮಾಡಿದ್ದೀವಲ್ವಾ. ಸೊ ಇನ್ನು ಮುಂದೆ ಫಸ್ಟ್ ತಿಳ್ಕೊಳ್ಳಿ, ನೀವು ಮಳೆಯಲ್ಲಿ ನೆಂದು ಕಾಯಿಲೆ ಬರ್ತಾ ಇದೆ ಅಂದರೆ ನಿಮ್ಮ ಇಮ್ಯುನಿಟಿ ಪವರ್ ಕಡಿಮೆ ಇದೆ. ಚಳಿ ನಿಮ್ಗೆ ಆಗ್ತಾ ಇಲ್ಲ, ಚಳಿ ಜಾಸ್ತಿ ಆಗ್ತಾ ಇದೆ, ಬೇರೆಯವರು ಚಳಿಯಲ್ಲಿ ನಾರ್ಮಲ್ ಆಗಿದ್ದಾರೆ, ನನಗೆ ಮಾತ್ರ ಚಳಿ ಜಾಸ್ತಿ ಆಗ್ತಾ ಇದೆಯಾ, ಸೊ ನಿಮ್ಮಲ್ಲಿ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ನೀವು ಪ್ರಯಾಣ ಮಾಡುವಾಗ ಪ್ರಯಾಣದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ನಿಮ್ಮಲ್ಲಿ ವಿಂಡ್ ಶೇಖರಣೆ ಆಗಿಲ್ಲ ನಿಮ್ಮ ದೇಹದಲ್ಲಿ, ಆ ಸೀಸನಲ್ಲಿ ನೀವು ವಿಂಡ್ಗೆ ಎಕ್ಸ್ಪ್ಲೋಸ್ ಆಗಿರೋದಿಲ್ಲ. ಸೊ ಹೀಗಾಗಿ ಒಂದೊಂದು ಸೀಸನ್ದು ಒಂದೊಂದು ಕಾಯಿಲೆಗಳು ನಿಮಗೆ ಬರ್ತಾ ಹೋಗುತ್ತೆ. ಸೊ ನಾವಿಲ್ಲಿ ಹಾಟ್ನೆಸ್ ಎಲಿಮೆಂಟ್ ಅಂದರೆ ಬರೀ ಹೀಟ್ ಅಲ್ಲ, ಇದು ಕಾನ್ಷಿಯಸ್ ಎನರ್ಜಿ ಅಂದರೆ ಸ್ಥಿತಪ್ರಜ್ಞೆ ಶಕ್ತಿ ಅಂತಲೂ ಸಹ ನಾವು ಇದನ್ನು ಕರಿತೀವಿ. ಇಲ್ಲಿ ನಾವು ಬ್ರೈನ್ ಇನ್ ಪ್ರಿನ್ಸಿಪಲ್ ಆಫ್ ಹಾಟ್ನೆಸ್, ಕರೆಕ್ಟ್ ಅಲ್ವಾ? ಹಾಟ್ನೆಸ್ ಎಲಿಮೆಂಟೇ ಆದ್ರೂ ಒಂದು ಎಲಿಮೆಂಟ್ಗೆ 2 ಆರ್ಗನನ್ನು ತಗೊಳ್ತೀವಿ. ಒಂದು ಇನ್ ಆರ್ಗನ್ ಅಂತ ತಗೊಳ್ತೀವಿ, ಇನ್ನೊಂದು ಯಾಂಗ್ ಆರ್ಗನ್ ಅಂತ ತಗೊಳ್ತೀವಿ. ಯಾರೂ ಕನ್ಫ್ಯೂಷನ್ ಆಗಬೇಡಿ, ಬ್ರೈನ್ ಇನ್ ಆರ್ಗನೂ ಹೌದು, ಫಂಕ್ಷನ್ನಿಂದ ಯಾಂಗ್ ಆರ್ಗನೂ ಹೌದು. ಬ್ರೈನ್ ಮಾಡೋವಂಥ ಫಂಕ್ಷನ್ನು ಇಡೀ ದೇಹದಲ್ಲಿ ಯಾವ ಆರ್ಗನೂ ಮಾಡೋದಿಲ್ಲ, ಅಷ್ಟು ಫಂಕ್ಷನ್ ಮಾಡುತ್ತೆ. ಸೊ ಬ್ರೈನ್ನ ಯಾಂಗ್ ಆರ್ಗನ್ ಅಂತಲೂ ನಾವು ಕರಿತೀವಿ. ಹಾಟ್ನೆಸ್ ಎಲಿಮೆಂಟಲ್ಲಿ ನಾವು ಬ್ರೈನ್ನ ಇನ್ ಪ್ರಿನ್ಸಿಪಲ್ ಆಗಿ ನಾವು ತಗೊಳ್ತೀವಿ. ಸ್ಪೈನಲ್ ಕಾರ್ಡ್ ಎಕ್ಸ್ಕ್ಲೂಸಿವ್ಲಿ ಅಲ್ಲಿ ಪಲ್ಸನ್ನು ಪ್ರೊವೈಡ್ ಮಾಡೋದ್ರಿಂದ, ಸರಬರಾಜು ಮಾಡೋದ್ರಿಂದ, ಟ್ರಾನ್ಸ್ಪೋರ್ಟ್ ಮಾಡೋದ್ರಿಂದ, ಅಲ್ಲಿ ಮೂಮೆಂಟಮ್ ಇರೋದ್ರಿಂದ ಸ್ಪೈನಲ್ ಕಾರ್ಡನ್ನು ನಾವು ಯಾಂಗ್ ಆಗಿ ತಗೊಳ್ತೀವಿ. ಕೇವಲ ಅದೊಂದನ್ನೇ ಅದು ಮೂಮೆಂಟಮ್ ಮಾಡುತ್ತಾ ಇಲ್ಲ, ನಿಮ್ಮ ಬಾಡಿ, ನಿಮ್ಮ ಕೈಗಳು, ನಿಮ್ಮ ಕಾಲುಗಳು, ನಿಮ್ಮ ಆರ್ಗನ್ಗಳು ಪ್ರತಿಯೊಂದು ಚಲನೆಯಲ್ಲಿರುತ್ತೆ. ಈ ಚಲನೆಗೆ ಅದು ಪೂರಕವಾಗಿ ಸಪೋರ್ಟ್ ಮಾಡುತ್ತೆ. ಸ್ಪೈನಲ್ ಕಾರ್ಡು ನಿಮ್ಮ ಜೊತೆಯಾಗಿ ಬೆಂಡ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇದೆ, ಪ್ರೆಷರ್ ತಗೊಳ್ಳುತ್ತೆ, ಲೋಡ್ ತಗೊಳ್ಳುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಸಾಕಷ್ಟು ಟಾರ್ಚರ್ಗಳನ್ನ ಅದು ತಡೆದಿಟ್ಕೊಳ್ಳುತ್ತೆ. ಆದರೆ ಬ್ರೈನ್ಗೆ ನೀವು ಅದನ್ನು ಕೊಟ್ಟರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಬ್ರೈನು ಸೇಫ್ ಆಗಿ ಸ್ಕಲ್ ಮಧ್ಯೆ ಸೇಫ್ ಆಗಿ ಕೂತಿದೆ. ಸೊ ಈ ಎಲ್ಲ ಕಾರಣಗಳಿಂದ ಬ್ರೈನನ್ನ ಇನ್ ಆರ್ಗನ್ ಮತ್ತು ಸ್ಪೈನಲ್ ಕಾರ್ಡನ್ನು ಯಾಂಗ್ ಆರ್ಗನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನಾವು ಬ್ರೈನ್ ಬಗ್ಗೆ ಮಾತಾಡೋಣ. ಬ್ರೈನನ್ನು ನಾವು ಸಂಪೂರ್ಣವಾಗಿ ಇನ್ ಅಂತ ಕರಿತೀವಲ್ವಾ, ಇದು ನಾನು ಆಗಲೇ ಹೇಳಿದೆ, ತಲೆ ಬುರುಡೆ ಒಳಗಡೆ ಸೇಫ್ ಆಗಿ ಇನ್ ಆರ್ಗನ್, ಬುರುಡೆ ಒಳಗಡೆ ಸೇಫ್ ಆಗಿರೋದಕ್ಕೆ ಇದನ್ನು ಇನ್ ಆರ್ಗನ್ ಅಂತ ಕರಿತೀವಿ. ಬ್ರೈನ್ ಇಡೀ ದೇಹದ ಮಾಸ್ಟರ್ ಕಂಟ್ರೋಲ್ ಅಲ್ವಾ, ದೇಹ ಪೂರ್ತಿ ಕಂಟ್ರೋಲ್ ಮಾಡೋದು ಯಾರು ಅಂದರೆ ಬ್ರೈನ್. ಇದನ್ನು ನಾವು ನಮ್ಮ ಟ್ರೆಡಿಷನಲ್ ಎನರ್ಜಿಯಲ್ಲಿ ಸಿ ಆಫ್ ಮ್ಯಾರೋ ಅಂತ ಕರಿತೀವಿ, ಕರೆಕ್ಟ್ ಅಲ್ವಾ? ಬ್ರೈನ್ ಅಂದರೆ ಏನು ಹೇಳಿ? ಬ್ರೈನ್ ಅಂದರೆ ಸಂಪೂರ್ಣ ಮಜ್ಜೆಯಿಂದ ತಯಾರಾಗಿರ್ತಕ್ಕಂಥದ್ದು, ಅದಕ್ಕೆ ಸಿ ಆಫ್ ಮ್ಯಾರೋ ಅಂತ ಕರೆಯುವಂಥದ್ದು. ಬೋನ್ ಮ್ಯಾರೋ ನಮ್ಮ ಮೂಳೆ, ನಮ್ಮ ಕ್ಯಾಲ್ಸಿಯಂ ಗಟ್ಟಿ ಆಗೋದಕ್ಕೆ, ನಮ್ಮ ಕಿಡ್ನಿ ಎಸೆನ್ಸ್ ಸ್ಟ್ರಾಂಗ್ ಆಗೋದಕ್ಕೆ, ನಮ್ಮ ಆರ್ಗನ್ಗಳು ಯಾವಾಗಲೂ ಶಕ್ತಿಶಾಲಿಯಾಗಿರೋದಕ್ಕೆ, ಅವು ತುಂಬ ಗಟ್ಟಿಯಾಗಿರೋದಕ್ಕೆ ಏನು ಬೇಕು ನಮಗೆ? ಬೋನ್ ಮ್ಯಾರೋ ಬೇಕು ಅಲ್ವಾ? ಬೋನ್ ಮ್ಯಾರೋ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಈ ಬೋನ್ ಮ್ಯಾರೋ ಹೆಚ್ಚು ಎಲ್ಲಿ ಸಿಕ್ಕುತ್ತೆ ಅಂದರೆ ಬ್ರೈನ್ ಈಸ್ ಕಾಲ್ಡ್ ಮ್ಯಾರೋ, ದಟ್ ಈಸ್ ಕಾಲ್ಡ್ ಸಿ ಆಫ್ ಮ್ಯಾರೋ ಅಂತ ನಾವು ಕರೆಯುವಂಥದ್ದು. ಕಿಡ್ನಿ ಎನರ್ಜಿ ಸಂಪೂರ್ಣವಾಗಿ ಬ್ರೈನ್ಗೆ ಪೋಷಣೆಯನ್ನು ಕೊಡುತ್ತೆ. 80% ಆಫ್ ದ ಕಿಡ್ನಿ ಎಸೆನ್ಸ್ ಬ್ರೈನ್ ಯುಟಿಲೈಸ್ ಮಾಡಿಕೊಳ್ಳುತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನೀವು ಬ್ರೈನನ್ನು ಎಷ್ಟು ಅನವಶ್ಯಕವಾಗಿ ಉಪಯೋಗ ಮಾಡ್ತೀರೋ ಅಷ್ಟು ಕಿಡ್ನಿ ಎಸೆನ್ಸ್ ಲಾಸ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಕಿಡ್ನಿಯ 80% ಎಸೆನ್ಸು ನಿಮ್ಮ ಬ್ರೈನ್ ಯೂಸ್ ಮಾಡ್ಕೊಳ್ತಾ ಇದೆ. ಸೊ ಈಗ ನೀವು ಯೋಚನೆ ಮಾಡಿ, ಬ್ರೈನನ್ನು ನೀವು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಯಾವುದಕ್ಕೆ ಯೂಸ್ ಮಾಡೋದು? ನಿತ್ಯ ಕಾರ್ಯಗಳಿಗಲ್ಲ, ನಿಮ್ಮ ಸಾಂಸಾರಿಕ ಜೀವನಕ್ಕಾಗಿ ಅಲ್ಲ. ಅನವಶ್ಯಕವಾಗಿ ಯೋಚನೆಗಳನ್ನು ಮಾಡ್ತೀರಾ, ಅನವಶ್ಯಕವಾಗಿ ವಿಷಯಗಳನ್ನು ತಲೆಯಲ್ಲಿ ತುಂಬಿಸ್ತೀವಿ, ಅನವಶ್ಯಕವಾಗಿ ಬೇರೆಯ ವಿಷಯಗಳನ್ನು
ರಾತ್ರಿ ಇಡೀ ತಲೆಯಲ್ಲಿ ಹಾಕ್ಕೊಂಡು ನಾವು ಓಡಿಸ್ತೀವಿ. ಈ ವಿಷಯಗಳಿಗೆ ನಿಮ್ಮದೇ ಆಗಿರ್ತಕ್ಕಂತಹ ಕಿಡ್ನಿಯ ಎಸೆನ್ಸನ್ನು ನೀವು ಖಾಲಿ ಮಾಡ್ಕೊಳ್ತೀರಾ. ಕಿಡ್ನಿ ಎಸೆನ್ಸ್ ಖಾಲಿ ಮಾಡಿಕೊಂಡ್ರೆ ಬೇರೆ ಆರ್ಗನ್ಗೆ ಕಿಡ್ನಿ ಎಸೆನ್ಸ್ ಕೊರತೆ ಆಗುತ್ತೆ. ಆ ಆರ್ಗನ್ಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಜ್ಞಾಪಕ ಇರಲಿ ಎಲ್ಲರಿಗೂ. ಬ್ರೈನಲ್ಲಿ ಶಕ್ತಿ ಕಡಿಮೆ ಆದರೆ ಏನಾಗುತ್ತೆ? ಜನರಲ್ ಆಗಿ ಬ್ರೈನ್ನಲ್ಲಿ ಶಕ್ತಿ ಕಡಿಮೆ ಆದರೆ ಇನ್ಸೋಮ್ನಿಯಾ, ಮರುವು, ವಯಸ್ಸಾದ್ಮೇಲೆ ಮರು ಬರುತ್ತಲ್ವ, ಆ ಮರುವು ಸಹ ಬ್ರೈನಲ್ಲಿ ಶಕ್ತಿ ಕಡಿಮೆ ಆಗೋದ್ರಿಂದನೇ. ಬ್ರೈನಲ್ಲಿ ಯಾಕೆ ಶಕ್ತಿ ಕಡಿಮೆ ಆಯಿತು? ನಾವು ಯೂಸ್ ಜಾಸ್ತಿ ಮಾಡಿರ್ತೀವಿ. ಏನೇನು ಯೂಸ್ ಜಾಸ್ತಿ ಮಾಡಿರ್ತೀವಿ? ಕಿಡ್ನಿ ಎಸೆನ್ಸನ್ನು ಜಾಸ್ತಿ ಯೂಸ್ ಮಾಡಿರ್ತೀವಿ. ಯಾವಾಗ ಕಿಡ್ನಿ ಎಸೆನ್ಸ್ ಜಾಸ್ತಿ ಯೂಸ್ ಮಾಡಿ ಬೇಗ ಬೇಗ ಖಾಲಿ ಮಾಡಿರ್ತೀವಿ, ಕಿಡ್ನಿ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಕಿಡ್ನಿ ಎಸೆನ್ಸ್ ಬ್ರೈನ್ಗೆ ತಲುಪೋದಿಲ್ವೋ, ಕೊಡೋಕ್ಕಾಗೋದಿಲ್ವೋ, ಆಗ ಒಂದೊಂದಾಗಿ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ. ಅದರಲ್ಲೂ ಎಸ್ಪೆಷಲಿ ಫಸ್ಟ್ ಬರೋದು ಇನ್ಸೋಮ್ನಿಯಾ, ಆಮೇಲೆ ಮರ್ತೋಗೋವಂಥದ್ದು. ಇನ್ನೊಂದು ಏನು ಬರುತ್ತೆ ಅಂದರೆ ಮಾನಸಿಕವಾಗಿ ಆಂಗ್ಸೈಟಿ ಬರುತ್ತಲ್ವ, ಆತಂಕ ಆಗುತ್ತಲ್ವ. ಯಾಕೆ ಆತಂಕ ಆಗುತ್ತೆ ಅಂದರೆ ನಿಮ್ಮ ಕಿಡ್ನಿ ಸ್ಟ್ರಾಂಗ್ ಇರೋದಿಲ್ಲ. ನಿಮ್ಮ ಕ್ಲಿನಿಕಲ್ಲಿ ನಿಮ್ಮ ಪೇಷಂಟ್ ಬಂದಾಗ ಯಾರು ಆಂಗ್ಸೈಟಿ ಜಾಸ್ತಿ ತೋರಿಸ್ತಾರೆ, ಆತಂಕ ಪಡೋವಂಥ ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ನೋಡಿ ಅವರ ಕಿಡ್ನಿಯ ಎಸೆನ್ಸ್ ಪೂರ್ತಿ ವೀಕ್ ಆಗಿರುತ್ತೆ. ಕಿಡ್ನಿ ಪಲ್ಸ್ ನೋಡ್ಬೋದು, ಕಿಡ್ನಿ ಟಂಗ್ನ ಅನಲೈಸಿಸ್ ಮಾಡ್ಬೋದು. ಸೊ ಇದೆರಡು ನೋಡಿದಾಗ ಕಿಡ್ನಿ ಎಸೆನ್ಸ್ ಎಷ್ಟಿರುತ್ತೆ ಅನ್ನೋದು ನೀವು ಅನಲೈಸ್ ಮಾಡ್ಕೋಬೋದು. ಕರೆಕ್ಟ್ ಅಲ್ವಾ? ಇದನ್ನು ನಾವು ಒಂದು ಸ್ಪಿರಿಚುವಲ್ ಪ್ರೆಸೆನ್ಸಲ್ಲಿ ತಗೊಂಡಾಗ ಒಬ್ಬ ವ್ಯಕ್ತಿಯ ಆತ್ಮಶಕ್ತಿ, ಕಾನ್ಷಿಯಸ್ನೆಸ್ಸು ಬಲವಾಗಿದ್ದರೆ, ಅಂದರೆ ತನ್ನ ಇಂಟರ್ನಲ್ ಎನರ್ಜಿ ಅಂತ ಹೇಳಿದ್ವಲ್ಲ, ಹಾಟ್ನೆಸ್ ಎಲಿಮೆಂಟು ಸ್ಟ್ರಾಂಗ್ ಆಗಿದ್ದರೆ ಏನಾಗುತ್ತೆ? ಒಬ್ಬ ವ್ಯಕ್ತಿ ಹೆಂಗೆ ಕಾಣಿಸ್ತಾನೆ? ಪ್ರಕಾಶಮಾನವಾಗಿ ಕಾಣಿಸ್ತಾನೆ. ಕಣ್ಣುಗಳಲ್ಲಿ ಹೊಳಪು ಕಾಣಿಸುತ್ತೆ, ಮಾತುಗಳಲ್ಲಿ ದೃಢತೆ ಇರುತ್ತೆ, ಸ್ಪಷ್ಟತೆ ಇರುತ್ತೆ. ಕರೆಕ್ಟ್ ಅಲ್ವಾ? ನಿರ್ಧಾರದಲ್ಲಿ ಸಂಪೂರ್ಣವಾದ ದೃಢತೆ ತಗೊಳ್ತಾರೆ. ನಿರ್ಧಾರಕ್ಕೂ ಮತ್ತು ಅಭಿಪ್ರಾಯಕ್ಕೂ ವ್ಯತ್ಯಾಸಗಳು ಗೊತ್ತಿದೆ ಅಂದ್ಕೊಳ್ತೀನಿ. ಅಭಿಪ್ರಾಯಗಳು ಪದೇ ಪದೇ ಬದಲಾಗುವಂಥದ್ದು. ಸೊ ಯಾವಾಗ ಅಭಿಪ್ರಾಯಗಳು ಪದೇ ಪದೇ ಬದಲಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಕಾನ್ಷಿಯಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗಿರುತ್ತೆ. ಕಾನ್ಷಿಯಸ್ ಲೆವೆಲ್ ಸ್ಟ್ರಾಂಗ್ ಇದ್ದಷ್ಟು ಅಭಿಪ್ರಾಯಗಳು ನಿರ್ಧಾರಗಳಾಗಿ ಬದಲಾಗುತ್ತೆ. 10 ಅಭಿಪ್ರಾಯ ಇದ್ದರೆ ಒಂದು ಅಭಿಪ್ರಾಯವನ್ನು ನಿರ್ಧಾರವಾಗಿ ತಗೊಳ್ತಾರೆ. ಆ ಅಭಿಪ್ರಾಯವನ್ನು ಯಾವತ್ತೂ ಮತ್ತೆ ಇನ್ನೊಂದು ಸಾರಿ ಅದು ನನ್ನ ಅಭಿಪ್ರಾಯ ಅಂತ ಹೇಳಲ್ಲ, ಇದು ನನ್ನ ನಿರ್ಧಾರ ಅಂತ ಹೇಳ್ತಾರೆ. ಸೊ ಯಾಕೆ ಅಂದರೆ ಆ ನಿರ್ಧಾರಗಳಲ್ಲಿ ದೃಢತೆ ಇರುತ್ತೆ. ಯಾಕೆ ದೃಢತೆ ಬರುತ್ತೆ? ಬಿಕಾಸ್ ಆಫ್ ಕಾನ್ಷಿಯಸ್ನೆಸ್ ಎನರ್ಜಿ. ಈ ಕಾನ್ಷಿಯಸ್ನೆಸ್ ಎನರ್ಜಿ ಎಲ್ಲಿಂದ ಬಂತು? ಒನ್ಸ್ ಅಗೇನ್ ಕಿಡ್ನಿಯ ಎಸೆನ್ಸಿಂದ. ಕಿಡ್ನಿಯ ಎಸೆನ್ಸ್ ಇಷ್ಟೊಂದು ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಕಿಡ್ನಿಯನ್ನು ಎಷ್ಟು ಚೆನ್ನಾಗಿ ಪೋಷಣೆ ಮಾಡಬೇಕು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ, ಮತ್ತು ನಿಮ್ಮ ಪೇಷಂಟ್ಗೆ ಯಾವ ರೀತಿ ಗೈಡ್ ಮಾಡಬೇಕು, ಕಿಡ್ನಿಯ ಎಸೆನ್ಸ್ನ ಹೇಗೆ ಕಾಪಾಡ್ಕೋಬೇಕು, ಕಿಡ್ನಿಯ ಎಸೆನ್ಸ್ನ ಹೇಗೆ ರೈಸ್ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮ ಪೇಷಂಟ್ಗಳಿಗೆ ಮಾಹಿತಿ ಕೊಡ್ತಾ ಹೋಗಿ. ಪ್ರತಿಯೊಂದು ಪೇಷಂಟ್ ಬಂದಾಗಲೂ ಸಹ ಇವೆಲ್ಲವನ್ನು ನೀವು ಡೀಪಾಗಿ ನೋಡುವಂಥದ್ದು ತುಂಬ ಇಂಪಾರ್ಟೆಂಟು. ಬ್ರೈನ್, ಹಾರ್ಟ್ ಫೈರ್, ಕಿಡ್ನಿ ಎಸೆನ್ಸ್, ನಾನಾಗಲೇ ಹೇಳಿದ್ನಲ್ವ, ಈ ಮೂರೂ ಒಂದೇ ಆ್ಯಕ್ಸಿಸಲ್ಲಿ ಕೆಲಸ ಮಾಡೋವಂಥದ್ದು. ಬ್ರೈನ್ ಫಂಕ್ಷನ್ನು, ಹಾಟ್ನೆಸ್ ಎಲಿಮೆಂಟ್ ಚೆನ್ನಾಗಿದ್ದರೆ, ಹಾಟ್ನೆಸ್ ಎಲಿಮೆಂಟು ಚೆನ್ನಾಗಿದೆ, ಸೊ ಬ್ರೈನ್ ಫಂಕ್ಷನ್ ಹೆಂಗಿರುತ್ತೆ? ನಾನು ಈಗಲೇ ಹೇಳಿದೆ, ಮೆಮೊರಿ, ಕಾನ್ಸಂಟ್ರೇಷನು, ಇಂಟೆಲಿಜೆನ್ಸು, ಕ್ರಿಯೇಟಿವಿಟಿ, ಅಲರ್ಟ್ನೆಸ್ಸು, ಡಿಸಿಷನ್ ಮೇಕಿಂಗು ಸೂಪರಾಗಿರುತ್ತೆ. ಹೌದಲ್ವಾ? ಸೊ ಇವೆಲ್ಲವನ್ನು ನಾವು ಪೇಷಂಟಲ್ಲಿ ನೋಡುವಂಥದ್ದು. ಪ್ರತಿಯೊಂದು ನೋಡಬೇಕು. ಅವರ ಮೆಮೊರಿ ಹೇಗಿರುತ್ತೆ, ಅವ್ರು ಬಂದು ಕೂತ್ಕೊಂಡಾಗ ನಿಮ್ಮ ಮಾತುಗಳು ಕೇಳ್ತಾರೋ, ಅಥವಾ ಮೊಬೈಲಲ್ಲಿ ಇನ್ವಾಲ್ವ್ ಆಗಿರ್ತಾರೋ, ಅಥವಾ ಇಲ್ಲಿ ಕೂತ್ಕೊಂಡು ಬೇರೆ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತಾರೋ, ನೀವೊಂದು ಏನೋ ಕೇಳ್ತೀರ ಪ್ರಶ್ನೆ, ಆ ಪ್ರಶ್ನೆಗೆ ಬೇರೆ ಉತ್ತರವನ್ನೇ ಕೊಡ್ತಾ ಇರ್ತಾರೆ. ಸೊ ಅವರ ಏಕಾಗ್ರತೆ ಕೊರತೆ ಇರುತ್ತೆ. ನಾವು ಎಲ್ಲಿ ಬಂದಿದ್ದೀವಿ, ಏನನ್ನು ಮಾತಾಡಬೇಕು, ಯಾರ ಮುಂದೆ ಕೂತಿರ್ತೀವಿ, ಸೊ ಈ ಒಂದು ಕಾನ್ಷಿಯಸ್ನೆಸ್ ಅವ್ರಿಗೆ ಕಡಿಮೆ ಇರುತ್ತೆ. ಬಂದಿರ್ತಾರೆ, ಯಾರ್ದೋ ಬೈ ಫೋರ್ಸ್ಫುಲಿ ಬಂದಿರ್ತಾರೆ, ಅಥವಾ ಮೀಡಿಯಾ
ಎಂಟರ್ಟೈನ್ ಆಗಿ ಬಂದಿರ್ತಾರೆ, ಮೀಡಿಯಾಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ ಬಂದಿರ್ತಾರೆ, ನಾನು ಒಂದ್ಸರಿ ನೋಡೋಣ ಅಂತ. ಬಟ್ ಇಲ್ಲಿಗೆ ಬಂದಾಗ ಆ ಏಕಾಗ್ರತೆ, ಆ ಕಾನ್ಷಿಯಸ್ನೆಸ್ ಅನ್ನೋದು ಅವ್ರಿಗಿರೋದಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಬೇಕು ಇದಿಷ್ಟು ಫಂಕ್ಷನ್ಸ್ನ. ಬ್ರೈನ್ ಫಂಕ್ಷನ್ ಚೆನ್ನಾಗಿದ್ದರೆ, ನಾನೇನು ಹೇಳಿದೆ, ಬ್ರೈನ್ ಅಂದರೆ ಹಾಟ್ನೆಸ್ ಎಲಿಮೆಂಟ್ ಹೆಲ್ತಿಯಾಗಿದೆ ಅಂದರೆ ಮೆಮೊರಿ, ಕಾನ್ಸಂಟ್ರೇಷನು, ಇಂಟೆಲಿಜೆನ್ಸು, ಕ್ರಿಯೇಟಿವಿಟಿ, ಅಲರ್ಟ್ನೆಸ್ ಮತ್ತು ಡಿಸಿಷನ್ ಮೇಕಿಂಗು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಖಡಕ್ ಉತ್ತರ ಅಂತ ಹೇಳ್ತಾರಲ್ವಾ, ಹಾಗೆ ಖಡಕ್ ವ್ಯಕ್ತಿಗಳು ಅಂತ ಹೇಳ್ತೀವಲ್ವಾ, ಆ ರೀತಿ. ಸೊ ಅವರು ಸ್ಟ್ರಾಂಗ್ ಆಗಿರ್ತಾರೆ. ಅದೇ ಏನಾದರೂ ಈ ಕಾನ್ಷಿಯಸ್ ಎಲಿಮೆಂಟು ವೀಕ್ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ವೀಕ್ ಆದರೆ ಏನಾಗ್ತಾರೆ? ಕರೆಕ್ಟಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಏನೇನು ಹೇಳಿದೆ? ಮೆಮೊರಿ, ಕಾನ್ಸಂಟ್ರೇಷನ್, ಇಂಟೆಲಿಜೆನ್ಸ್, ಕ್ರಿಯೇಟಿವಿಟಿ, ಅಲರ್ಟ್ನೆಸ್, ಡಿಸಿಷನ್ ಮೇಕಿಂಗ್ ಖಡಕ್ಕಾಗಿರ್ತಾರೆ. ಅದೇ ಕಡಿಮೆ ಆಗ್ಬಿಡುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಕಡಿಮೆ ಆಗ್ಬಿಟ್ರೆ ಏನೆಲ್ಲ ಆಗುತ್ತೆ? ಅದಕ್ಕೆ ವಿರುದ್ಧವಾಗಿರುತ್ತೆ, ಅಷ್ಟೇ ಅಲ್ವಾ? ಎನರ್ಜಿ ಕಡಿಮೆ ಆದರೆ ಏನಾಗುತ್ತೆ? ನಾನು ಆಗಲೇ ಹೇಳಿದೆ, ಮೆದುಳಲ್ಲಿ ಎನರ್ಜಿ ಕಡಿಮೆ ಆದರೆ ಮೆಮೊರಿ ಕಡಿಮೆ ಆಗುತ್ತೆ. ಆಗುತ್ತಾ? ಮರ್ತೋಗ್ತಾರೆ, ಡಲ್ ಆಗಿರ್ತಾರೆ, ಫಾಗಿ ಮೈಂಡ್, ಫಾಗಿ ಮೂಡ್ ಅಂತೀವಲ್ವಾ, ಡಲ್ ಆಗಿರೋ ಅಂಥದ್ದು. ಕರೆಕ್ಟಾ? ಡಿಪ್ರೆಷನ್ಗೊಳಗಾಗ್ತಾರೆ. ಅವ್ರ ಯೋಚನೆಗಳು ತುಂಬ ನಿಧಾನವಾಗಿರುತ್ತೆ. ಸೊ ಯೋಚನೆಗಳು ತುಂಬ ನಿಧಾನ ಇರುತ್ತೆ. ಮೋಟಿವೇಶನ್ ಏನು ಹೇಳ್ತೀವಿ? ಡಲ್ ಆಗಿರ್ತಾರೆ, ಲ್ಯಾಕ್ ಆಫ್ ಮೋಟಿವೇಶನ್. ನೀವೆಷ್ಟೇ ಪಂಪ್ ಹೊಡೆದ್ರು ಅವ್ರ ಮನೆಯಿಂದ ಆಚೆಗೆ ಹೋಗಲ್ಲ, ನೀವೆಷ್ಟೇ ಪಂಪ್ ಹೊಡೆದ್ರು ಎಕ್ಸಾಮಲ್ಲಿ ಹೋಗಿ ಬರೆಯಲ್ಲ. ಯಾಕೆಂದರೆ ನಾನೇನು ಓದಿಲ್ಲ. ಯಾಕೆಂದರೆ ಅವರ ಹಾಟ್ನೆಸ್ ಎಲಿಮೆಂಟ್ ಅಷ್ಟು ವೀಕ್ ಆಗಿರುತ್ತೆ. ಸೊ ಮೋಟಿವೇಶನ್ ಯಾವಾಗ ಕಡಿಮೆ ಆಗುತ್ತೆ ವ್ಯಕ್ತಿಗಳಲ್ಲಿ? ಆಟೋಮೆಟಿಕ್ಕಾಗಿ ಡಿಪ್ರೆಷನ್ಗೆ ಹೋಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿದಿನ ಒಂದೊಂದು ಮೋಟಿವೇಶನ್ ಇರಲೇಬೇಕು. ಅದು ಸೆಲ್ಫ್ ಮೋಟಿವೇಶನ್ ಆಗ್ಬೋದು ಅಥವಾ ಬೇರೆ ವ್ಯಕ್ತಿಯಿಂದ ಆಗೋದಾದರೂ ಆಗ್ಬೋದು. 100ಕ್ಕೆ 98 ಜನ ಸೆಲ್ಫ್ ಮೋಟಿವೇಶನ್ ಆಗಿರ್ತಾರೆ. ನಾವು ಅಂದ್ಕೊಳ್ತೀವಿ ಈ ಮೋಟಿವೇಶನ್ ಬೇರೆಯವರಿಂದ ಬಂದಿದ್ದು ಅಂತ. ನೋ, ಬೇರೆಯವರಿಂದ ಬಂದಿದ್ದಲ್ಲ, ನಿಮ್ಮಲ್ಲಿ ಇದ್ದಿದ್ದು ಬೇರೆಯವ್ರನ್ನ ನೋಡಿ ಟ್ರಿಗರ್ ಆಗಿರುವಂಥದ್ದು. ಸೊ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂತಹ ಎನರ್ಜಿನ ನೀವು ಆ ವ್ಯಕ್ತಿಯನ್ನು ನೋಡಿ ಟ್ರಿಗರ್ ಮಾಡಿರ್ತೀರ. ಸೊ ಹಾಗಾಗಿ ನಮಗೆ ಆ ವ್ಯಕ್ತಿಯಿಂದ ಬಂದಿದ್ದು ಈ ಎನರ್ಜಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಿಮ್ಮಲ್ಲೇ ಇರ್ತಕ್ಕಂತಹ ಎನರ್ಜಿನ ಯಾವುದೋ ಒಂದು ಸಮಯದಲ್ಲಿ ನೀವು ಟ್ರಿಗರ್ ಮಾಡಿರ್ತೀರ. ಸೊ ಹಾಗಾಗಿ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ಎನರ್ಜಿನ ಪ್ರತಿದಿನ ಪ್ರತಿಯೊಬ್ಬರೂ ನೀವು ಟ್ರಿಗರ್ ಮಾಡ್ತಾ ಹೋಗಿ. ಇದೇ ಹಾಟ್ನೆಸ್ ಎಲಿಮೆಂಟ್ ಎನರ್ಜಿ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಅವಾಗ? ಕೋಪ ಜಾಸ್ತಿ ಬರುತ್ತೆ, ಸಡನ್ನಾಗಿ ಬರುತ್ತೆ, ಇರಿಟೇಬಿಲಿಟಿ, ಚಿಕ್ಕ ಚಿಕ್ಕ ವಿಷಯಗಳೂ ಇರಿಟೇಷನ್ ಮಾಡ್ಕೊಳ್ತಾರೆ, ಆಂಗ್ಸೈಟಿ ಇರುತ್ತೆ ಅವರಿಗೆ. ಈ ಎನರ್ಜಿ ಜಾಸ್ತಿ ಆದರೆ ಫುಲ್ ಓವರ್ ಆ್ಯಕ್ಟಿವ್ ಅಂತ ಹೇಳ್ತೀವಲ್ವ, ಓವರ್ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರಿಗೆ ರೆಸ್ಟೇ ಇರೋದಿಲ್ಲ, ರೆಸ್ಟ್ ತೊಗೊಳಕ್ಕೆ ಇಷ್ಟಪಡೋದೇ ಇಲ್ಲ ಅವರು. ರೆಸ್ಟ್ ಇಲ್ಲ ಅಂದ್ರೂ ಅವ್ರು ಹಾಗೇ ಇರ್ತಾರೆ, ರೆಸ್ಟ್ಲೆಸ್ನೆಸ್ ಅಂತೀವಿ. ಖಂಡಿತವಾಗಿ ಈ ಹೈಪರ್ ಆಗಿರೋವಂಥವ್ರು, ಈ ಹಾಟ್ನೆಸ್ ಜಾಸ್ತಿ ಆಗಿರೋವಂಥ ವ್ಯಕ್ತಿಗೆ ಡೆಫಿನೆಟಾಗಿ ಇನ್ಸೋಮ್ನಿಯಾ, ನಿದ್ರೆ ಕಡಿಮೆ ಇರುತ್ತೆ, ನಿದ್ರೆನೇ ಬರೋದಿಲ್ಲ. ಇದನ್ನೆಲ್ಲ ನೀವು ನೋಡ್ಬೋದು. ಹಾಟ್ನೆಸ್ ಜಾಸ್ತಿ ಆಗಿದೆ, ಪೇಷಂಟ್ ಯಾರಾದ್ರೂ ನಿದ್ರೆ ಬರ್ತಾ ಇಲ್ಲ ನನಗೆ ಅಂದರೆ ಹಾಟ್ನೆಸ್ ಎಲಿಮೆಂಟ್ ಏನಾಗಿದೆ ಅನ್ನೋದನ್ನು ನೋಡಿ, ನಾಲ್ಗೆ ತುದಿಯನ್ನು ನೋಡಿ, ಕಿಡ್ನಿ ಎಸೆನ್ಸನ್ನು ನೋಡಿ ಏನಾಗಿದೆ ಅಲ್ಲಿ, ಮತ್ತು ಪಲ್ಸನ್ನು ನೋಡಿ, ಹಾರ್ಟ್ ಪಲ್ಸ್ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಇನ್ಸೋಮ್ನಿಯಾ ಇರೋರಿಗೆ ಪಟ 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 ಅಂತ ಹೊಡಿತಾ ಇರುತ್ತೆ. ನೀವು ಹಾರ್ಟ್ ಬೀಟ್ನ ನೋಡಿದ ತಕ್ಷಣ ಹೇಳ್ಬೋದು ಇವ್ರಿಗೆ ಇನ್ಸೋಮ್ನಿಯಾ ಇದೆ ಅಂತ. ಸಪೋಸ್ ಅವ್ರ ನಿದ್ರೆ ಬಂದಿಲ್ಲ ಅಂದರೆ ಹಾರ್ಟ್ನೆಸ್ ಎಲಿಮೆಂಟ್ ಕಂಟ್ರೋಲ್ ಮಾಡಿದ್ರೆ ಆಯಿತು. ಯೂಶ್ವಲಿ ಹೈಪರ್ ಟೆನ್ಷನ್ ಸಹಜವಾಗೇ ಇರುತ್ತೆ. ಹೈಪರ್ ಟೆನ್ಷನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ಎಲ್ಲ ಸಿಂಪ್ಟಮ್ಸನ್ನು ವ್ಯಕ್ತಿಗಳಲ್ಲಿ ಕಾಣುವಂಥದ್ದು. ಈ ಎಲ್ಲ ಸಿಂಪ್ಟಮ್ಸು ಒಂದೇ ವ್ಯಕ್ತಿಯಲ್ಲಿ ಕಾಣುತ್ತಾ? ಕಾಣಿಸ್ಬೇಕು ಅಂತ ಏನಿಲ್ಲ. ನಿಮ್ಮಲ್ಲಿ
ಜ್ಞಾಪಕ ಇಟ್ಕೋಬೇಕು. ಏನು ಹಾಟ್ನೆಸ್ ಜಾಸ್ತಿ ಆದರೆ ಕೋಪ ಇರುತ್ತೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಇರಿಟೇಷನ್ ಮಾಡ್ಕೊಳ್ತಾರೆ, ಆಂಗ್ಸೈಟಿ ಇರುತ್ತೆ, ರೆಸ್ಟ್ಲೆಸ್ನೆಸ್ ಇರುತ್ತೆ, ಅವ್ರಿಗೆ ನಿದ್ರೆ ಕಡಿಮೆ ಇರುತ್ತೆ, ಹೈಪರ್ ಟೆನ್ಷನ್ ಇರುತ್ತೆ, ಸಮ್ಟೈಮ್ಸ್ ಇಟ್ ಕನ್ವರ್ಟ್ ಇಂಟು BP ಆಲ್ಸೋ. ಸೊ ಇವನ್ನೆಲ್ಲನೂ ನೀವು ಅಬ್ಸರ್ವ್ ಮಾಡ್ತಾ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟು. ಇದಿಷ್ಟು ಹಾಟ್ನೆಸ್ ಎಲಿಮೆಂಟ್ ಆಗಿರತಕ್ಕಂತಹ ಬ್ರೈನ್ ಆರ್ಗನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಎಲಿಮೆಂಟ್ ಯಾವುದು? ಸ್ಪೈನಲ್ ಕಾರ್ಡ್. ಈ ಸ್ಪೈನಲ್ ಕಾರ್ಡ್ ಯಾಂಗ್ ಆರ್ಗನ್ ಅಂತ ಕರಿತೀವಿ. ಸೊ ಒಂದು ಎಲಿಮೆಂಟ್ ಅಂದರೆ ಒಂದು ಇನ್ ಆರ್ಗನ್ನು, ಒಂದು ಯಾಂಗ್ ಆರ್ಗನ್ನು, ಎರಡು ಸೇರಿ ಒಂದು ಎಲಿಮೆಂಟ್ ಆಗುತ್ತೆ. ಈಗ ನಾವು ಹಾಟ್ನೆಸ್ ಎಲಿಮೆಂಟ್ ತೊಗೊಂಡಿದ್ದೀವಿ, ಹಾಟ್ನೆಸ್ ಎಲಿಮೆಂಟಲ್ಲಿ ಬ್ರೈನ್ ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಾವು ನೆಕ್ಸ್ಟ್ ಯಾಂಗ್ ಆರ್ಗನ್ ಆಗಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಎಲಿಮೆಂಟ್ನ ನೋಡೋಣ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿಮಗೆ ವಿಷಯ ಜಾಸ್ತಿ ಆಯಿತು ಅಂದರೆ ಬೇಕಾದ್ರೆ ಇವತ್ತಿಗೆ ನಿಲ್ಸೋಣ, ಇಲ್ಲ ಅಂದರೆ ಕಂಟಿನ್ಯೂ ಮಾಡ್ತೀನಿ. ಒಬ್ಬೊಬ್ಬರಾಗಿ ಮಾತಾಡಿ. ಸರ್ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಲಾ? ರೈಟ್. ಅರ್ಥ ಆಗ್ತಿದೆಯಲ್ಲ ವಿಷಯ ನಿಮಗೆ? ವೆರಿ ಗುಡ್, ವೆರಿ ಗುಡ್. ರೈಟ್, ಕಂಟಿನ್ಯೂ ಮಾಡೋಣ. ರೈಟ್ ಮಾ. ಓಕೆ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಒಂದೊಂದು ಎಲಿಮೆಂಟ್ ಆದಾಗ ಅದ್ರದ್ದು ಬ್ಯಾಲೆನ್ಸ್ ಮಾಡೋದು ತೋರಿಸಿದ್ರೆ ಚೆನ್ನಾಗಿರುತ್ತೆ ಸರ್, ಮೆಮೊರಿಗೆ ಇರುತ್ತೆ. ವಾಯ್ಸ್ ಡಿಸ್ಟರ್ಬ್ ಆಯಿತು, ಇನ್ನೊಂದ್ಸರಿ ಹೇಳಿ. ಇವಾಗ ನೀವು ಒಂದೊಂದು ಎಲಿಮೆಂಟ್ ಹೇಳ್ತೀರಲ್ಲ, ಹೇಳಿದ ತಕ್ಷಣ ಅದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರೆ ಸ್ವಲ್ಪ ಮೆಮೊರಿ ಈಸಿ ಆಗುತ್ತೆ. ಅವಾಗ ತಕ್ಷಣ ಅದ್ರದ್ದೇ ಮೂಡಲ್ಲಿ ಕೇಳಿರ್ತೀವಲ್ಲ, ಹಾಗೆ ಇರುತ್ತೆ ಅಂತ. ಬೇಡ, ಈಗ ನಾನು 6 ಕೀನ ನಿಮಗೆ ಬೆರಳಲ್ಲಿ ತೋರಿಸ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ಏನು ಮಾಡ್ತೀರಾ ಗೊತ್ತಾ? ಈಗ ನಾನು ಹೇಳಿರೋದನ್ನ ಯಾವುದೋ ಒಂದು ಎಲಿಮೆಂಟ್ ಬಗ್ಗೆ ಹೇಳ್ತೀನಿ, 25 ಜನ ಇರ್ತೀರಾ, ಅದರಲ್ಲಿ ಒಂದು 5 ಜನ ಈ ವಿಷಯ ಎಲ್ಲನೂ ನನಗೆ ಸಂಬಂಧಪಟ್ಟಿದೆ ಅಂತ ಆ ಎಲಿಮೆಂಟ್ನ ಟ್ರೀಟ್ ಮಾಡ್ತೀರಾ ಅವತ್ತು. ನೋ, ಹಾಗೆ ಟ್ರೀಟ್ ಮಾಡಬಾರ್ದು ಅದನ್ನು. ಅದಕ್ಕೆ ನಾನು ನಿಮಗೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಎಂಡಲ್ಲಿ ಕೊಡ್ತಾ ಇರೋದು. ಏನಕ್ಕೆ ಅಂದರೆ ಇದೇ ಉದ್ದೇಶಕ್ಕೆ. ಸುಜೋಕು ಅಷ್ಟೇ ಲಾಸ್ಟಲ್ಲಿ ಕೊಟ್ಟಿದ್ದೀನಿ, ಇದನ್ನು ಅಷ್ಟೇ ನಿಮಗೆ ಲಾಸ್ಟಲ್ಲಿ ಕೊಡ್ತೀನಿ ಪ್ರೋಟೋಕಾಲ್ನ. ಎಲ್ಲ ವಿಷಯನ ನೀವು ತಿಳ್ಕೊಳ್ಳಿ. ನಾನು ಪ್ರೋಟೋಕಾಲ್ ಕೊಟ್ಟಾಗ ನಿಮಗೆ ಪಟ್ಟಂತ ಅರ್ಥ ಆಗುತ್ತೆ. ಈ ಪ್ರೋಟೋಕಾಲ್ನ ನಾನು ಹೆಂಗೆ ಡಿಸೈನ್ ಮಾಡಿರೋದು ಅಂದರೆ, ನಾನು ಆಗಲೇ ಹೇಳಿದೆ ಟ್ರಯಾಂಗಲ್ ಸ್ಟೋರಿ ಅಂತ, ಟ್ರೈ ಆರಿಜಿನ್ ಥೆರಪಿ ಅಂತ ಹೇಳ್ತೀವಿ. ನಾವು ಹೇಗೆ 6 ಕೀಯಲ್ಲಿ ತೊಗೊಂಡಿದ್ದೀವಿ, 5 ಎಲಿಮೆಂಟ್ಸಲ್ಲಿ ನಾವು ಕ್ರಿಯೇಷನ್ನು ಮತ್ತು ಕಂಟ್ರೋಲ್ ಸೈಕಲ್ ತೊಗೊಂಡಿದ್ದೀವಲ್ವಾ, ಅದೇ ರೀತಿಯಲ್ಲಿ ಇದು ನಾವು ಟ್ರೈ ಆರಿಜಿನ್ ಥೆರಪಿ ಅಂತ ತೊಗೊಳ್ತೀವಿ. ಈ ಟ್ರೈ ಆರಿಜಿನ್ ಥೆರಪಿ ಅರ್ಥ ಆಗಬೇಕು ಅಂದರೆ ಪ್ರೋಟೋಕಾಲ್ ಸಂಪೂರ್ಣವಾಗಿ ಒಂದೇ ಸರಿ ಹೇಳಬೇಕು ನಿಮಗೆ. ನೀವು ಫಸ್ಟು ಎಲ್ಲ ಎಲಿಮೆಂಟ್ಸ್ನ ತರೋ ಆಗ್ಬಿಡಿ. ಈ ಎಲಿಮೆಂಟ್ಸ್ನ ಸಿಂಪಲ್ ಆಗಿ ನೀವು ತರೋ ಆದರೆ ಸಾಕು, ಡೆಫಿನೆಟ್ ಆಗಿ 6 ಕೀ ತುಂಬ ಸುಲಭವಾಗಿರುತ್ತೆ. ಓಕೆ, ಇನ್ನು ಇದಾದ್ಮೇಲೆ ನೆಕ್ಸ್ಟ್ ನಾವು ಇದನ್ನೇ ಕಂಟಿನ್ಯೂ ಮಾಡೋದು. ಈಗ ಆಗಿದ ತಕ್ಷಣ ಹಾಟ್ನೆಸ್ ಆಗಿದ ತಕ್ಷಣ ನಾವು ಫಸ್ಟ್ ಟ್ರೈ ಆರಿಜಿನ್ ಥೆರಪಿ ಒಂದು ಕ್ಲಾಸ್ ಮಾಡ್ತೀನಿ. ಆ ಟ್ರೈ ಆರಿಜಿನ್ ಥೆರಪಿ ಫಾಲೋಡ್ ಬೈ ನಾವು 6 ಕೀ ಥೆರಪಿನ ಹೇಗೆ ಕೊಡೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ದೂರ ಏನಿಲ್ಲ, ಹತ್ರದಲ್ಲಿದ್ದೀವಿ. ರೈಟ್, ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಈಗ ನಾವು ರಾಜ್ ಗೌಡ ಮ್ಯೂಟ್ ಮಾಡ್ಕೊಳ್ಳಿ. ಜಯಂತಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಇದೇ ಕಾನ್ಷಿಯಸ್, ಇದೇ ಹಾಟ್ನೆಸ್ ಎಲಿಮೆಂಟ್. ನಿಮ್ಮ ಹಾಟ್ನೆಸ್ ಎಲಿಮೆಂಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂದರೆ ನೀವು ಸರಿಯಾಗಿ ಕೂತಿರಲ್ಲ. ವೆಲ್ಕಮ್ ಬ್ಯಾಕ್. ಈಗ ನಾವು ಹಾಟ್ನೆಸ್ ಎಲಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಟ್ನೆಸ್ ಎಲಿಮೆಂಟಲ್ಲಿ ಇನ್ ಆರ್ಗನ್ ಆಗಿರೋ ಸ್ಪೈನಲ್ ಬ್ರೈನ್ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿದ್ದೀವಿ. ಸುಜೋಕ್ 6 ಕೀ ಥೆರಪಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಖಂಡಿತವಾಗಿ ಪೂರ್ಣ ಅಲ್ಲ. ಯಾಕೆ ಅಂದರೆ ನಾನು ಆಗಲೇ ಹೇಳಿದೆ, ನಮ್ಮಲ್ಲಿರ್ತಕ್ಕಂಥ ಡೇಟಾ ಸ್ಟೋರ್ ಮಾಡಿದ್ರೆ ಒಂದು ಊರಿನಷ್ಟು ದೊಡ್ಡದಾಗಿರ್ತಕ್ಕಂಥ ಮೆಮೊರಿ ಕಾರ್ಡ್ನ ರೆಡಿ ಮಾಡಿಬಿಟ್ಟು ನಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು. ಆದ್ರೂ ಸಾಲಲ್ಲ, ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಡೇಟಾ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಅಂದರೆ ಸುಜೋಕ್ 6 ಕೀಗೆ ಏನು ಬೇಕೋ ಅದನ್ನು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಗನ್ ಸ್ಪೈನಲ್ ಕಾರ್ಡು. ಬೆನ್ನುಹುರಿ ಅಥವಾ ಸ್ಪೈನಲ್ ಕಾರ್ಡ್ ಯಾಂಗ್ ಶಕ್ತಿಯ ಸಂಕೇತ.
ಇದು ಬೆನ್ನು ಮೂಳೆ ಮೂಲಕನೇ ಹಾದು ಹೋಗಿದೆ ಅಲ್ವಾ? ಬೆನ್ನು ಮೂಳೆಯ ಒಳಗಡೆ ಹಾದು ಹೋಗಿದೆ ಸ್ಪೈನಲ್ ಕಾರ್ಡ್. ನಿಮಗೆ ಸ್ಪೈನಲ್ ಕಾರ್ಡ್ ಮೇಲ್ಗಡೆಯಿಂದ ಟಚ್ ಮಾಡಕ್ ಸಿಕ್ಕಲ್ಲ, ಕರೆಕ್ಟ್ ಅಲ್ವಾ? ಎಲ್ಲೆಲ್ಲಿ ಸ್ಪೈನಲ್ ಕಾರ್ಡ್ ಹೋಗಿದೆ ಅಲ್ಲೆಲ್ಲ ಬೆನ್ನು ಮೂಳೆಗಳಿದೆ. ಪ್ರತಿಯೊಂದು ಒಂದೊಂದು ಇಂಚು ಅರ್ಧ ಇಂಚಿಗೂ ಸಹ ತನ್ನದೇ ಆಗಿರ್ತಕ್ಕಂಥ ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ಸ್ಪೈನಲ್ ಕಾರ್ಡ್ ಸೇಫ್ ಆಗಿದೆ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಎನರ್ಜಿ ಹೈವೇ ಅಂತ ಕರಿತೀವಿ ನಾವು. ಸ್ಪೈನಲ್ ಕಾರ್ಡ್ ಈಸ್ ಆಲ್ಸೋ ಮೆರಿಡಿಯನ್. ನಮ್ಗೆ ಎಷ್ಟು ದಿವಸ ಗೊತ್ತಿರ್ಲಿಲ್ಲಲ್ಲ ಇದೊಂದು ಮೆರಿಡಿಯನ್ ಅಂತ. ಸ್ಪೈನಲ್ ಕಾರ್ಡ್ ಈಸ್ ಆಲ್ಸೋ ಮೆರಿಡಿಯನ್. ಬೇರೆ ಯಾವುದೇ ಮೆರಿಡಿಯನ್ನು ನಿಮ್ ಕಣ್ಣಿಗೆ ಕಾಣಿಸಲ್ಲ, ಬಟ್ ಸ್ಪೈನಲ್ ಕಾರ್ಡ್ ಕಾಣಿಸುತ್ತೆ, ಬ್ರೈನ್ ಕಾಣಿಸುತ್ತೆ. ಸೊ ಹಾರ್ಟ್ನೆಸ್ ಎಲಿಮೆಂಟ್ ಯಾಕೆ ಇಂಪಾರ್ಟೆಂಟ್ ಹೇಳಿ? ಬೇರೆ ಮೆರಿಡಿಯನ್ನು ನಿಮಗೆ ಕಾಣಿಸಲ್ಲ, ಈ ಎರಡೂ ಎಲಿಮೆಂಟ್ಸು ಪ್ಲಸ್ ಈ ಎರಡು ಮೆರಿಡಿಯನ್ಗಳು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಕಣ್ಣಿಗೆ ಕಾಣಿಸಿದ್ರು ಸಹ ಈ ಮೆರಿಡಿಯನ್ಗಳನ್ನ ಕಂಟ್ರೋಲ್ ಮಾಡೋದು ಇನ್ನೊಂದು ಮೆರಿಡಿಯನ್ ಇದೆ. ಯಾವ್ಯಾವ ಮೆರಿಡಿಯನ್ನು? ಒಂದು ಫ್ರಂಟ್ ಆಫ್ ದ ಬಾಡಿ ಕಾನ್ಸೆಪ್ಷನಲ್ ವೆಸಲ್, ಬ್ಯಾಕ್ ಆಫ್ ದ ಬಾಡಿ ಇಲ್ಲಿಂದ ಬ್ಯಾಕ್ ಆಫ್ ದ ಬಾಡಿ ಅಪ್ ಟು ಅನ್ನಸ್ವರ್ಗುನು ಯಾವುದು ಗವರ್ನಿಂಗ್ ವೆಸಲ್ ಅಂತ ಕರಿತೀವಿ. ಇದು ಸಹ ಮೆರಿಡಿಯನ್, ಅದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಕಾನ್ಸೆಪ್ಷನಲ್ ವೆಸಲ್ ಮೆರಿಡಿಯನ್. ಸಹ ಕಾನ್ಸೆಪ್ಷನಲ್ ಮೆರಿಡಿಯನ್ ಇನ್ ಆರ್ಗನ್ ಆಗಿರ್ತಕ್ಕಂತಹ ಬ್ರೈನ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಗವರ್ನಿಂಗ್ ವೆಸಲ್ ಮೆರಿಡಿಯನ್ ಬಂದು ಯಾಂಗ್ ಆರ್ಗನ್ ಆಗಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸ್ಪೈನಲ್ ಕಾರ್ಡ್ ಆರ್ಗನ್ನು ಹೌದು, ಮೆರಿಡಿಯನ್ನು ಹೌದು. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು ಹೆಸರು ಇಟ್ಕೊಂಡು ನಾವು ಅದನ್ನ ಮೆರಿಡಿಯನ್, ಅದಕ್ಕೆ ಸಪ್ರೇಟ್ ಆಗಿ ಇರ್ತಕ್ಕಂಥ ಪಾಯಿಂಟ್ಗಳನ್ನ ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ಡೈರೆಕ್ಟ್ ಆಗಿ ಸ್ಪೈನಲ್ ಕಾರ್ಡ್ ಮೆರಿಡಿಯನ್ ಮೇಲೆ ಟ್ರೀಟ್ ಮಾಡಿದ್ರು ಸಹ ನಮಗೆ ರಿಸಲ್ಟ್ ಬರುತ್ತೆ. ಸ್ಪೈನಲ್ ಕಾರ್ಡ್ ಅಲ್ಲದೇನೆ ನಾವು ಗವರ್ನಿಂಗ್ ವೆಸಲ್ ಮೇಲೆ ಟ್ರೀಟ್ ಮಾಡಿದ್ರು ಸಹ ನಮಗೆ ರಿಸಲ್ಟ್ ಬರುತ್ತೆ. ಈ ಅದ್ಭುತ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಮ್ಮ ದೇಹದ ಪ್ರತಿಯೊಂದು ನರಗಳು ಸಹ ಸ್ಪೈನಲ್ ಕಾರ್ಡ್ ಮೂಲಕನೇ ಬ್ರೈನ್ಗೆ ಕನೆಕ್ಟ್ ಆಗಿದೆ, ಹೌದು ಅಲ್ವಾ? ನಿಮ್ಮ ಪ್ರತಿಯೊಂದು ನರ್ವ್ಸ್, ಎಕ್ಸಾಂಪಲ್ ನಾವೇ ಈ ನಮ್ನೆಸ್ ತುಂಬಾ ಕೇಳಿರ್ತೀವಿ. ಲಿಟಲ್ ಫಿಂಗರು, ರಿಂಗ್ ಫಿಂಗರ್ ನಮ್ನೆಸ್ ಇರುತ್ತೆ, ಇಲ್ಲಿ ಪೈನ್ ಬರುತ್ತೆ, ಹೀಗಾಗುತ್ತೆ. ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ ಇಲ್ಲಿ ಪೈನ್ ಕಾಣಿಸ್ಕೊಳ್ಳುತ್ತೆ, ನಮ್ನೆಸ್. ಇಲ್ಲಿರೋ ನರ್ವು ಸ್ಪೈನಲ್ ಕಾರ್ಡ್ ಮುಖಾಂತರವಾಗಿನೇ ನಮ್ಮ ಮಿದುಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಬಾಡಿಯಲ್ಲಿರ್ತಕ್ಕಂತಹ 100% ನರ್ವ್ಸ್ ಲಿಂಕ್ ವಿತ್ ಸ್ಪೈನಲ್ ಕಾರ್ಡ್. ಸೊ ಸ್ಪೈನಲ್ ಕಾರ್ಡ್ ಎಕ್ಸ್ಟೆನ್ಷನ್ ಆಫ್ ಬ್ರೈನ್, ಕರೆಕ್ಟ್ ಅಲ್ವಾ? ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ನರ್ವು ಸಹ ಎಲ್ಲಿ ಕನೆಕ್ಟ್ ಆಗಿದೆ? ನೇರ ಬ್ರೈನ್ ಕನೆಕ್ಟ್ ಆಗಿದೆ. ಗೊತ್ತಿದೆಯಲ್ವಾ ತಮಗೆಲ್ಲ? ಪ್ರತಿಯೊಂದನ್ನು ಅಲ್ಲಿ ಕನೆಕ್ಟ್ ಆಗಿದೆ ಅಂತ, ಕರೆಕ್ಟಾಗಿ ಕನೆಕ್ಟ್ ಆಗಿದೆ. ಸೊ ಸ್ಪೈನಲ್ ಕಾರ್ಡ್ ಅಂದರೆ ಬ್ರೈನ್ನ ಎಕ್ಸ್ಟೆನ್ಷನ್ ಅಂತ ಆಗಲೇ ಹೇಳಿದೆ ನಾನು. ಸೊ ಇಟ್ ಈಸ್ ಎ ಓನ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ರೈನ್. ಇಟ್ ಈಸ್ ಆಲ್ಸೋ ಎ ಬ್ರೈನ್. ಒನ್ಸ್ ಅಗೇನ್ ಸ್ಪೈನಲ್ ಕಾರ್ಡ್ ಹೆಂಗೆ, ಯಾವ ಮೆಟೀರಿಯಲಿಂದ ಉತ್ಪತ್ತಿ ಆಗಿದೆ? ಒನ್ಸ್ ಅಗೇನ್ ಮಜ್ಜೆ, ಯಾವುದು ಬೋನ್ ಮ್ಯಾರೋ ಅಂತೀವಲ್ವಾ, ಆ ಮ್ಯಾರೋ ಇಂದನೇ ಉತ್ಪತ್ತಿ ಆಗಿರುವಂಥದ್ದು. ನೀವು ಆಪರೇಷನ್ ಮಾಡೋವಾಗ ನೋಡಿ, ಸಂಪೂರ್ಣವಾಗಿ ನಿಮ್ಮ ಸ್ಪೈನಲ್ ಕಾರ್ಡನ್ನಾಗಲಿ ಬ್ರೈನ್ ಆಗಲಿ ಆಪ್ರೇಟ್ ಮಾಡೋದೇ ಇಲ್ಲ. ವೆರಿ ರೇರ್ ಕೇಸ್ ಆಪ್ರೇಟ್ ಮಾಡಿದ್ದಾರೆ ಅಂದರೆ ಓನ್ಲಿ ಬೆಡ್ ರಿಡನ್ ಪೇಷಂಟ್. ಆಲ್ಮೋಸ್ಟ್ 99.9% ಕೇಸಲ್ಲಿ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ನಾವು ಮಾಡಿದ್ದೀವಿ ಅಂದರೆ ಅದು ಬೆಡ್ ರಿಡನ್ ಆಗಿರೋ ಪೇಷಂಟ್ ಆಗಿರುತ್ತೆ. ಬ್ರೈನ್ ಹೊರಭಾಗದಲ್ಲಿ, ಸ್ಪೈನಲ್ ಕಾರ್ಡ್ ಹೊರಭಾಗದಲ್ಲಿ ಏನಾದರೂ ಸರ್ಜರಿ ಮಾಡಿ ರಿಪೇರಿ ಮಾಡ್ಬೋದು. ಅಷ್ಟು ಬಿಟ್ಟರೆ ಈ ಮಜ್ಜೆಯನ್ನು ಒಂದ್ಸರಿ ಡ್ಯಾಮೇಜ್ ಮಾಡಿ ಮತ್ತೆ ಸರಿ ಮಾಡೋಕ್ಕೂ ಇಲ್ಲಿ ತನಕನೂ ನಮಗೆ ಯಾವುದೇ ಟೆಕ್ನಾಲಜಿ ಇಲ್ಲ. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ಅದು ಡ್ಯಾಮೇಜೇ, ರೀಕನೆಕ್ಟ್ ಮಾಡೋಕ್ಕೆ ಇಲ್ಲಿ ತನಕನೂ ಆಗಿಲ್ಲ. ಸೊ ಅಷ್ಟು ಸೂಕ್ಷ್ಮ ವಿಷಯ ಇದು. ಎನರ್ಜಿ ಫ್ಲೋನು ಅಷ್ಟೇ. ಒಂದ್ಸರಿ ಫಿಸಿಕಲ್ ಆಗಿ ಕಟ್ ಆಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ರೆಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕಾಲು ಕಟ್ಟಾಗಿದೆ, ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಓಡಾಡ್ತಾ ಇದ್ದೀವಿ, ಚೆನ್ನಾಗಾಗಿದೆ, ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗಿದೆ, ಎಸ್ ಮಾಡ್ಕೋಬೋದು ನಾವು. ಆದರೆ ಮ್ಯಾರೋ ಇಂದ ತಯಾರಾಗಿರ್ತಕ್ಕಂತಹ ಆರ್ಗನ್ ಏನಿದೆ, ಈ ಆರ್ಗನ್ ಡ್ಯಾಮೇಜ್ ಆದರೆ ರೀಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ತನಕ ಯಾವುದೇ
ಟೆಕ್ನಾಲಜಿ ಬಂದಿಲ್ಲ. ಒಂದು ವೇಳೆ ಆಗಿದ್ರೆ ಅದು ಬೈ ಗಾಡ್ ಗ್ರೇಸ್. ಯಾವ್ದಾದ್ರು ಆಗಿರ್ಬೋದು, ನನಗೆ ಗೊತ್ತಿಲ್ಲ. ನನ್ನ ಹಿಸ್ಟ್ರಿಯಲ್ಲಿ ಯಾವ ಕೇಸು ನಾನು ನೋಡಿಲ್ಲ. ಕೆಲವು ಸಾರಿ ಅದ್ಭುತಗಳನ್ನ ನೋಡಿರ್ತೀವಿ. ಸೊ ಆ ಅದ್ಭುತಗಳನ್ನ ಎಲ್ಲರೂ ಕೇಳಿದ್ದೀವಿ, ನಾವು ಸಹ ಕೇಳಿರ್ತೀವಿ. ಅದು ಹೇಗಾಗಿರುತ್ತೆ ಅನ್ನೋದು ನಾವು ವಿಶ್ಲೇಷಣೆ ಮಾಡೋಕ್ಕೆ ನಮಗೆ ನಿಲುಕಲಾರದ್ದು, ನಮಗೆ ಸಾಧ್ಯನೇ ಇಲ್ಲ. ಅದು ಈ ರೀತಿಯೇ ಆಗಿದೆ ಅಂತ ಹೇಳೋದಕ್ಕೆ ನಮ್ಮ ಜ್ಞಾನ ಭಂಡಾರಕ್ಕೆ ನಿಲುಕಲಾರದಂತಹ ವಿಷಯ ಅದು. ಸೊ ಹಾಗಾಗಿ ಆ ವಿಷಯ ಈಗ ಬೇಡ ನಮಗೆ. ಈಗ ನಾವು ತಿಳ್ಕೊಬೇಕಾಗಿರೋದು ಸ್ಪೈನಲ್ ಕಾರ್ಡ್ ಮತ್ತು ಬ್ರೈನ್ನ ತಿಳ್ಕೊಂಡಿದ್ದೀವಿ. ಸ್ಪೈನಲ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ ಯಾವುದು ಗವರ್ನಿಂಗ್ ವೆಸಲ್ ಮತ್ತು ಕಾನ್ಸೆಪ್ಷನಲ್ ವೆಸಲ್ ಅಂತ. ಗವರ್ನಿಂಗ್ ವೆಸಲ್ ಬ್ರೈನನ್ನು ಕಂಟ್ರೋಲ್ ಮಾಡುತ್ತೆ, ಅಂದರೆ ಪೋಷಿಸುತ್ತೆ, ಅದಕ್ಕೆ ಪೋಷಣೆಯನ್ನು ಕೊಡುತ್ತೆ. ಮತ್ತು ಬ್ರೈನು ಸ್ಪೈನಲ್ನ ಕಂಟ್ರೋಲ್ ಮಾಡುತ್ತೆ, ಸ್ಪೈನಲ್ ಕಾರ್ಡ್ನ ಬ್ರೈನ್ ಕಂಟ್ರೋಲ್ ಮಾಡುತ್ತೆ. ಸೊ ಸ್ಪೈನಲ್ ಕಾರ್ಡ್ ಏನು ಮಾಡುತ್ತೆ, ನಮ್ಮ ದೇಹದ ಪ್ರತಿಯೊಂದು ಅಣುವಿಗೂ ಶಕ್ತಿಯನ್ನು ಸ್ಪ್ರೆಡ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಭಾನುವಾರದ ಮೆಡಿಟೇಷನ್ ಕ್ಲಾಸಲ್ಲಿ ಕೂತ್ಕೊಂಡಾಗ ನಿಮ್ಮ ಮೆದುಳಿನಿಂದ ಬಿಳಿ ಬೆಳಕು ದೇಹದ ಪ್ರತಿಯೊಂದು ಅಣುವಿನಲ್ಲಿಯೂ ಹರಿತಾ ಸ್ಪೈನಲ್ ಕಾರ್ಡ್ ಮುಖಾಂತರವಾಗಿ ನಿಮ್ಮ ದೇಹಕ್ಕೆ ಹೇಗೆ ಹರಿಯುತ್ತೆ ಅನ್ನೋದನ್ನು ನೀವು ಸಾಕಷ್ಟು ಜನ ಅದರ ಅನುಭವ ಪಡೆದಿದ್ದೀರಾ. ಇದು ಒಂದು ಎಕ್ಸಾಂಪಲ್. ಇದು ಹೇಗೆ ಸ್ಪ್ರೆಡ್ ಆಗುತ್ತೆ, ಹೇಗೆ ಮೂವ್ ಮಾಡುತ್ತೆ, ಎನರ್ಜಿನ ಹೇಗೆ ಫ್ಲೋ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಲೈವ್ ಎಕ್ಸಾಂಪಲ್. ನೀವು ಯಾರ್ಯಾರು ಮೆಡಿಟೇಷನ್ ಕ್ಲಾಸಲ್ಲಿ ಕೂತಿರ್ತೀರೋ ಅವ್ರಿಗೆ ಈ ಎನರ್ಜಿ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂದರೆ, ಬ್ರೈನಿಂದ ಸ್ಪೈನಲ್ ಕಾರ್ಡ್ ಬರುತ್ತೆ. ಸ್ಪೈನಲ್ ಕಾರ್ಡ್ ಎಂಟ್ರಿ ಯಾವುದು, ಸ್ಪೈನಲ್ ರೀಜನ್ಸ್ ಯಾವುದು, ಸರ್ವೈಕಲ್ ರೀಜನ್ನು, ಆಮೇಲೆ ಬ್ರೈನು, ಥೊರಾಸಿಕ್ ರೀಜನ್ನು, ಹಾರ್ಟ್ ರೆಗ್ಯುಲೇಷನ್ ಕೊಡುತ್ತೆ, ಲುಂಬಾರ್ ರೀಜನ್ಗೆ ಶಕ್ತಿಯನ್ನು ಕೊಡುತ್ತೆ, ಕಿಡ್ನಿಗೆ ಸಪೋರ್ಟ್ ಮಾಡುತ್ತೆ, ಮತ್ತು ಸ್ಯಾಕ್ರಲ್ ರೀಜನ್ಗೆ ಶಕ್ತಿಯನ್ನು ಕೊಡುತ್ತೆ, ಪ್ಲಸ್ ರೀಪ್ರೊಡಕ್ಟಿವ್ ಎನರ್ಜಿಯನ್ನು ಕೊಡುತ್ತೆ. ಅದೇ ಹಾರ್ಟ್ನೆಸ್ ಎಲಿಮೆಂಟು ವೀಕ್ ಆದರೆ ಏನಾಗುತ್ತೆ ಹೇಳಿ, ನಿಮಗೆ ಫಸ್ಟ್ ಬರೋದು ನೆಕ್ ಸ್ಟಿಫ್ನೆಸ್ ಆಗುತ್ತೆ. ಹಾರ್ಟ್ನೆಸ್ ಎಲಿಮೆಂಟ್ ವೀಕ್ ಆದರೆ, ಎಸ್ಪೆಷಲಿ ಸ್ಪೈನಲ್ ಕಾರ್ಡು, ಹಾರ್ಟ್ನೆಸ್ ಎಲಿಮೆಂಟಲ್ಲಿ ಫಂಕ್ಷನ್ ಕೊಡುವಂಥದ್ದು ಯಾವುದು, ಯಾಂಗ್ ಆರ್ಗನ್ ಯಾವುದು, ಸ್ಪೈನಲ್ ಕಾರ್ಡು. ಸೊ ಸ್ಪೈನಲ್ ಕಾರ್ಡಲ್ಲಿ ಎನರ್ಜಿ ವೀಕ್ ಆದರೆ ಫಸ್ಟ್ ನಿಮ್ಗೆ ಸಿಕ್ಕೋದು ನೆಕ್ ಸ್ಟಿಫ್ನೆಸ್, ಸಿಂಪಲ್ ಎನರ್ಜಿ. ನಿಮ್ಗೆ ಏನಾದ್ರು ನೆಕ್ ಸ್ಟಿಫ್ ಆಗಿದೆ ಅಂದರೆ ನೀವು ಫಸ್ಟ್ ತಿಳ್ಕೊಬೇಕಾಗೋದು ಮೂಮೆಂಟಮ್ ಕಡಿಮೆ ಆಗಿದೆ, ಹಾಟ್ನೆಸ್, ಆ ಎನರ್ಜಿ ಕಡಿಮೆ ಆಗಿದೆ, ಕಾನ್ಷಿಯಸ್ನೆಸ್ ಕಡಿಮೆ ಆಗಿದೆ, ಇದು ತಿಳ್ಕೊಬೇಕು ಫಸ್ಟ್. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನರಗಳಿಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ನರ್ವಸ್ ವೀಕ್ನೆಸ್ ಶುರುವಾಗುತ್ತೆ, ಬ್ಯಾಕ್ ಪೇನ್ ಶುರುವಾಗುತ್ತೆ, ಮೆಂಟಲ್ ಫ್ಯಾಟಿಗ್ಯೂ ಶುರುವಾಗುತ್ತೆ. ನರ್ವಸ್ ವೀಕ್ನೆಸ್ಸು, ಬ್ಯಾಕ್ ಪೇಯ್ನು, ಮೆಂಟಲ್ ಫ್ಯಾಟಿಗ್ಯೂ. ಆಮೇಲೆ ನಾನು ಆಗಲೇ ಒಂದು ತುಂಬ ಇಂಪಾರ್ಟೆಂಟ್ ಹೇಳಿದೆ ನಿಮಗೆ. ಯಾವ್ದು ಹೇಳಿದ ವಿಷಯ ಜ್ಞಾಪಕ ಇದೆಯಾ? ಮೋಟಿವೇಶನ್ ಡಮ್ ಅಂದ್ಬಿಡುತ್ತೆ ಒಂದೇ ಸರಿ. ಇವತ್ತು ಚೆನ್ನಾಗಿದ್ದೆ, ಇಲ್ಲಿ ತನಕ ಚೆನ್ನಾಗಿದ್ದ, ನಿನ್ನೆವರೆಗೂ ಚೆನ್ನಾಗಿದ್ದ, ಇವತ್ತಿಂದ ಯಾಕೋ ಡಲ್ ಆಗ್ಬಿಟ್ಟಿದ್ದಾನೆ. ಇದು ಮೋಟಿವೇಶನ್. ಏನಕ್ಕಾಗುತ್ತೆ ಅಂದರೆ ಅವರಲ್ಲಿ ಹಾರ್ಟ್ನೆಸ್ ಎಲಿಮೆಂಟ್ ಟಕ್ ಅಂತ ಒಂದೇ ಸರಿ ವೀಕ್ ಆಗಿರುತ್ತೆ. ಒಂದೇ ರಾತ್ರಿಗೆ ನಿಜವಾಗ್ಲೂ ವೀಕ್ ಆಗುತ್ತಾ? ನೋ, ಒಂದೇ ರಾತ್ರಿಗೆ ವೀಕ್ ಆಗಲ್ಲ. ಅದು ಗ್ರಾಜುಯಲಿ ವೀಕ್ ಆಗ್ತಾ ಬಂದಿರುತ್ತೆ, ನೋಡ್ಕೊಂಡಿರಲ್ಲ. ಸೊ ಇವತ್ತಿನವರೆಗೂ ಚೆನ್ನಾಗಿದ್ದ, ನಿನ್ನೆವರೆಗೂ ಚೆನ್ನಾಗಿದ್ದ, ಯಾಕೋ ಇವತ್ತಿಂದ ತುಂಬ ಮಂಕಾಗ್ಬಿಟ್ಟಿದ್ದಾನೆ, ಡಲ್ ಆಗಿಬಿಟ್ಟಿದ್ದಾನೆ ಅಂತ ಕೇಳಿದ್ದೀವಿ. ಸಾಕಷ್ಟು ಸಾರಿ ನಾವು ಕೇಳಿದ್ದೀವಿ ನಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಲ್ಲಿ. ಸೊ ನಿಮ್ಮಲ್ಲಿ ಬಂದಾಗೂ ಆ ಒಂದು ದಿವಸದ ಹಿಸ್ಟ್ರಿ ತಗೋಬೇಡಿ, ಸಾಕಷ್ಟು ಹಳೆ ಹಿಸ್ಟ್ರಿಗಳಿರುತ್ತೆ. ನಿಧಾನವಾಗಿ ನೀವು ಅವರ ಪಲ್ಸ್ ಮತ್ತು ಟಂಗನ್ನು ನೋಡಿದಾಗ ಡೆಫಿನೆಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಆರ್ಗನು ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದನ್ನು. ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಕಾರ ಪ್ರತಿಯೊಂದು ಆರ್ಗನ್ಗೂ ಒಂದೊಂದು ಭಾವನೆ ಅಂತ ಇರುತ್ತೆ, ಗೊತ್ತಲ್ವಾ? ಒಂದೊಂದು ಎಲಿಮೆಂಟ್ಗೂ ತನ್ನದೇ ಆಗಿರತಕ್ಕಂತಹ ಎಮೋಷನ್ಸ್ ಇರುತ್ತೆ. ಪ್ರತಿಯೊಂದು ಎಲಿಮೆಂಟಲ್ಲೂ ಹೇಳಿದ್ದೀನಿ ಒಂದೊಂದು ಎಲಿಮೆಂಟ್ಗೂ ಯಾವ ಎಮೋಷನ್ ಇದೆ ಅಂತ. ಸೊ ಹಾರ್ಟ್ನೆಸ್ ಎಲಿಮೆಂಟ್ಗೆ ಯಾವ ಎಮೋಷನ್ ಇದೆ? ಹಾರ್ಟ್ನೆಸ್ ಎಲಿಮೆಂಟ್ಗೆ ಇರ್ತಕ್ಕಂಥದ್ದು ಯಾವುದು? ಜಾಯ್, ಸಂತೋಷ. ಸಂತೋಷ ಇದೆಯಾ? ಸಂತೋಷ ಯಾರಲ್ಲಿಲ್ಲ? ಮನೇಲಿರೋ ಸಂತೋಷ ಅಲ್ಲ, ನಿಮ್ಮ ಮಗ, ನಿಮ್ಮ ಗಂಡ, ನಿಮ್ಮ ಅಣ್ಣ ತಮ್ಮ ಸಂತೋಷ ಅಲ್ಲ, ನಿಮ್ಮ
ದೇಹಕ್ಕೆ ಮತ್ತು ನಿಮ್ಮ ಮನಸ್ಸಿಗೆ ಸಿಗುವ ಆನಂದ, ಪರಮಾನಂದ, ಅದು ಸಂತೋಷ. ಆ ಸಂತೋಷ ಇದ್ದರೆ ಅದು ನಿಮ್ಮಲ್ಲಿ ಹಾರ್ಟ್ನೆಸ್ ಎಲಿಮೆಂಟ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಅಂತ. ಸಪೋಸ್ ಹಾರ್ಟ್ನೆಸ್ ಎಲಿಮೆಂಟ್ ವರ್ಕ್ ಮಾಡಲಿಲ್ಲ, ಕಡಿಮೆ ಆಗಿತ್ತು, ನಾನು ಆಗಲೇ ಹೇಳಿದ್ನಲ್ವಾ, ಒಂದು ದೊಡ್ಡ ಲೀಸ್ಟೇ ಕೊಟ್ಟಿದ್ದೀನಿ ನಿಮಗೆ. ಆ ಲೀಸ್ಟ್ ಜೊತೆಗೆ ಈ ಸಂತೋಷ ಅನ್ನೋದು ಇರಲ್ಲ, ಆನಂದ ಅನ್ನೋದು ಇರೋದಿಲ್ಲ. ಯಾಕೋ ಮಂಕಾಗಿದ್ದಾನೆ ಅಂದರೆ ಸಂತೋಷ ಇರಲ್ಲ ಅಂತಾನೆ, ಬೇರೆ ಏನು ವಿಷಯ ಇಲ್ಲ ಅದರಲ್ಲಿ. ಅದನ್ನು ಇನ್ನೊಂದು ರೂಪದಲ್ಲೂ ನಾವು ಹೇಳ್ತೀವಿ, ಅವನ ಮನಸ್ಸಿಗೆ ಯಾವುದೇ ರೀತಿಯಾದಂತಹ ಸಂತೋಷ, ಆನಂದ ಯಾವುದೂ ಇಲ್ಲ, ಅವನ ಹತ್ರ ಬಂದಿಲ್ಲ ಅಂತ. ಅದೇ ಹಾರ್ಟ್ನೆಸ್ ಎಲಿಮೆಂಟ್ ಎನರ್ಜಿ ಜಾಸ್ತಿ ಆಯಿತು, ಏನು ಮಾಡ್ತೀರಾ ಆಗ? ಏನೆಲ್ಲ ಸಿಂಪ್ಟಮ್ಸ್ ನೋಡ್ತೀರಾ? ಓವರ್ ಎಕ್ಸೈಟ್ಮೆಂಟ್, ಚಿಕ್ಕದಿಗೂ ದೊಡ್ಡದಾಗಿ ನಗುವಂಥದ್ದು, ಹೈಪರ್ ಆಕ್ಟಿವಿಟಿ. ಕರೆಕ್ಟಾ? ಇದೆಯಲ್ವಾ ಹೈಪರ್ ಆಕ್ಟಿವಿಟಿ? ನೀವು ಸುತ್ತಮುತ್ತ ನೋಡಿದ್ರೆ ಹೈಪರ್ ಆಕ್ಟಿವಿಟಿ ಅಂದರೆ ಹಾರ್ಟ್ನೆಸ್ ಎಲಿಮೆಂಟು ಟ್ರಿಗರ್ ಆದಾಗ ಚಿಕ್ಕ ವಿಷಯಕ್ಕೂ ಜೋರಾಗಿ ನಗ್ತಾರೆ. ಎಮೋಷನ್ಸ್, ಚಿಕ್ಕ ಎಮೋಷನ್ಗಳು ಸಹ ದೊಡ್ಡದಾಗಿ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇವೆಲ್ಲ ಎಮೋಷನ್ಸ್ ಅಂದರೆ ಹಾರ್ಟ್ನೆಸ್ ಎಲಿಮೆಂಟ್ ಎನರ್ಜಿ ಜಾಸ್ತಿ ಆದಾಗ ಆಗುವಂಥದ್ದು. ಸಪೋಸ್ ಅದೇ ನಿಮಗೆ ಹಾರ್ಟ್ನೆಸ್ ಎಲಿಮೆಂಟಲ್ಲಿ ಎನರ್ಜಿ ಕಡಿಮೆ ಆಯಿತು. ಸೊ ಕಡಿಮೆ ಆದಾಗ ಏನೇನಾಗುತ್ತೆ? ಸ್ಯಾಡ್ನೆಸ್, ಸೇಮ್ ನಿಮಗೆ ಇನ್ ಆರ್ಗನಲ್ಲಿ ಏನೇನಾಯಿತು ಅವೆಲ್ಲನೂ ಇಲ್ಲಾಗುತ್ತೆ. ಡಿಪ್ರೆಷನ್ಗೆ ಹೋಗ್ತೀರಾ, ಎಮೋಷ್ನಲ್ ನಮ್ನೆಸ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಎಸ್ಪೆಷಲಿ ಹಾರ್ಟ್ ಫೈರ್ ಡಿಸ್ಟರ್ಬ್ ಆಗುತ್ತೆ ನಿಮಗೆ. ಯಾಕೆ ಡಿಸ್ಟರ್ಬ್ ಆಗುತ್ತೆ ಹೇಳಿ? ನಾನು ಆಗಲೇ ಹೇಳಿದೆ, ಬ್ರೈನ್, ಹಾರ್ಟ್, ಕಿಡ್ನಿ ಈ ಮೂರು ಒಂದೇ ಆ್ಯಕ್ಸಿಸಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಬೇಕು ಅಂದರೆ, ಸ್ನೇಹಿತರು 100 ಜನ ಇದ್ರೂ ನಿಮ್ಮ ಸ್ನೇಹತ್ವ ಇರೋದು ಮ್ಯಾಕ್ಸಿಮಮ್ ಅಂದರೆ 1ರಿಂದ 10. ಆ 1ರಿಂದ 10 ತಗೊಂಡಾಗ 1, 2, 3 ಇವರಲ್ಲೇ ನೀವು ಹೆಚ್ಚು ಸ್ನೇಹ ತೋರಿಸ್ತೀರಿ. ಯಾಕೆ ತೋರಿಸ್ತೀರಾ? ನಾವು ಹೇಳ್ತೀವಿ ಸಹಜವಾಗಿ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ಅದಕ್ಕೆ ನಾವು ಅವನ ಜೊತೆ ಇರ್ತೀವಿ. ಕರೆಕ್ಟ್ ಅಲ್ವಾ? ಏನದು ಫ್ರೀಕ್ವೆನ್ಸಿ? ಆ ಫ್ರೀಕ್ವೆನ್ಸಿನೇ ಎನರ್ಜಿ. ಯಾವ ಎನರ್ಜಿ ಅಂದರೆ ದಟ್ ಈಸ್ ಕಾಲ್ಡ್ ಹಾರ್ಟ್ನೆಸ್ ಎನರ್ಜಿ. ಹಾರ್ಟ್ನೆಸ್ ಎನರ್ಜಿನೇ ಫ್ರೀಕ್ವೆನ್ಸಿ ಮ್ಯಾಚ್ ಆಗುವಂಥದ್ದು. ಅದೇ ರೀತಿಯಾಗಿ ನಿಮ್ಮ ಕಿಡ್ನಿ, ನಿಮ್ಮ ಹಾರ್ಟು, ನಿಮ್ಮ ಬ್ರೈನು ಒಂದೇ ಆಕ್ಸಿಸ್ ಅಂತ ಹೇಳಿದ್ನಲ್ವಾ, ಈ ಮೂರೂ ಒಂದೇ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಕಿಡ್ನಿ ಎಸೆನ್ಸ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳಿ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಸೊ ಜಾಯ್ನೆಸ್ ಕಡಿಮೆ ಆದರೆ, ಈ ಹಾರ್ಟ್ನೆಸ್ ಎಲಿಮೆಂಟ್ ಎನರ್ಜಿ ಕಡಿಮೆ ಆದರೆ ಸ್ಯಾಡ್ನೆಸ್ಸು, ಡಿಪ್ರೆಷನ್ನು, ಎಮೋಷನಲ್ ನಮ್ನೆಸ್ಸು, ಆಂಗ್ಸೈಟಿ, ಹಾರ್ಟ್ ಫೇರು, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಆಗಲೇ ಹೇಳಿದೆ, ಹಾರ್ಟ್ ಎನರ್ಜಿ ಡಿಸ್ಟರ್ಬೆನ್ಸ್. ನಾವು ಪ್ರಾಣಶಕ್ತಿ, ಇನ್ನೊಂದು ಹೇಳಬೇಕು ಅಂದರೆ, ನಿಮ್ಮ ಪ್ರಾಣಶಕ್ತಿ ವೀಕ್ ಆಗ್ತಾ ಬರುತ್ತೆ. ಪ್ರಾಣಶಕ್ತಿ ನಿಜವಾಗ್ಲೂ ವೀಕ್ ಆಗುತ್ತಾ? ವೀಕ್ ಆಗಲ್ಲ, ಡಿಸ್ಟರ್ಬ್ ಆಗುತ್ತೆ. ಅದು ಪ್ರಾಣಶಕ್ತಿ ಡಿಸ್ಟರ್ಬ್ ಆಯಿತು ಅಂದರೆ ನಮಗೆ ಗೊತ್ತಿಲ್ದಿರ ಹಾಗೆ ನಾವು ಪ್ರಾಣಶಕ್ತಿ ಡಿಸ್ಟರ್ಬ್ ಆದರೆ ನಮಗೆ ಗೊತ್ತಿಲ್ದಿರ ಹಾಗೆ ನಾವು ಎಲ್ಲೋ ಹೋಗ್ತೀವಿ, ಯಾವುದೋ ಲೋಕಕ್ಕೆ ಹೋಗಿರ್ತೀವಿ. ನಾನು ಆಗಲೇ ಹೇಳಿದಲ್ವ, ನೆನ್ನೆವರೆಗೂ ಚೆನ್ನಾಗಿದ್ದ, ಇವತ್ತಿಂದ ಯಾಕೋ ಹಿಂಗಾಗ್ಬಿಟ್ಟಿದ್ದಾನೆ ಅಂತ. ಇದು ಪ್ರಾಣಶಕ್ತಿ ಡಿಸ್ಟರ್ಬ್ ಆಗೋದು, ಕರೆಕ್ಟಾಗಿ ಹೇಳಬೇಕು ಅಂದರೆ. ಮತ್ತು ಈ ಶಕ್ತಿ ಕಡಿಮೆ ಆದರೆ ಇನ್ಸೋಮ್ನಿಯಾ ಅಂದರೆ ರಾತ್ರಿ ಎಲ್ಲ ಕನಸು ಕಾಣೋದು, ಹಗಲು ಕನಸು ಕಾಣೋದು, ರಾತ್ರಿನೂ ಕನಸು ಕಾಣೋದು. ಇನ್ನೊಂದು ಏನು ಗೊತ್ತಾ? ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಪೇಷಂಟಲ್ಲಿ ಕಂಪ್ಲೇಂಟ್ ಬಂದಿರ್ಬೋದು, ಸರ್ ಮನೇಲಿ ಒಬ್ಬರೇ ಇದ್ದಾಗ ಯಾರೋ ಮನೇಲಿ ಓಡಾಡ್ದಂಗೆ ಆಗುತ್ತೆ, ಮನೇಲಿ ಯಾರೋ ಏನೋ ಮಾತಾಡ್ದಂಗೆ ಆಗುತ್ತೆ, ಸರ್ ಅಲ್ಲಿ 10 ಜನ ಕೂತಿದ್ರೆ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಅಲ್ಲಿ ಯಾರೂ ಇರೋದಿಲ್ಲ, ಸರ್ ಅಲ್ಲಿ ಯಾರೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಯಾರೋ ಮಾತಾಡಿ ಶಬ್ದ ಕೇಳಿಸ್ತಾ ಇದೆ. ಇದು ಯಾವುದು ಅಂದರೆ ನಿಮ್ಮ ಹಾರ್ಟ್ ಎನರ್ಜಿ ಡಿಸ್ಟರ್ಬ್ ಆಗುವಂಥದ್ದು. ಏನಕ್ಕೆ ಡಿಸ್ಟರ್ಬ್ ಆಗುತ್ತೆ ಇದು? ಬಿಕಾಸ್ ಆಫ್ ಹಾರ್ಟ್ನೆಸ್ ಎಲಿಮೆಂಟ್ ವರ್ಕ್ ಆಗ್ತಾ ಇಲ್ಲ. ಹಾರ್ಟ್ನೆಸ್ ಎಲಿಮೆಂಟಲ್ಲಿ ಎಸ್ಪೆಷಲಿ ಯಾಂಗ್ ಜನ್ರೇಟ್ ಆಗ್ತಾ ಇಲ್ಲ. ಯಾಂಗ್ ಜನ್ರೇಟ್ ಆದ್ರೂ ಅದು ಸಪ್ಲೈ ಆಗ್ತಾ ಇಲ್ಲ. ಸೊ ಸ್ಪೈನಲ್ ಕಾರ್ಡ್ ಅಥವಾ ಗವರ್ನಿಂಗ್ ವೆಸಲ್ ಎಲ್ಲೋ ಬ್ಲಾಕೇಜ್ ಇರುತ್ತೆ. ಇದು ನೀವು ತಿಳ್ಕೊಬೇಕಾಗಿರುವಂಥದ್ದು. ಅತೀಂದ್ರಿಯ ಶಕ್ತಿ ಅಂತೀವಿ. ಅತೀಂದ್ರಿಯ ಶಕ್ತಿ ನಿಮ್ಮ ಎಲ್ಲ ಪಂಚಭೂತಗಳು ಸರಿಯಾಗಿ ಇದ್ದಾಗ ಮಾತ್ರ ಅತೀಂದ್ರಿಯ ಶಕ್ತಿ. ಅತೀಂದ್ರಿಯ ಶಕ್ತಿ ಯಾವಾಗ ಅಂದರೆ ಪಂಚಭೂತಗಳು
5 ಸಮತೋಲನದಲ್ಲಿ ನೀವು ಇಟ್ಕೊಂಡಾಗ ಅದಕ್ಕೆ ನಾವು ನಿಗ್ರಹ ಶಕ್ತಿ ಅಂತ ಹೇಳ್ತೀವಿ. ನಿಗ್ರಹ ಶಕ್ತಿ ಅಂದ್ರೆ ಯಾರಲ್ಲಿದೆ ನಿಗ್ರಹ ಶಕ್ತಿ? ಕೇಳಿದಿರಾ ನೀವು? ಯೋಗಿಗಳು, ಎಲ್ಲವನ್ನ ಬಿಟ್ಟಿರ್ತಕ್ಕಂತಹ ತ್ಯಾಗಿಗಳು. ನೀವು ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ ಕಾವಿ ಹಾಕೊಂಡು, ಆಹಾ ಅವರು ಹೇಳ್ಬೇಡಿ, ಅವ್ರದಲ್ಲ. ನಿಗ್ರಹ ಶಕ್ತಿ ಇರೋದು ಅವರಲ್ಲಿ. ನಿಜವಾದ ಯೋಗಿಗಳಿಗೆ ನಿಗ್ರಹ ಶಕ್ತಿ ಇರೋದ್ರಿಂದ ಎಲ್ಲೇ ಎಷ್ಟೇ ದೂರದಲ್ಲೂ ಏನೇ ನಡೆದರೂ ಸಹ ಅವರು ಇಲ್ಲಿಂದನೇ ನೋಡುವಂತಹ ಅಥವಾ ಕೇಳುವಂತಹ ಅದ್ಭುತವಾದಂತಹ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ. ಹಾಟ್ನೆಸ್ ಎಲಿಮೆಂಟ್ ಎನರ್ಜಿ ಕಡಿಮೆ ಆಗಿರೋರು, ನಾನು ಒಬ್ಬನೇ ಇದ್ದಾಗ ಯಾರೋ ಮನೇಲಿ ಓಡಾಡ್ದಂಗಾಯ್ತು, ಯಾರೋ ಮಾತಾಡೋದು ನನಗೆ ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇಲ್ವಾ? ಇದು ಅತೀಂದ್ರಿಯ ಶಕ್ತಿ ಅಲ್ಲ, ಇದು ಹಾಟ್ನೆಸ್ ಎಲಿಮೆಂಟ್. ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಎನರ್ಜಿ ಕಡಿಮೆ ಆಗಿರುತ್ತೆ. ಆ ಎನರ್ಜಿ ಕಡಿಮೆ ಆದಾಗ ಇವೆಲ್ಲ ನಮಗೆ ಬರುತ್ತೆ. ಸೊ ಇದಕ್ಕೂ ನಾವೇನು ಹೇಳ್ತೀವಿ? ಹಾರ್ಟ್ ಷನ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಇದು ಮನಸ್ಸಿನ ಮುಖಾಂತರವಾಗಿ ನಡೆಯುವಂಥದ್ದು. ನಿಮಗೆ ಬೇಜಾರಾದಾಗ, ನಿಮ್ಮ ಮನಸ್ಸಿಗೆ ನೋವಾದಾಗ, ನೋವು ಎಲ್ಲಿ ಬರುತ್ತೆ? ಇಲ್ಲೇನ ನೋವು ಬರೋದು? ಇಲ್ಲ ಇಲ್ಲೆಲ್ಲ ನೋವು ಬರುತ್ತಾ? ಇಲ್ಲೆಲ್ಲರ ನೋವು ಬರುತ್ತಾ? ನಿಮ್ಮ ಮನಸ್ಸಿಗೆ ನೋವಾದಾಗ ಹೊಟ್ಟೆಯಲ್ಲಿ ನೋವು ಬರುತ್ತಾ? ಇಲ್ಲ. ನಿಮ್ಮ ಮನಸ್ಸಿಗೆ ನೋವಾದಾಗ ಹೃದಯದಲ್ಲೇ ನೋವು ಕಾಣಿಸ್ಕೊಳ್ಳುತ್ತೆ, ಹೆವಿನೆಸ್ ಕಾಣಿಸ್ಕೊಳ್ಳುತ್ತೆ. ಆ ಫೀಲಿಂಗು ಇಲ್ಲಿಂದನೇ ಫೀಲ್ ಮಾಡ್ತೀರಾ ನೀವು. ಏನಾದರೂ ನಿಮ್ಗೆ ಮಾನಸಿಕವಾಗಿ ಬೇಜಾರಾದಾಗ ಫಸ್ಟಿಗೆ ಇಟ್ಕೊಳ್ತೀರಾ, ಅಯ್ಯೋ ಹಿಂಗಾಯ್ತು ಅಂತ. ಯಾರು ಇಲ್ಲಿ ತಲೆ ಮೇಲೆ ಇಟ್ಕೊಳ್ಳಲ್ಲ, ಹೊಟ್ಟೆ ಮೇಲೆ ಇಟ್ಕೊಳ್ಳಲ್ಲ, ಬೇರೆ ಕಡೆ ಇಟ್ಕೊಳ್ಳೋದಿಲ್ಲ. ಸೊ ನಿಮ್ಮ ಆ ಎನರ್ಜಿ ಎಲ್ಲಿರುತ್ತೆ ಅಂದ್ರೆ ಇಲ್ಲಿರುತ್ತೆ. ಇಲ್ಲಿರುತ್ತೆ ಅಂದ್ರೆ ಹೃದಯದ ಒಳಗಡೆ ಇರೋದಿಲ್ಲ, ಅದಕ್ಕೊಂದು ಜಾಗ ಇದೆ. ಆ ಜಾಗ ಯಾವುದು? ನಿಮ್ಗೆಲ್ಲ ಗೊತ್ತಿರೋವಂಥದ್ದೇನೆ. ಹೃದಯ ಸುತ್ತಲೂ ಒಂದು ಸಮುದ್ರ ಇದೆ. ಆ ಸಮುದ್ರಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ನಾವು, ಪೆರಿಕಾರ್ಡಿಯಂ ಅಂತ. ಆ ಪೆರಿಕಾರ್ಡಿಯಂ ಇಂದನೇ ಇದೆಲ್ಲ ಸೃಷ್ಟಿ ಆಗುವಂಥದ್ದು. ಪೆರಿಕಾರ್ಡಿಯಂ ಅಲ್ಲಿ ಯಾವಾಗ ಹಾಟ್ನೆಸ್ ಎನರ್ಜಿ ಕಡಿಮೆ ಆಗುತ್ತೆ, ಈ ನಾನು ಹೇಳಿರ್ತಕ್ಕಂಥ ಇಷ್ಟು ನಿಮ್ಮಲ್ಲಿ ಅಥವಾ ಪೇಷಂಟಲ್ಲಿ ಟ್ರಿಗರ್ ಆಗುತ್ತೆ. ವಿಷಯಗಳು ಪ್ರತಿಯೊಂದು ಸಹ ಅವನ ಮನಸ್ಸಿನಲ್ಲಿ ಭಾವನೆಗಳು ಬರೋದಕ್ಕೆ ಶುರುವಾಗುತ್ತೆ. ಪೆರಿಕಾರ್ಡಿಯಂ ಎನರ್ಜಿ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ ಪೆರಿಕಾರ್ಡಿಯಂ ಅಲ್ಲಿ ಹಾಟ್ನೆಸ್ ಎನರ್ಜಿನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೊಂಡಾಗ ಮಾತ್ರನೇ ನಿಮ್ಮ ಜಾಯ್ಫುಲ್ ಲೈಫ್ ಇನ್ನೂ ಚೆನ್ನಾಗಿರುತ್ತೆ. ಅದೇ ಸ್ಪೈನಲ್ ಕಾರ್ಡ್ನಲ್ಲಿ ಯಾಂಗ್ ಎನರ್ಜಿ ಬ್ಲಾಕ್ ಆದರೆ ಏನಾಗುತ್ತೆ? ಸಿಂಪಲ್ ಆಗಿ, ಇದು ಸ್ಪೈನಲ್ ಕಾರ್ಡ್, ಬೇರೆ ಜಾಗಗಳಲ್ಲ, ಬೇರೆ ಮೆರಿಡಿಯನಲ್ಲೂ ಅಲ್ಲ, ಎಸ್ಪೆಷಲಿ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಲ್ಲಿ ಎನರ್ಜಿ ಬ್ಲಾಕ್ ಆದರೆ, ಪ್ಯಾರಾಲಿಸಿಸ್ ಕೇಳಿದ್ರಲ್ವಾ, ಪಾರ್ಶ್ವವಾಯು ಅಂತೀವಿ. ಎಷ್ಟೋ ಜನ ಇವಾಗ ಇಲ್ಲಿ ಕೂತಿರೋದ್ರಲ್ಲಿ ಸಯಾಟಿಕಾ ಪೈನ್ ಫೀಲ್ ಮಾಡ್ತಾ ಇದ್ದೀರಾ. ಈ ಸಯಾಟಿಕಾ ಪೈನು ಮತ್ತು ಸ್ಲಿಪ್ ಡಿಸ್ಕು, ನಮ್ನೆಸ್ಸು ನೋಡಿದ್ದೀರಾ? ಈಗ ನಾನು ನಮ್ನೆಸ್ ಬಗ್ಗೆ ಹೇಳ್ದೆ, ಈ ಬೆರಳುಗಳಲ್ಲಿ ನಮ್ನೆಸ್ ಬರುತ್ತೆ, ಕಾಲುಗಳಲ್ಲಿ ನಮ್ನೆಸ್ ಬರುತ್ತೆ, ಡಯಾಬಿಟಿಕ್ ಪೇಷಂಟ್ಗೆ ನಮ್ನೆಸ್ ಬರುತ್ತೆ. ಇದೆಲ್ಲ ಏನಕ್ಕೆ ಬರುತ್ತೆ? 100% ಸ್ಪೈನಲ್ ಕಾರ್ಡಲ್ಲಿ ಯಾಂಗ್ ಎನರ್ಜಿ ಬ್ಲಾಕ್ ಆಗೋದ್ರಿಂದನೇ ಬರುವಂಥದ್ದು. ಇದು ಕ್ಲಿನಿಕಲ್ ಲೆವೆಲ್ ಮ್ಯಾಟರ್. ಇದು ಕ್ಲಿನಿಕಲ್ ಲೆವೆಲ್ ಇನ್ಫಾರ್ಮೇಷನ್. ನೀವು ಇಷ್ಟು ಇನ್ಫಾರ್ಮೇಷನ್ಗಳಲ್ಲಿ ಯಾವುದಾದ್ರು ನಿಮ್ಮ ಪೇಷಂಟ್ ಹೇಳಿದ್ದಾರೆ ಅಂದರೆ ನೀವು ಹಾಟ್ನೆಸ್ ಎಲಿಮೆಂಟಿನ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ ಇದು? ಎಸ್ಪೆಷಲಿ ಹಾಟ್ನೆಸ್ ಎಲಿಮೆಂಟಲ್ಲಿ ಇನ್ ಆ್ಯಂಡ್ ಯಾಂಗ್ ಎರಡೂ ನಾವು ಬ್ಯಾಲೆನ್ಸಿಂಗ್ ಮಾಡಬೇಕು. ಏನದು ಇನ್ ಆ್ಯಂಡ್ ಯಾಂಗು? ಒಂದು ಬ್ರೈನು ಮತ್ತು ಇನ್ನೊಂದು ಸ್ಪೈನಲ್ ಕಾರ್ಡು. ಇವುಗಳ ನಡುವೆ ಪರಿಪೂರ್ಣವಾದ ಹೊಂದಾಣಿಕೆಯನ್ನು ತರಬೇಕು. ಕರೆಕ್ಟ್ ಅಲ್ವಾ? ಸೊ ಅವಾಗ ತಾನೇ ನಿಮಗೆ ಸ್ಪೈನಲ್ ಕಾರ್ಡು ಎಕ್ಸಾಕ್ಟಾಗಿ ಕೆಲಸ ಮಾಡುವಂಥದ್ದು. ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂದರೆ ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದು ಹೆಂಗೆ? ಎನರ್ಜಿ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು. ಎನರ್ಜಿ ಅಂದರೆ ಏನಿಲ್ಲಿ? ಒನ್ಸ್ ಅಗೇನ್, ಕಮ್ಯುನಿಕೇಷನ್ ಈಸ್ ಆಲ್ಸೋ ಎನರ್ಜಿ. ನಾನು ಆಗಲೇ ಹೇಳಿದ್ದೀನಿ, ಕಮ್ಯುನಿಕೇಷನ್, ಕಾನ್ಷಿಯಸ್ನೆಸ್, ಸಾಕಷ್ಟು ವಿಷಯ ಹೇಳಿದ್ದೀನಿ ನಿಮಗೆ. ಕರೆಕ್ಟ್ ಅಲ್ವಾ? ನಿಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಮಧ್ಯ ಕಮ್ಯುನಿಕೇಷನ್ ಗ್ಯಾಪ್ ಆದ್ರೂ ಇದಕ್ಕೆ ನಾವು ಬ್ಲಾಕೇಜ್ ಅಂತಾನೆ ಕರಿತೀವಿ. ಯಾರಿಗೆ ಬ್ಲಾಕೇಜ್ ಆಗಿರುತ್ತೆ? ನಾನು ಈಗ ತಾನೇ ಹೇಳಿದ್ದೀನಿ ನಿಮಗೆ, ಪ್ಯಾರಾಲೈಸಿಸ್, ಪಾರ್ಶ್ವವಾಯು ಏನದು?
ಕಮ್ಯುನಿಕೇಶನ್ ಬ್ಲ್ಯಾಕ್, ಎನರ್ಜಿ ಬ್ಲ್ಯಾಕ್. ಮೈಂಡ್ ಹೇಳುತ್ತೆ ಕಾಲು ಮುಂದಕ್ಕೆ ಎತ್ತಿಡು ಅಂತ, ಕಾಲು ಎತ್ತಿಡಲ್ಲ. ಅದು ಹೇಳುತ್ತೆ ನಾನು ಎತ್ತಿಡ್ತಾ ಇದ್ದೀನಿ ಅಂತ ಹೇಳುತ್ತೆ, ಬಟ್ ಫಿಸಿಕಲಿ ಕಾಲು ಮುಂದೆ ಹೋಗಿರಲ್ಲ, ಮಾನಸಿಕವಾಗಿ ಹೋಗಿರುತ್ತೆ. ಅಂದರೆ ಬ್ರೈನಿಂದ ಸ್ಪೈನಲ್ ಕಾರ್ಡ್ಗೆ ಮೆಸೇಜ್ ಬರೋದೇ ಇಲ್ಲ, ಮಾನಸಿಕವಾಗಿ ಬರುತ್ತೆ. ಯಾಕೆಂದ್ರೆ ನಮ್ಗೆ ಅದು ಗೊತ್ತಿರುತ್ತೆ. ಅದು ಬ್ರೈನ್ ಹೇಳ್ದಾಗ ಈ ಕಾಲು ಫಿಸಿಕಲ್ ಆಗಿ ಮುಂದೆ ಹೋಗೋದಿಲ್ಲ, ಬಿಕಾಸ್ ಆಫ್ ಪ್ಯಾರಾಲಿಸಿಸ್. ಏನದು ಪ್ಯಾರಾಲಿಸಿಸ್ ಅಂದರೆ ಎನರ್ಜಿ ಬ್ಲಾಕೇಜ್, ಲಾಸ್ ಆಫ್ ಎನರ್ಜಿ ಅಂತಲೂ ಕರಿತೀವಿ ನಾವು ಅದನ್ನು. ಸೊ ಏನು ಮಾಡಬೇಕು ನಾವು ಅವಾಗ? ಹಾಟ್ನೆಸ್ ಎಲಿಮೆಂಟ್ನ ಟ್ರೀಟ್ ಮಾಡಬೇಕು, ಯಾಂಗ್ ಆರ್ಗನ್ನ ಟ್ರೀಟ್ ಮಾಡಬೇಕು, ಅಲ್ಲಿ ಹಾಟ್ನೆಸ್ ಎನರ್ಜಿನ ಸ್ಟಿಮ್ಯುಲೇಟ್ ಮಾಡಬೇಕು. ಮಾಡಿದಾಗ ಇದು ಸರಿ ಹೋಗುತ್ತಾ? ಆಲ್ಮೋಸ್ಟ್ 60 to 80% ಪ್ಯಾರಾಲಿಸಿಸ್ ಸರಿ ಹೋಗೋ ಸಾಧ್ಯತೆಗಳಿದೆ. ಒಂದು ವೇಳೆ ಸರಿ ಹೋಗಲಿಲ್ಲ ಅಂದರೆ, ನಾವು ಸ್ಟಾರ್ಟಿಂಗಲ್ಲಿ ಒಂದು ಎನರ್ಜಿ ಬಗ್ಗೆ ಮಾತಾಡಿದ್ದೀವಿ. ಯಾವುದದು ಎನರ್ಜಿ? ನಮ್ಮ ಸ್ಪಿರಿಟ್. ಸ್ಪಿರಿಟ್ ಇಲ್ಲಿಗೆ ಯಾಕೆ ಬಂತು? ಈ ದೇಹಕ್ಕೆ ಯಾಕೆ ಬಂತು ಸ್ಪಿರಿಟ್ ಅಂದರೆ, ನಮ್ಮ ಕರ್ಮಗಳನ್ನು ಅನುಭವಿಸಲು ಬಂದಿದ್ದು. ಕರ್ಮ ಅಂದರೆ ಯಾವುದು? ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ. ನೀವು ಓಡ್ತೀರಾ, ಓಡುವಾಗ ಅದರ ಆನಂದ ಪಡಿತೀರಾ. ನಿದ್ರೆ ಮಾಡ್ತೀರಾ, ಅದರ ಆನಂದ ಪಡಿತೀರಾ. ಸುಖ ಪಡಿತೀರಾ, ಅದರ ಆನಂದನ ಪಡಿತೀರಾ. ಮೃಷ್ಟಾನ್ನ ಭೋಜನವನ್ನು ಮಾಡ್ತೀರಾ, ಅದರ ಆನಂದವನ್ನು ಪಡಿತೀರಾ. ಅದರ ಆನಂದವನ್ನು ಅನುಭವಿಸೋದಕ್ಕೆ ಸ್ಪಿರಿಟ್ ಈ ದೇಹದಲ್ಲಿ ಆಹ್ವಾನ ಆಗಿರೋಂಥದ್ದು. ಈ ಪ್ಯಾರಾಲಿಸಿಸ್ ಯಾರಿಗಾದ್ರೂ ಗುಣ ಆಗಲಿಲ್ಲ ಅಂದರೆ, ಆ ಸ್ಪಿರಿಟು ಈ ದೇಹದಲ್ಲಿ ತನ್ನ ಕರ್ಮವನ್ನು ಮುಗಿಸ್ಕೊಳ್ಳೋದಕ್ಕೆ ಬಂದಿರೋವಂಥದ್ದು. ಅಂತಹ ವ್ಯಕ್ತಿಗಳಲ್ಲಿ ಅದು ಪ್ಯಾರಾಲಿಸಿಸ್ ಗುಣ ಆಗೋದಿಲ್ಲ. ಬರೀ ಗುಣ ಆಗೋದೇ ಅಲ್ಲ, ಯಾವುದೇ ಕಾರಣಕ್ಕೂ ಸ್ವಲ್ಪ ಸಹ ವ್ಯತ್ಯಾಸನೂ ಆಗೋದಿಲ್ಲ. ಸೊ ಆ ಥರ ಕೇಸುಗಳನ್ನು ಸಹ ನಾವು ನೋಡಿದ್ದೀವಿ. ನಾವು ಕೊಟ್ಟಿರ್ತಕ್ಕಂತಹ ಟ್ರೀಟ್ಮೆಂಟ್ಗಳಲ್ಲಿ ಗುಣ ಕಂಡಿರ್ತಕ್ಕಂತಹ ಪೇಷಂಟ್ಗಳನ್ನು ನಾವು ನೋಡಿದ್ದೀವಿ. 2 ವಿಧವಾದ ಪೇಷಂಟ್ಗಳು ಸಹ ನಾವು ನೋಡಿದ್ದೀವಿ. ಹಾಗಾಗಿ ಪ್ಯಾರಾಲಿಸಿಸ್ ಸಂಪೂರ್ಣವಾಗಿ ಗುಣವಾಗುತ್ತೆ ಅಂದರೆ ಹೌದು ಗುಣವಾಗುತ್ತೆ. ಕೆಲವು ಪೇಷಂಟ್ಗಳಲ್ಲಿ ಆಗಿಲ್ಲ. ಅದಕ್ಕೆ ಕಾರಣ ಅವರ ಕರ್ಮವೂ ಸಹ ಅದಕ್ಕೆ ಸೇರಿಕೊಳ್ಳುತ್ತೆ ಅಂತ ನಾವು ತಿಳ್ಕೋಬೇಕು. ನಾನು ಆಗಲೇ ಹೇಳಿದೆ, ಸ್ಪೈನಲ್ ಮತ್ತು ಬ್ರೈನ್ ಮಧ್ಯೆ ಕಮ್ಯುನಿಕೇಷನ್ ಇರುತ್ತೆ. ಸಪೋಸ್ ಆ ಕಮ್ಯುನಿಕೇಷನ್ ಕಟ್ ಆಯಿತು ಅಂದರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮೋಟಾರ್ ನ್ಯೂರಾನ್ ಡಿಸೀಸಸ್ ಅಂತ ಕರಿತೀವಿ. ಈ ಮೋಟಾರ್ ನ್ಯೂರಾನ್ ಡಿಸೀಸಸ್ಸು ಸಮ್ಟೈಮ್ಸ್ ಮಲ್ಟಿಪಲ್ ಸ್ಕ್ಲಿರೋಸಿಸ್ ಆಗುತ್ತೆ. ಅಂದರೆ ಗಂಭೀರ ಸಮಸ್ಯೆಗಳು ಬರುತ್ತೆ. ನೀವು ಕೇಳಿರ್ಬೋದು, ICU ಆಗಿರೋ ಪೇಷಂಟ್ಗಳಲ್ಲಿ ಹೇಳ್ತಾರೆ, ಸರ್ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರಿಂದ ಪೇಷಂಟು ರೆಸ್ಪಾಂಡ್ ಮಾಡ್ತಾ ಇಲ್ಲ. ವಿ ಆರ್ ಸಾರಿ, ನಾವು ಟ್ರೈ ಮಾಡ್ತಾ ಇದ್ದೀವಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಮಿಕ್ಕಿದ್ದು ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಮಲ್ಟಿಪಲ್ ಆರ್ಗನ್ ಡಿಸಾರ್ಡರ್, ಮಲ್ಟಿಪಲ್ ಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಗಂಭೀರ ಸಮಸ್ಯೆಗಳು ಬಂದಾಗ ಇದು ನಡೆಯುತ್ತೆ. ಚಿಕ್ಕದಾಗಿ ಈಗ ನಾನು ಹೇಳಿರ್ತಕ್ಕಂತಹ ಪ್ರತಿಯೊಂದು ಪ್ರಾಬ್ಲಮ್ಮು, ಈ ಪ್ರತಿಯೊಂದು ಸೊಲ್ಯೂಷನ್ನು ಸಹ ನಿಮಗೆ ಯಾವ ಲೆವೆಲಲ್ಲಿ ಸಿಗ್ತಾ ಇರೋದು ಗೊತ್ತಾ? ಇದು ನಾನು ಇಷ್ಟು ವಿಷಯಗಳನ್ನ ಏನು ಮಾತಾಡಿದ್ದೀನಿ, ಇಷ್ಟು ವಿಷಯಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಎನರ್ಜಿ ಲೆವೆಲಲ್ಲಿ. ಎನರ್ಜಿ ಲೆವೆಲಲ್ಲಿ ಡಿಸ್ಟರ್ಬ್ ಆಗುತ್ತೆ, ಎನರ್ಜಿ ಲೆವೆಲಲ್ಲಿ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ, ಎನರ್ಜಿ ಲೆವೆಲಲ್ಲಿ ನೀವು ಫಾಸ್ಟಾಗಿ ಕ್ಯೂರ್ ಮಾಡ್ಬೋದು. ಇದು ನೀವು ಕೆಮಿಕಲ್ ಲೆವೆಲ್ಲು, ಆರ್ಗನ್ ಲೆವೆಲ್ಲು, ಸ್ಟ್ರಕ್ಚರಲ್ ಲೆವೆಲ್ಗೆ ಬಂದಾಗ ಸ್ವಲ್ಪ ಕಷ್ಟ ಇರುತ್ತೆ ಮಾಡೋವಂಥದ್ದು. ಸೊ ಅದಕ್ಕೆ ಹಾಟ್ನೆಸ್ ಎಲಿಮೆಂಟು ಅದ್ಭುತವಾಗಿರೋವಂಥದ್ದು. ಇನಿಷಿಯಲಿ ನಿಮಗೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿದ್ರೆ ಹಾಟ್ನೆಸ್ ಎಲಿಮೆಂಟು ಏನು ಪ್ರಾಬ್ಲಮ್ ಕೊಡ್ತಾ ಇದೆ ಅನ್ನೋದನ್ನು. ಸೊ ಎನರ್ಜಿ ಲೆವೆಲ್ ಪ್ರಾಬ್ಲಮ್ಸ್ನ ಎನರ್ಜಿ ಲೆವೆಲಲ್ಲಿ ಫಾಸ್ಟಾಗಿ ಕ್ಯೂರ್ ಮಾಡ್ಬೋದು, ಸಾಧ್ಯ ಇದೆ. 100% ಕ್ಯೂರ್ ಆಗುತ್ತಾ? 100% ಕ್ಯೂರ್ ಆಗುತ್ತೆ. ಬರೀ 100% ಒಂದೇ ಅಲ್ಲ, ಇದನ್ನೆಲ್ಲ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಕ್ಲಿನಿಕ್ ರಿಸಲ್ಟ್ 10 ಪಟ್ಟು ಹೆಚ್ಚಾಗುತ್ತೆ. ಸುಮಾರು ಜನ ಕೇಳಿರ್ಬೋದು, ನಾನು ಇವತ್ತು ಟ್ರೀಟ್ಮೆಂಟ್ ಕೊಟ್ಟೆ, ಬೆಳಗ್ಗೆ ಪೇಷಂಟ್ ಸರಿ ಹೋದ್ರು ಅಂತ. ನೋಡಿದ್ದೀರಾ ನೀವು? ಎಷ್ಟೊಂದು ವಿಡಿಯೋಗಳು ನೋಡಿದ್ದೀರಾ. ನಿಜ, ನಾನು ಇಲ್ಲ ಅಂತ ಹೇಳಲ್ಲ. ಅದು 100ರಲ್ಲಿ 10 ಆಗ್ಬೋದು, 1000ದಲ್ಲಿ 100 ಆಗ್ಬೋದು, 100ರಲ್ಲಿ 1 ಆಗ್ಬೋದು. ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. 100ರಲ್ಲಿ 100 ಆ ರೀತಿ ರಿಸಲ್ಟ್ ಬರುತ್ತಾ ಅಂದರೆ ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಳಿ. ನಾನು ಆಗಲೇ ಹೇಳಿದೆ, ಹಾರ್ಟು, ಬ್ರೈನು ಮತ್ತು ಸ್ಪೈನು ಒಂದೇ ಆ್ಯಕ್ಸಸಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಈ 3
ಹೇಗೆ ಕೆಲಸ ಮಾಡ್ತವೆ? ಹಾರ್ಟ್ ಫಂಕ್ಷನ್ನು ಫಸ್ಟ್ ಕಿಡ್ನಿಯಿಂದ ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ಈಸ್ ಎಸೆನ್ಸ್, ಇಟ್ಸ್ ಎ ಮಾಸ್ಟರ್ ಎನರ್ಜಿ. ಕಿಡ್ನಿಯಿಂದ ಹಾರ್ಟು, ಹಾರ್ಟಿಂದ ಬ್ರೈನ್ಗೆ ಹೋಗುತ್ತೆ, ಬ್ರೈನಿಂದ ಸ್ಪೈನಲ್ ಕಾರ್ಡ್ ಆಗುತ್ತೆ, ಸ್ಪೈನಲ್ ಕಾರ್ಡಿಂದ ಪೆರಿಫೆರಲ್ ನರ್ವ್ಸು, ಪೆರಿಫೆರಲ್ ನರ್ವ್ಸಿಂದ ಆರ್ಗನ್ಸ್. ಈ ರೀತಿಯಾಗಿ ಇದು ಶಕ್ತಿಯನ್ನು ಹರಡುವಂಥದ್ದು. ಈ ಶಕ್ತಿ ಬಿಟ್ಟು ಬಿಟ್ಟು ಹರಡುತ್ತಾ? ಇಲ್ಲ, ಇದು ನಿರಂತರವಾಗಿ ನೀವು ನಿದ್ರೆ ಮಾಡಿದ್ರೂ, ನೀವು ಕಾನ್ಷಿಯಸ್ ಆಗಿದ್ರೂ, ಒಂದು ವೇಳೆ ಅನ್ಕಾನ್ಷಿಯಸ್ ಆಗಿದ್ರೂ ಸಹ ಇದು ತನ್ನ ಕೆಲಸವನ್ನು ತಾನು ಮಾಡ್ತಾ ಹೋಗುತ್ತೆ. ನೀವು ಯಾವುದೇ ಕಮೆಂಟ್ ಕೊಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ. ಇದು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಕ್ರಿಯೆ ಇದು. ಇದು ನಡಿಬೇಕಾದ್ರೆ ಇಂಪಾರ್ಟೆಂಟ್ ಏನಿರ್ಬೇಕು ಹೇಳಿ? ಕಿಡ್ನಿ ಎಸೆನ್ಸ್ ಕರೆಕ್ಟ್ ಆಗಿರಬೇಕು. ಇದಕ್ಕೆ ಮೂಲ ಕಿಡ್ನಿನೇ, ಬೇರೆ ಏನೂ ಇಲ್ಲ. ಕಿಡ್ನಿ ಎಸೆನ್ಸ್ ಚೆನ್ನಾಗಿತ್ತು ಅಂದರೆ ಹಾರ್ಟ್ ಎಸೆನ್ಸ್ 100% ಚೆನ್ನಾಗಿರುತ್ತೆ. ಹಾರ್ಟ್ ಎಸೆನ್ಸ್ ಚೆನ್ನಾಗಿತ್ತು ಅಂದರೆ ಕಾನ್ಷಿಯಸ್ನೆಸ್, ಕಾನ್ಷಿಯಸ್ನೆಸ್, ಬ್ರೈನ್ ಎನರ್ಜಿ ಮತ್ತು ಸ್ಪೈನಲ್ ಕಾರ್ಡ್ ಎನರ್ಜಿ. ಸ್ಪೈನಲ್ ಕಾರ್ಡ್ ಎನರ್ಜಿಯಿಂದ ಪೆರಿಫೆರಲ್ ನರ್ವ್ಸ್, ಪೆರಿಫೆರಲ್ ನರ್ವ್ಸಿಂದ ಆರ್ಗನ್. ಈ ರೀತಿಯಾಗಿ ಕಿಡ್ನಿ ಎಸೆನ್ಸ್ ಎನರ್ಜಿ ರೂಪದಲ್ಲಿ ಸರ್ಕ್ಯುಲೇಟ್ ಆಗುವಂಥದ್ದು. ಸೊ ಇದಿಷ್ಟೂ ಸ್ಪೈನಲ್ ಕಾರ್ಡ್ನ ವಿಶೇಷ. ಇನ್ನೊಂದು ವಿಶೇಷ ಏನು ಅಂದರೆ, ನೀವೊಬ್ಬ ಥೆರಪಿಸ್ಟ್ ಆಗಿ ನಿಮ್ಮ ಕ್ಲಿನಿಕ್ಗೆ ಬರುವ ಪೇಷಂಟ್ಗಳು ಇರ್ತಾರಲ್ವಾ, ಈ ಹಾರ್ಟ್ನೆಸ್ ಎಲಿಮೆಂಟ್ನ ಆಧಾರವಾಗಿ ಇಟ್ಕೊಂಡು ಹೇಗೆ ಡಯಾಗ್ನೈಸ್ ಮಾಡಬೇಕು ಅನ್ನೋದನ್ನು ಗಮನ ಇಟ್ಟು ಮಾಡಿ. ಎಕ್ಸಾಂಪಲ್ ಕೊಡ್ತೀನಿ ನಾನು. ದೇಹದಲ್ಲಿ ಎನರ್ಜಿ ಜಾಸ್ತಿ ಆದರೆ, ಜನರಲ್ ಆಗಿ ತಿಳ್ಕೊಳ್ಳಿ ನೀವು, ಇದು ಹಾರ್ಟ್ನೆಸ್ ಎಲಿಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎನರ್ಜಿ ಅಂತ ಕರಿತೀವಿ ಅಥವಾ ಉಷ್ಣ ಅಂತ ಕರಿತೀವಿ. ಇದು ಹೀಟ್ಗೆ ಸಂಬಂಧಪಟ್ಟಿರೋದಿಲ್ಲ. ಹೀಟ್ ಥರ ಇರುತ್ತೆ, ಬಟ್ ಹೀಟ್ ಅಲ್ಲ ಇದು. ಇದರಲ್ಲಿ ಹೀಟ್ ಆ್ಯಂಡ್ ಮೂಮೆಂಟಮ್ ಎರಡೂ ಸೇರ್ಕೊಳ್ಳೋ ಅಂಥದ್ದು ಇದು. ಇದನ್ನು ಜನರಲ್ ಆಗಿ ಒಂದು ಹಾರ್ಟ್ನೆಸ್ ಎನರ್ಜಿ ಅಂತಲೇ ಮಾತಾಡೋಣ. ಈ ಹಾರ್ಟ್ನೆಸ್ ಎನರ್ಜಿ ಜಾಸ್ತಿ ಆದರೆ ನೇರವಾಗಿ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಮಾಡುತ್ತೆ. ಏನು ಮಾಡುತ್ತೆ ಅಂದರೆ, ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ನ ಹೀಟ್ ಮಾಡುತ್ತೆ. ಸೊ ಬ್ರೈನು ಮತ್ತು ಸ್ಪೈನಲ್ ಕಾರ್ಡು ಹೀಟ್ ಮಾಡುತ್ತಾ, ಹೀಟ್ ಅಂದರೆ ಏನು ಮಾಡುತ್ತೆ? ಮೂಮೆಂಟಮ್ನ ಜಾಸ್ತಿ ಮಾಡುತ್ತೆ ಅದು. ಸೊ ಮೂಮೆಂಟಮ್ ಜಾಸ್ತಿ ಆದಾಗ ಹೆಂಗಿರುತ್ತೆ? ಈ ಹಾರ್ಟ್ನೆಸ್ ಎಲಿಮೆಂಟ್ನ ಹೇಗೆ ಪರೀಕ್ಷೆ ಮಾಡೋದು ಅಂದರೆ, ಮುಖ ನೋಡ್ತೀವಿ, ಮುಖ ಕೆಂಪಾಗಿರುತ್ತೆ, ಕಣ್ಣುಗಳು ಕೆಂಪಾಗಿ ಕಾಣಿಸುತ್ತೆ, ರಕ್ತವರ್ಣದ ಕಣ್ಣುಗಳು ಅಂತ ಹೇಳ್ತೀವಲ್ವ ಅವು. ಸಪೋಸ್ ಎನರ್ಜಿ ಕರೆಕ್ಟಾಗಿದ್ದು, ಬ್ಯಾಲೆನ್ಸ್ಡ್ ಆಗಿದ್ದು, ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂದರೆ, ನಾಮಿನಲ್ ಆಗಿ ಡಲ್ ಆಗಿರೋದಿಲ್ಲ, ನಾರ್ಮಲ್ ಇರಲ್ಲ, ಅಬ್ನಾರ್ಮಲ್ ಸ್ಟೇಜ್ ಅಲ್ಲ ಇದು, ನಮಗಿಂತ ಚೆನ್ನಾಗಿರ್ತಾನೆ, ನಮಗಿಂತ ಆ್ಯಕ್ಟಿವ್ ಆಗಿರ್ತಾನೆ. ಸೊ ಅಂಥವ್ರ ಕಣ್ಣುಗಳು ಹೊಳಪಿರುತ್ತೆ, ಕಾಂತಿಯುಕ್ತ ಕಣ್ಣುಗಳು ಅಂತ ಹೇಳ್ತೀವಿ ಅಲ್ವಾ. ಪ್ಲಸ್ ಅವರಲ್ಲಿ ಎನರ್ಜಿ ಇರುತ್ತೆ, ಯಂಗ್ ಅಂಡ್ ಎನರ್ಜೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎನರ್ಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ನಾವೆಲ್ಲ ಏನು ಮಾಡ್ತೀವಿ? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚೆನ್ನಾಗಿರ್ತೀವಿ, ಸಾಯಂಕಾಲ ಆದಮೇಲೆ ಸಾಕು, ನನಗಿಷ್ಟನೇ, ನನಗೆ ಇನ್ನು ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ರೀತಿಯಾದಂತಹ ಅನುಭವಗಳು ನಿಮಗೆ ಬಂದಿರುತ್ತೆ. ಆಫ್ಟರ್ 50 ಸಹಜವಾಗಿ ಬರುತ್ತೆ. ಈವನ್ ಆಫ್ಟರ್ 60 ಸಹ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂಥವ್ರಿಗೆ. ಸೊ ಇವರ ಎಲಿಮೆಂಟ್ ಹೆಂಗಿರುತ್ತೆ ಅಂದರೆ ಎಫೆಕ್ಟಿವ್ ಆಗಿರುತ್ತೆ. ಪ್ಲಸ್ ಆ ಹಾಟ್ನೆಸ್ ಎನರ್ಜಿ ಕಡಿಮೆ ಆಗೋದೇ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದೇ ರೀತಿಯಲ್ಲಿ ಸ್ವಲ್ಪ ನಮಗಿಂತ ಹೆಚ್ಚು ಎನರ್ಜಿನೇ ಇರುತ್ತೆ. ಅದಕ್ಕಿಂತ ಹೆಚ್ಚಾದರೆ ಏನಾಗುತ್ತೆ? ರೆಸ್ಟ್ಲೆಸ್ನೆಸ್ ಆಗುತ್ತೆ, ರಾತ್ರಿ ನಿದ್ರೆ ಬರೋದಿಲ್ಲ, ಕಣ್ಣುಗಳು ಕೆಂಪಾಗಿರುತ್ತೆ, ಟಿಪ್ ಆಫ್ ದ ಟಂಗ್ ರೆಡ್ ಆಗಿರುತ್ತೆ. ಪಲ್ಸ್ ಹೇಗಿರುತ್ತೆ? ಅವ್ರ ಹಾರ್ಟ್ ಪಲ್ಸ್ ನೀವು ಟಚ್ ಮಾಡಿದಾಗ ರ್ಯಾಪಿಡ್ ಪಲ್ಸ್ ಅಂತ ಹೇಳ್ತೀವಿ. ರ್ಯಾಪಿಡ್ ಪಲ್ಸ್ನ ನೋಡಿದ್ದೀರಲ್ವಾ? ಫಾಸ್ಟಾಗಿ, ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಪಲ್ಸ್ನ ನಾವು ನೋಡ್ತೀವಿ. ಪ್ಲಸ್ ಮೈಂಡ್ ಅಲರ್ಟ್ನೆಸ್ ಏನಾಗುತ್ತೆ ಹೇಳಿ? ಓವರ್ ಎನರ್ಜಿ ಇದ್ರೆ ಮೈಂಡ್ ಅಲರ್ಟ್ನೆಸ್ ಡಿಸ್ಟರ್ಬ್ ಆಗುತ್ತೆ ಅವರಿಗೆ, ಕರೆಕ್ಟ್ ಅಲ್ವಾ? ಸೊ ಪದೇ ಪದೇ ಇರಿಟೇಷನ್ ಆಗ್ತಾ ಇರುತ್ತೆ ಓವರ್ ಎನರ್ಜಿ ಆದಾಗ. ಪ್ಲಸ್ ಆಂಗ್ಸೈಟಿ ಇರುತ್ತೆ, ರಾತ್ರಿ ನಿದ್ರೆ ಬರೋದಿಲ್ಲ. ಈ ರೀತಿಯಾದಂತಹ ಸಿಂಪ್ಟಮ್ಸ್ಗಳು ಯಾರಾದರೂ ಹೇಳಿದ್ದಾರೆ ಅಂದರೆ, ಈ ಸಿಂಪ್ಟಮ್ಸ್ಗಳನ್ನ ಆಧಾರವಾಗಿ ಇಟ್ಕೊಂಡು ಫಸ್ಟು ನೀವು ನೋಡಬೇಕಾಗಿರ್ತಕ್ಕಂಥದ್ದು ಹಾರ್ಟ್ನೆಸ್ ಎಲಿಮೆಂಟ್ ಇಂಬ್ಯಾಲೆನ್ಸ್ ಆಗಿದೆಯಾ ಅಂತ. ಸಪೋಸ್ ನಿಮ್ಮ ಪೇಷಂಟು ತುಂಬ ಕೋಪ ಇರೋವಂಥವ್ರು, ಹೈಪರ್ ಆಕ್ಟಿವಿಟಿ ಇರೋವಂಥವ್ರು, ಇಂಥವರೆಲ್ಲ ಬರ್ತಾರೆ.
ಸಮ್ಟೈಮ್ಸ್ ಇವರು ರೆಗ್ಯುಲರ್ ಆಗಿ ಹಾಗೇ ಇದ್ದು ಯಾವುದೋ ವಿಶೇಷ ಸಮಯದಲ್ಲಿ ತುಂಬ ಸಿಟ್ಟು ಬಂದ್ಬಿಡುತ್ತೆ, ಹೈಪರ್ ಆಕ್ಟಿವಿಟಿ ಆಗ್ತಾರೆ. ಅಂತ ಸಮಯದಲ್ಲಿ ಅವರಿಗೆ ಆಲ್ಮೋಸ್ಟ್ ಏನಾಗ್ಬೋದು, ಬ್ರೈನ್ ಹೆಮೊರೇಜ್ ಆಗುವ ಸಾಧ್ಯತೆಗಳಿರುತ್ತೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗುವ ಸಾಧ್ಯತೆಗಳಿರುತ್ತೆ. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ವಿಷಯನೂ ಸಹ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಟ್ರೀಟ್ ಮಾಡುವಂಥದ್ದು ಇಂಪಾರ್ಟೆಂಟು. ಅಪಸ್ಮಾರ ಅಥವಾ ಪಿಟ್ಸ್ ಅಂತ ಹೇಳ್ತೀವಿ, ಕೇಳಿದ್ದೀರಾ ನೀವು, ಮತ್ತು ಬಿ ಪಿ, ಇವೆಲ್ಲನೂ ಇಂಥ ಪೇಷಂಟ್ಗಳಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಯಾಕೆ ಅಂದರೆ ಮೆದುಳಲ್ಲಿ ಇನ್ ಶಕ್ತಿ ಕಡಿಮೆ ಆಗುತ್ತೆ. ಇನ್ ಶಕ್ತಿ ಕಡಿಮೆ ಆದಾಗ ನಮ್ದು ಇನ್ ಆ್ಯಂಡ್ ಯಾಂಗ್ ಪ್ರಿನ್ಸಿಪಲ್ ಹೇಳುತ್ತಲ್ವ, ಇನ್ ಕಡಿಮೆ ಆದರೆ ಯಾಂಗ್ ರೈಸ್ ಆಗುತ್ತೆ. ಸೊ ಈ ಥರ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ ಇನ್ನನ್ನು ರೈಸ್ ಮಾಡಬೇಕು. ಮೆದುಳಲ್ಲಿ ಇನ್ ಎನರ್ಜಿನ ರೈಸ್ ಮಾಡಿದಾಗ ಯಾಂಗ್ ನಿಧಾನವಾಗಿ ಕಡಿಮೆ ಆಗುತ್ತೆ. ನಾವು ಯಾಂಗ್ ಜಾಸ್ತಿ ಆಗಿದೆ ಅಂತ ಸ್ಪೈನಲ್ ಕಾರ್ಡಲ್ಲಿ ಯಾಂಗನ್ನು ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ಇದನ್ನು ನೀವು ತಿಳ್ಕೊಳ್ಳಿ. ಎಸ್ಪೆಷಲಿ ಈ ಥರ ಪೇಷಂಟ್ ಬಂದಾಗ, ಹಾರ್ಟ್ನೆಸ್ ಎಲಿಮೆಂಟ್ ಡಿಸ್ಟರ್ಬ್ ಆಗಿದೆ ಅಂದಾಗ ಯಾವುದೇ ಕಾರಣಕ್ಕೂ ನೀವು ಯಾಂಗನ್ನು ಕಡಿಮೆ ಮಾಡಬಾರ್ದು. ಏನಿದ್ರು ಇನ್ ರೈಸ್ ಮಾಡುವ ಪಾಯಿಂಟ್ಗಳನ್ನೇ ರೈಸ್ ಮಾಡಬೇಕು. ಸೊ ನೀವಿವತ್ತು ನಿಮ್ಮ ಕ್ಲಿನಿಕಲ್ಲಿ ಟ್ರೀಟ್ಮೆಂಟಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಟ್ಕೋಬೇಕಾಗಿರೋವಂಥದ್ದು, ನೀವು ಬ್ರೈನ್ನ ಟ್ರೀಟ್ ಮಾಡಿದ್ರೆ ಇನ್ನನ್ನು ಟ್ರೀಟ್ ಮಾಡಬೇಕು. ಯಾವಾಗಲೂ ಇನ್ ಏನಾಗಿದೆ ಅನ್ನೋದನ್ನು ನೋಡ್ಕೋಬೇಕು. ಯೂಶ್ವಲಿ ಆಲ್ಮೋಸ್ಟ್ ಲಿವರ್ 1 ಲಿವರ್ 2 ಅಂತ ತಗೊಂಡಾಗ ನಾವೆಲ್ಲ ಲಿವರ್ 2ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸೊ ಬ್ರೈನ್ ಟ್ರೀಟ್ಮೆಂಟ್ ಅಂತ ತಗೊಂಡಾಗ, ಇನ್ ಆ್ಯಂಡ್ ಯಾಂಗ್ ಅಂತ ತಗೊಂಡಾಗ 80% ಇನ್ ಟ್ರೀಟ್ಮೆಂಟೇ ಕೊಡಬೇಕು. 20% ತುಂಬ ರೇರ್ ಕೇಸ್ ನೀವು ಕೊಡುವಂಥದ್ದು. ಸೊ ಅದೇ ರೀತಿಯಾಗಿ ನೀವು ಏನು ಮಾಡ್ಬೋದು ಇವಾಗ ಅಂದರೆ, ಹಾರ್ಟ್ನೆಸ್ ಎಲಿಮೆಂಟ್ನ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಬ್ರೈನನ್ನು ಕನ್ಸಿಡರೇಷನ್ ತಗೊಳ್ಳಿ. ಬ್ರೈನ್ನಲ್ಲಿ 80% ಆಫ್ ದ ಟೈಮ್ ಟ್ರೀಟ್ಮೆಂಟ್ ಈಸ್ ನಿಮ್ಮ ಇನ್ನನ್ನು ಜಾಸ್ತಿ ಮಾಡೋವಂಥದ್ದು, ಬ್ರೈನಲ್ಲಿ ಇನ್ ಎನರ್ಜಿನ ಜಾಸ್ತಿ ಮಾಡೋವಂಥದ್ದು ಗಮನ ಇಟ್ಕೊಳ್ಳಿ. ಸಪೋಸ್ ಏನಾರ ಹಾರ್ಟ್ನೆಸ್ ಡಿಫಿಷಿಯನ್ಸಿ ಆಯಿತು ಅಂತ ಇಟ್ಕೊಳ್ಳಿ. ಹಾರ್ಟ್ನೆಸ್ ಎಲಿಮೆಂಟ್ ಏನಿದೆ, ಹಾರ್ಟ್ನೆಸ್ ಎಲಿಮೆಂಟ್ ಇಟ್ ಸೆಲ್ಫ್ ದ ಯಾಂಗ್ ಎನರ್ಜಿ ಅಂತಲೇ ತಿಳ್ಕೊಳ್ಳೋಣ. ಇದೇನಾರ ಹಾರ್ಟ್ನೆಸ್ ಎಲಿಮೆಂಟ್ ಡಿಫಿಷಿಯನ್ಸಿ ಆಯಿತು ಅಂದರೆ ಆ ಒಂದು ಎನರ್ಜಿ ಕಡಿಮೆ ಆದಾಗ ಏನಾಗ್ಬೋದು, ಹಾರ್ಟ್ನೆಸ್ ಯಾಂಗ್ ಆರ್ಗನ್ ನಿಮಗೆ ಫಂಕ್ಷನ್ ಕೊಡುವಂಥದ್ದು ಯಾವುದು, ಹಾರ್ಟ್ನೆಸ್ ಎಲಿಮೆಂಟಲ್ಲಿ ಯಾಂಗ್ ಆರ್ಗನ್ ಬಂದು ಸ್ಪೈನಲ್ ಕಾರ್ಡ್ ಯಾಂಗನ್ನು ಜನರೇಟ್ ಮಾಡುತ್ತೆ ಮತ್ತು ಪ್ರೊವೈಡ್ ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಸಪೋಸ್ ಅದೇ ಕೊರತೆ ಆದರೆ ನಿಮಗೆ ಇಮ್ಮಿಡಿಯೇಟ್ ಆಗಿ ಏನಾಗ್ಬೋದು, ಫಸ್ಟು ನಿಮ್ಮ ನರ್ವ್ಸ್ ಇನ್ಆಕ್ಟಿವ್ ಆಗ್ತವೆ. ಹೇಳಿದ್ರಿ ಅಲ್ವಾ, ಕೊಲಾಪ್ಸ್ ಆಗುವಂಥದ್ದು. ಇದ್ದಕ್ಕಿದ್ದಂಗೆ ಚೆನ್ನಾಗಿದ್ದ ಸಡನ್ನಾಗಿ ಕೊಲಾಪ್ಸ್ ಆಗ್ಬಿಟ್ಟ ಅಂತ. ಹೆಂಗೆ ಕೊಲಾಪ್ಸ್ ಆಯಿತು ಅಂದರೆ, ನರಮಂಡಲದಲ್ಲಿ ಯಾಂಗ್ ಎನರ್ಜಿ ಯಾವಾಗ ಕೊರತೆ ಉಂಟಾಗುತ್ತೆ, ಇದು ಒಂದೇ ಸಾರಿ ಕೊರತೆ ಆಗೋದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಈ ಹೇಳಿರ್ತಕ್ಕಂಥ ವಿಷಯ ಇವತ್ತು ಒಂದೇ ದಿವಸದಲ್ಲಿ ಆಗಿರಲ್ಲ, ಸಾಕಷ್ಟು ಹಿಂದಿನಿಂದ ಆಗಿರುತ್ತೆ. ನಮ್ಮ ಕಣ್ಣಿಗೆ ಇವತ್ತು ಗೊತ್ತಾಗುತ್ತೆ ಇವತ್ತು ಹಿಂಗಾಗೋಯ್ತು ಅಂತ. ಡಿಪ್ರೆಷನ್ ಅದು ಒಂದಿದೆ. ಪಾರ್ಕಿನ್ಸನ್ ಕಾಯಿಲೆ ನೀವು ಕೇಳಿರ್ಬೋದು, ಕೈಕಾಲು ನಡ್ಕೊ ಬರೋವಂಥದ್ದು, ಆಮೇಲೆ ನಡೆಯೋದಕ್ಕೆ ಕಷ್ಟ ಆಗೋವಂಥದ್ದು ಪಾರ್ಕಿನ್ಸನ್ ಅಂದರೆ. ಆಮೇಲೆ ಮರ್ತೋಗುತ್ತೆ, ಅದು ಆಗುತ್ತೆ. ಪ್ಯಾರಾಲಿಸಿಸ್ ಕೇಳಿದ್ದೀರಾ, ಪ್ಯಾರಾಲಿಸಿಸ್ ಆಗೋವಂಥದ್ದು ಒಂದೊಂದೇ ಅಂಗಾಂಗಗಳು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಬರೀ ಕೈ ಒಂದೇ ಇರುತ್ತೆ. ಇದು ಸ್ಟ್ರೋಕ್ ಅಲ್ಲ, ಇದು ಪ್ಯಾರಾಲಿಸಿಸ್ ಬೇರೆ, ಸ್ಟ್ರೋಕ್ ಬೇರೆ. ಪ್ಯಾರಾಲಿಸಿಸ್ ಆಗೋದು ಇಂಡಿವಿಜುವಲ್ ಆರ್ಗನ್ಗೂ ಆಗುತ್ತೆ, ಒಂದು ಸೈಡ್ ಬಾಡಿಗೂ ಆಗುತ್ತೆ, ಪೂರ್ತಿ ಬಾಡಿಗೂ ಆಗುತ್ತೆ. ಹೀಗೆ ಆಗುತ್ತೆ ಅಂತಕ್ಕಂಥ ನಿಯಮ ಇಟ್ಕೋಬೇಡಿ. ನೀವು ತಿಳ್ಕೊಬೇಕಾಗಿರೋಂಥದ್ದು ಡಿಸೀಸ್ ನೇಮ್. ಪ್ಯಾರಾಲಿಸಿಸ್ ಆಗಿದೆಯಾ, ಪ್ಯಾರಾಲಿಸಿಸ್ ಯಾಕಾಯಿತು, ಇಲ್ಲಿ ಇನ್ ಜಾಸ್ತಿ ಆಯಿತಾ, ಯಾಂಗ್ ಜಾಸ್ತಿ ಆಯಿತಾ, ಇನ್ ಕಡಿಮೆ ಆಯಿತಾ, ಯಾಂಗ್ ಕಡಿಮೆ ಆಯಿತಾ. ಯಾಂಗ್ ಕಡಿಮೆ ಆದರೆ ಏನಾಯಿತು, ಡಿಪ್ರೆಷನ್ ಆಗುತ್ತೆ, ಪಾರ್ಕಿನ್ಸನ್ ಬರುತ್ತೆ, ಪ್ಯಾರಾಲಿಸಿಸ್ ಆಗುತ್ತೆ, ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆಗುತ್ತೆ, ಕೈಕಾಲುಗಳಲ್ಲಿ ಶಕ್ತಿ ಇಲ್ದಂಗೆ ಆಗುತ್ತೆ, ನಮ್ನೆಸ್ ಬರುತ್ತೆ. ಅಬ್ಸರ್ವ್ ಮಾಡಿದರೆ ಸೊಂಟದಿಂದ ಕೆಳಗಡೆ ನಮ್ನೆಸ್ ಬಂದ್ಬಿಡ್ತಿದೆ ಎರಡೂ ಕಾಲು ನಮಗೆ.
ಸೊ ಇದು ಸಹ ಹಾಟ್ನೆಸ್ ಎಲಿಮೆಂಟ್ ಸ್ಪೈನಲ್ ಕಾರ್ಡಲ್ಲಿ ಯಾಂಗ್ ಎನರ್ಜಿಯ ಬ್ಲಾಕೇಜ್ನಿಂದ ಆಗುವಂಥದ್ದು. ಎಲ್ಲರೂ ಕ್ಲಿನಿಕಲ್ ಅಬ್ಸರ್ವೇಷನ್ ಇಟ್ಕೊಳ್ಳಿ ಇದನ್ನು. ಸ್ಪೈನಲ್ ಕಾರ್ಡ್ ಮತ್ತು ಬ್ರೈನ್ನಲ್ಲಿ ಇರಬೇಕಾದ ಕನಿಷ್ಠ ಉಷ್ಣತೆ, ಆ ಎಲೆಕ್ಟ್ರಿಕಲ್ ಇಂಪಲ್ಸ್ ಕಡಿಮೆ ಆದಾಗ ಇವೆಲ್ಲ ಕಾಯಿಲೆಗಳು ಬರುತ್ತೆ. ಹಾಟ್ನೆಸ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ ಅದಕ್ಕೆ. ಆಂಗ್ಸೈಟಿ ಎಷ್ಟೆಷ್ಟು ಕಡಿಮೆ ಆಗುತ್ತೆ, ಆ ಎಲೆಕ್ಟ್ರಿಕಲ್ ಇಂಪಲ್ಸ್ ಇಸ್ ನಥಿಂಗ್ ಬಟ್ ಯಾಂಗ್ ಎನರ್ಜಿ. ಇದನ್ನು ನೀವು ಗಮನ ಇಟ್ಟು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಕ್ಲಿನಿಕಲ್ ಲೆವೆಲಲ್ಲಿ ಪ್ರತಿಯೊಂದು ಪೇಷಂಟ್ಗೂ ಸಹ ನೀವು ನೋಡ್ತಕ್ಕಂಥದ್ದು, ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ನೀವು ಇಂಡಿವಿಜುವಲ್ ಆರ್ಗನ್ ಕೊಡೋದಕ್ಕಿಂತ ಮಾಸ್ಟರ್ ಆಫ್ ದ ಆರ್ಗನ್ ಯಾರು? ಬ್ರೈನ್. ಆ ಬ್ರೈನ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟೋ ಕಾಯಿಲೆಗಳು ಹೇಳ್ತಾರಲ್ವಾ, ಸಾಯಂಕಾಲ ಟ್ರೀಟ್ಮೆಂಟ್ ತಗೊಂಡೆ ಬೆಳಿಗ್ಗೆ ನಾನು ಸರಿ ಹೋಗಿದ್ದೀನಿ, ಈ ರೀತಿಯಾಗಿ ನಡೆಯುತ್ತೆ. ಹಾರ್ಟ್ ಫೈರ್ ಎಕ್ಸಿಸ್ ಆಗುತ್ತಲ್ವಾ? ಹಾರ್ಟ್ ಫೈರ್ ಎಕ್ಸಿಸ್ ಆದಾಗ ನಿಮ್ಗೆ ಆಂಗ್ಸೈಟಿ ಆಗುತ್ತಾ? ಸಹಜವಾಗಿ ಆಗುತ್ತೆ. ಹಾರ್ಟ್ ಫೈರ್ ಎಕ್ಸಿಸ್ ಆದಾಗ ಇನ್ಸೋಮ್ನಿಯಾ ಯಾಕಾಯಿತು? ನಾನು ಆಗಲೇ ಹೇಳಿದೆ, ಒಂದೇ ಆಕ್ಸಿಸಲ್ಲಿ ಕೆಲಸ ಮಾಡೋ 3 ಆರ್ಗನ್ ಯಾವುದು ಅಂತ? ಕಿಡ್ನಿ ಎಸೆನ್ಸ್ ಯಾವಾಗ ಡಿಸ್ಕನೆಕ್ಟ್ ಆಯಿತು? ಹಾರ್ಟಲ್ಲಿ ಫೈರ್ ಜಾಸ್ತಿ ಆಯಿತು. ಹಾರ್ಟಲ್ಲಿ ಫೈರ್ ಜಾಸ್ತಿ ಆಗಿದ ತಕ್ಷಣ ಆಂಗ್ಸೈಟಿ, ಇನ್ಸೋಮ್ನಿಯಾ. ನೀವು ನೋಡಿದ್ದೀರಾ, ಒಂದು ರಾತ್ರಿ ನಿದ್ರೆ ಬರಲಿಲ್ಲ ಅಂದರೆ ತಿರುಗಿ ದಿವಸ ಬೆಳಿಗ್ಗೆ ನಿಮ್ಮ ಮೈಂಡ್ ಫಾಗಿ ಮೈಂಡ್, ಡಲ್ ಮೈಂಡ್ ಎಲ್ಲ ಆಗಿದೆಯಲ್ವ ನಿಮಗೆ? ಇಂಟ್ರೆಸ್ಟ್ ಇಲ್ಲದೆ ಇರೋವಂಥದ್ದು ಪ್ರತಿಯೊಂದು ಆಗಿದೆ ನಿಮಗೆ. ಎಲ್ಲರೂ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಮೇಯ್ನ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ, ಕಿಡ್ನಿ ಎಸೆನ್ಸ್ ಮೂಲ ಇಲ್ಲಿ. ಈ ಕಿಡ್ನಿ ಎಸೆನ್ಸ್ನ ನೀವೆಷ್ಟು ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟು ಚೆನ್ನಾಗಿರ್ತೀರ. ಮೆಮೊರಿ ಲಾಸ್ ಆಗುತ್ತೆ. ಬ್ರೈನ್ ಮ್ಯಾರೋ ವೀಕ್ ಆದಾಗ, ಬ್ರೈನ್ ಮ್ಯಾರೋ ಅಂದರೆ ಅದೇನೆ, ಬ್ರೈನಲ್ಲಿ ಇರ್ತಕ್ಕಂಥ ಯಾಂಗ್ ಎನರ್ಜಿ ಯಾವಾಗ ಆ ಎಲೆಕ್ಟ್ರಿಕಲ್ ಇಂಪಲ್ಸ್ ಕಡಿಮೆ ಆಗುತ್ತೆ, ಸ್ಟ್ರೆಂತ್ ಕಳ್ಕೊಳ್ಳುತ್ತೆ, ಯಾವಾಗ ಗ್ಯಾಪ್ ಜಾಸ್ತಿ ಆಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಫೈನಲಿ ಇವತ್ತು ನಾವು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಿದ್ದೀವಿ. ಇನ್ನೂ ಒಂದು ಏನು ಹೇಳೋದು, ಚಿಕಿತ್ಸೆ ಉದ್ದೇಶ ಕೇವಲ ರೋಗ ಕಡಿಮೆ ಮಾಡೋದಲ್ಲ. ಈ ಉದ್ದೇಶ ಏನಿರಬೇಕು ಗೊತ್ತಾ ನಿಮ್ಮಲ್ಲಿ? ಚಿಕಿತ್ಸೆಯ ಉದ್ದೇಶ ಕೇವಲ ರೋಗ ಕಡಿಮೆ ಮಾಡೋದಲ್ಲ, ನಿಮ್ಮ ಆತ್ಮದ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು. ನಿಮ್ಮಲ್ಲಿರ್ತಕ್ಕಂತಹ ಎಂತಹ ಶಕ್ತಿ? ನಾವು ಹೇಳ್ತೀವಲ್ವಾ, ಆತ್ಮವಿಶ್ವಾಸ. ಕರೆಕ್ಟ್ ಅಲ್ವಾ? ಇವನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ. ಆ ಆತ್ಮವಿಶ್ವಾಸದ ಶಕ್ತಿಯನ್ನು ನೀವು ಜಾಸ್ತಿ ಮಾಡೋದೇ ನಿಮ್ಮ ಚಿಕಿತ್ಸೆಯ ಉದ್ದೇಶ ಆಗಿರಬೇಕು. ಮತ್ತು ಮೆದುಳು ನರಿಶ್ಮೆಂಟ್ ಆಗಬೇಕು. ಕರೆಕ್ಟಾ? ಸ್ಪೈನಲ್ ಕಾರ್ಡ್ ಎನರ್ಜೈಸ್ ಆಗಬೇಕು, ಹಾರ್ಟ್ ಬ್ಯಾಲೆನ್ಸಿಂಗ್ ಬರಬೇಕು, ಮತ್ತು ನಿಮ್ಮ ಕಾನ್ಷಿಯಸ್ನೆಸ್ ಲೆವೆಲ್ ಜಾಸ್ತಿ ಆಗಬೇಕು. ಏನಿದು ಕಾನ್ಷಿಯಸ್ನೆಸ್? ನಾನು ಆಗಲೇ ಹೇಳಿದಲ್ವಾ, ಕಾನ್ಷಿಯಸ್ನೆಸ್ ಏನೇನು ಅಂತ? ಆ್ಯಕ್ಟಿವ್ ಆಗಿರೋವಂಥದ್ದು. ಹೆಂಗೆ ಆ್ಯಕ್ಟಿವ್ ಆಗಿರಬೇಕು? ಜಾಯ್ಫುಲ್ ಆಗಿರಬೇಕು. ನೀವು ಜಾಯ್ಫುಲ್ ಆಗಿದ್ದೀರಾ ಅಂದರೆ 100% ನಿಮ್ಮ ಕಾನ್ಷಿಯಸ್ನೆಸ್ ಇಂಪ್ರೂವ್ ಆಗುತ್ತೆ. ಹಾರ್ಟ್ನೆಸ್ ಎಲಿಮೆಂಟು ಸಮತೋಲನದಲ್ಲಿ ಇದೆ ಅಂತ ಅಂದಾಗ ನೀವು ತಿಳ್ಕೊಳ್ಳಿ, ಕ್ಲಿನಿಕಲ್ ಲೆವೆಲಲ್ಲಿ ನೀವು ಟ್ರೀಟ್ ಮಾಡಿದ್ಮೇಲೆ ಅವರ ಹಾರ್ಟ್ನೆಸ್ ಎಲಿಮೆಂಟು ಬ್ಯಾಲೆನ್ಸ್ಡ್ ಆಗಿದೆ ಅಂದಾಗ ಅವರಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ನಿದ್ರೆ ಸುಧಾರಿಸಿರುತ್ತೆ, ನಿದ್ರೆ ಚೆನ್ನಾಗಿ ಬರ್ತಾ ಇರುತ್ತೆ, ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ನಾನು ಮುಂಚೆಗಿಂತ ಈಗ ಸ್ವಲ್ಪ ಸ್ಟ್ರೆಂತ್ ಬಂದಿದ್ದೀನಿ ಸರ್, ಆರಾಮಾಗಿದ್ದೀನಿ, ವಾಕಿಂಗ್ ಮಾಡಿದಾಗ ನನಗೆ ಅಂಥ ಅನ್ಈಸಿ ಫೀಲಿಂಗ್ ಆಗೋದು ಕಡಿಮೆ ಆಗಿದೆ. ಒಂದಷ್ಟು ದೂರ ನಡೆದ್ರೆ ನನಗೆ ನಡಿಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ, ಸುಸ್ತಾಗ್ತಾ ಇತ್ತು, ಈಗ ಅದೆಲ್ಲ ಕಡಿಮೆ ಆಗಿದೆ. ಆಮೇಲೆ ಜೀವನದಲ್ಲಿ ಉತ್ಸಾಹ ಮರಳಿ ಬರುತ್ತೆ. ನಿಮ್ಮ ಪೇಷಂಟ್ಗಳು ಎಷ್ಟೋ ಜನ ವಾಕಿಂಗ್ ಬಿಟ್ಟಿರ್ತಾರೆ, ಆನಂತರ ನಿಮ್ಮ ಟ್ರೀಟ್ಮೆಂಟ್ ಆದಮೇಲೆ ವಾಕಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹೇಳಿ? ಜೀವನದಲ್ಲಿ ಉತ್ಸಾಹ ಬಂದಿದ್ದಕ್ಕೆ ಸ್ಟಾರ್ಟ್ ಮಾಡಿದ್ದು, ಸುಮ್ಮನೆ ಸ್ಟಾರ್ಟ್ ಮಾಡಲಿಲ್ಲ ಅವರು. ಅರ್ಥ ಆಯ್ತಾ? ಸೊ ನೀವು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಇದೆಲ್ಲನೂ ಅವರಲ್ಲಿ ಬರುತ್ತೆ. ಸೊ ಬರಬೇಕು, ಬಂದಾಗ ಮಾತ್ರ ನೀವು ಕೊಟ್ಟಿರ್ತಕ್ಕಂತಹ ಟ್ರೀಟ್ಮೆಂಟು ಸಂಪೂರ್ಣವಾಗಿ ಚೆನ್ನಾಗಿದೆ, ಕರೆಕ್ಟಾಗಿದೆ ಅಂತ ನೀವು ತಿಳ್ಕೋಬೇಕು. ಈಗ ನಾವು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೀವಿ. ನಾವು ಸುಜೋಗ್ ಕರೆಸ್ಪಾಂಡೆನ್ಸ್ ಸಿಸ್ಟಮ್
ಅಥವಾ 6 ಕೀ ಕಲರ್ ಥೆರಪಿ ಬಳಸ್ಕೊಂಡು ನಾವು ಹೇಗೆ ಬ್ಯಾಲೆನ್ಸ್ ಮಾಡೋಣ ಅನ್ನೋದನ್ನು ನೋಡಬೇಕು ಅಲ್ವಾ. ಇಲ್ಲಿ ತನಕ ನಾವು ಸಂಪೂರ್ಣ 6 ಎಲಿಮೆಂಟ್ಗಳನ್ನು ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಲೆವೆಲ್ ಯಾವುದು? 6 ಕೀ ಸುಜೋಕ್ 6 ಕೀ ಅಡ್ವಾನ್ಸ್ ಕಲರ್ ಥೆರಪಿ. ಕೇವಲ ಬಣ್ಣಗಳನ್ನು ಹಚ್ಚೋದು ಮಾತ್ರನೇ ಅಲ್ಲ, ಈವನ್ ಮ್ಯಾಗ್ನೆಟನ್ನು ಸಹ ನಾವು 6 ಕೀಯಲ್ಲಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರೈ ಆರಿಜಿನ್ ಥೆರಪಿಯನ್ನು ನೋಡೋಣ. ಸೊ ಟ್ರೈ ಆರಿಜಿನ್ ಥೆರಪಿ ಫಾಲೋಡ್ ಬೈ 6 ಕೀ ನಾವು ಹೇಗೆ ಅದನ್ನು ಯೂಸ್ ಮಾಡ್ಬೋದು ಅಂತ ಪ್ರೋಟೋಕಾಲ್ಸ್ಗಳನ್ನು ನೋಡೋಣ. ಇವತ್ತಿನ ಒಂದು ಕ್ಲಾಸಲ್ಲಿ ಸುಜೋಕು ಥೆರಪಿ ಅಂತ ತಗೊಂಡಾಗ ಯಾವುದೇ ನೀವು ಬ್ರೈನನ್ನು ಟ್ರೀಟ್ಮೆಂಟ್ ಮಾಡಬೇಕು ಅಂದರೂ ಸಹ ನಿಮಗೆ ಗೊತ್ತಿದೆ 6 ಕೀ ಅಡ್ವಾನ್ಸಲ್ಲಿ ಇದು ಇನ್ ಮೆರಿಡಿಯನ್ಸ್ ಇಲ್ಲಿರುತ್ತೆ, ಯಾಂಗ್ ಮೆರಿಡಿಯನ್ಸ್ ಇಲ್ಲಿರುತ್ತೆ ಅಂತ. ನಾವು ಸ್ಪೈನಲ್ ಕಾರ್ಡ್ ಇದನ್ನು ಬ್ರೈನ್ ಅಂತ ಕರಿತೀವಿ. ಬ್ರೈನ್ ಈಸ್ ಇನ್ ಆರ್ಗನ್. ಈ ಮಧ್ಯದಲ್ಲಿರ್ತಕ್ಕಂಥದ್ದು ಸ್ಪೈನಲ್ ಕಾರ್ಡ್, ಯಾಂಗ್ ಮೆರಿಡಿಯನ್, ಸ್ಪೈನಲ್ ಕಾರ್ಡ್ ಮೆರಿಡಿಯನ್ ಮತ್ತು ಬ್ರೈನ್ ಮೆರಿಡಿಯನ್. ಈ ಬ್ರೈನ್ ಮೆರಿಡಿಯನ್ ನಾವು ಟ್ರೀಟ್ ಮಾಡಬೇಕಾದ್ರೆ ಇದನ್ನು ನಾವೇನು ಹೇಳ್ತೀವಿ? ಕಾನ್ಸೆಪ್ಷನಲ್ ವೆಸಲ್ ಅಂತ ಹೇಳ್ತೀವಿ. ಹೆಬ್ಬೆರಳಲ್ಲಿ ಇರ್ತಕ್ಕಂಥದ್ದು ಫ್ರಂಟಲ್ಲಿ ಇನ್ ಆರ್ಗನ್, ಇನ್ ಮೆರಿಡಿಯನ್, ಕಾನ್ಸೆಪ್ಷನಲ್ ವೆಸಲ್ ಮೆರಿಡಿಯನ್, ಯಾಂಗ್ ಮೆರಿಡಿಯನ್, ಗವರ್ನಿಂಗ್ ವೆಸಲ್ ಮೆರಿಡಿಯನ್ ಅಂತ ಹೇಳ್ತೀವಿ. ನೀವು ಯಾಂಗ್ ಆರ್ಗನ್ಗೆ ಟ್ರೀಟ್ ಮಾಡಿದಾಗ ಈ ಗವರ್ನರ್ ವೆಸಲ್ನ ಟ್ರೀಟ್ ಮಾಡೋದು ಇಂಪಾರ್ಟೆಂಟು. ಇನ್ ಮೆರಿಡಿಯನ್ ಮೇಲೆ ಟ್ರೀಟ್ ಮಾಡಿದಾಗ, ಇನ್ ಆರ್ಗನ್ಗೆ ಟ್ರೀಟ್ ಮಾಡಿದಾಗ ನೀವು ಈ ಕಾನ್ಸೆಪ್ಷನಲ್ ವೆಸಲ್ನ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಸುಜೋಕಲ್ಲಿ ನಾವು ಮಿದುಳನ್ನು ಟ್ರೀಟ್ ಮಾಡ್ತಾ ಇದ್ದೀವಿ ಅಂದರೆ ಈ ಹೆಬ್ಬೆರಳಿನ ತುದಿ ಭಾಗವನ್ನು ಟ್ರೀಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಇಲ್ಲಿ ಮೆದುಳಿನ ಹಿಂಭಾಗ ಅಂದರೆ ಇಲ್ಲಿ ಟ್ರೀಟ್ ಮಾಡ್ತೀವಿ, ಮೇಲ್ಭಾಗ ಅಂದರೆ ಇಲ್ಲಿ ಟ್ರೀಟ್ ಮಾಡ್ತೀವಿ. ಇದಕ್ಕೆ ಕಲರ್ ಹಾಕ್ಬೋದು, ಪ್ರೆಷರ್ ಪಾಯಿಂಟ್ ಕೊಡ್ಬೋದು, ಮ್ಯಾಗ್ನೆಟ್ ಹಾಕ್ಬೋದು. ಯಾವುದರಿಂದ ಬೇಕಾದರೂ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು ಇಂಪಾರ್ಟೆಂಟು. ಫಸ್ಟ್ ಡಯಾಗ್ನೈಸ್ ಮಾಡಬೇಕು. ಡಯಾಗ್ನೈಸ್ ಮಾಡಿದ್ಮೇಲೆ ನಾವು ಯಾವ ಥೆರಪಿಯನ್ನು ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಎನರ್ಜಿ ಜಾಸ್ತಿ ಇದ್ದರೆ ಅದನ್ನು ಸೆಡೇಟ್ ಮಾಡಬೇಕು. ಎನರ್ಜಿ ಕಡಿಮೆ ಇದ್ದರೆ ನಾವು ಅದನ್ನು ಟೋನಿಫೈ ಮಾಡಬೇಕು. ಕಲರ್ ವಿಷಯಗಳನ್ನು ಬಂದಾಗ, ಸೊ ಯಾವ ಬಣ್ಣದನ್ನು ನಾವು ಟೋನಿಫೈ ಮಾಡ್ತೀವಿ, ಯಾವ ಬಣ್ಣದಿಂದ ನಾವು ಅದನ್ನು ಸೆಡೇಟ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಸೀಡ್ ಥೆರಪಿ ಗೊತ್ತಿದೆ, ಸೀಡ್ ಥೆರಪಿನ ಮಾಡ್ತಾ ಇದ್ದೀರಾ. ಸೊ ಸೀಡ್ ಥೆರಪಿನೂ ಸಹ ನಾವು ಸ್ಪೈನಲ್ ಕಾರ್ಡ್ ಮೇಲೆ ಮತ್ತು ಬ್ರೈನ್ ಮೇಲೆ ಇಟ್ಟು ನಾವು ಟ್ರೀಟ್ ಮಾಡ್ಬೋದು. ವಿಶೇಷವಾಗಿ ಒಂದು ಪಾಯಿಂಟ್ ನಿಮ್ಮ ಕ್ಲಿನಿಕಲ್ ಯೂಸೇಜ್ಗೆ ತಿಳ್ಕೊಳ್ಳಿ. ಯಾರಿಗಾದ್ರೂ ಬ್ರೈನಲ್ಲಿ ಯಾಂಗ್ ರೈಸ್ ಮಾಡಬೇಕು ಅಂದರೆ ಸಾಸಿವೆ ಕಾಳು ಸ್ಟ್ರಿಪ್ಪನ್ನು ಈ ಭಾಗಕ್ಕೆ ಹಾಕಿದ್ರೆ ಖಂಡಿತ ಬ್ರೈನಲ್ಲಿ ಯಾಂಗ್ ರೈಸ್ ಆಗುತ್ತೆ. ಆಗಕ್ಕೆ ಮುಂಚೆ ನೀವು 100% ಕನ್ಫರ್ಮ್ ಮಾಡ್ಕೊಳ್ಳಿ. ಬ್ರೈನಲ್ಲಿ ಯಾಂಗ್ ಕಡಿಮೆ ಇದೆ ಅಂತ ಅನಿಸಿದ್ರೆ ಹಾಕ್ಬೋದು. ಇದು ಬ್ಯೂಟಿಫುಲ್. ಇದು ಸಾಸಿವೆನ ಬ್ರೈನ್ ಕರೆಸ್ಪಾಂಡೆನ್ಸ್ ಏರಿಯಾಗೆ ಹಾಕಿದ್ರೆ ಖಂಡಿತ ಬ್ರೈನ್ನಲ್ಲಿ ಯಾಂಗ್ ಜಾಸ್ತಿ ಆಗುತ್ತೆ, ಡೌಟೇ ಇಲ್ಲ. ಬಟ್ ಒಂದೇ ದಿವಸಕ್ಕೆ ಸ್ಟಿಮ್ಯುಲೇಟ್ ಆಗಲ್ಲ, ಡೈಲಿ ಮಾಡ್ತಾ ಹೋಗಬೇಕು. ಅದರಿಂದ ನಿಮ್ಗೇನು ತೊಂದರೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ನಾವು ಪ್ರೆಷರ್ ಪಾಯಿಂಟ್ಗಳ ಮುಖಾಂತರವಾಗಿ, ಸೀಡ್ ಮುಖಾಂತರವಾಗಿ, ಕಲರ್ ಮುಖಾಂತರವಾಗಿ ನಾವು ಥೆರಪಿಗಳನ್ನು ಕೊಡ್ತಾ ಇದ್ದೀವಿ. ನೀವು ಸಹ ಕೊಡ್ತಾ ಬಂದಿದ್ದೀರಾ. ಸೊ ಇವತ್ತು ನಾವು ಈ ತರಗತಿಯಲ್ಲಿ ಕಲ್ತಿರೋದು ಏನೇನು ಅಂತ ನೋಡೋಣ. ಇವತ್ತು ನಾವು ಕಲ್ತಿರೋದು 6 ಎಲಿಮೆಂಟ್, ಹಾಟ್ನೆಸ್ ಎಲಿಮೆಂಟ್ನ ಸ್ಥಾನ. ಕರೆಕ್ಟ್ ಅಲ್ವಾ? ಹಾರ್ಟ್ ಮತ್ತು ಸ್ಮಾಲ್ ಇಂಟೆಸ್ಟೈನು ಅದನ್ನ ಸ್ವಲ್ಪ ತಿಳ್ಕೊಂಡಿದ್ದೀವಿ, ಆಲ್ರೆಡಿ ಆಗೋಗಿರುವಂಥದ್ದು. ಷನ್ ಎನರ್ಜಿ ಅಂದರೆ ನಮ್ಮ ಆತ್ಮದ ಶಕ್ತಿ. ಬ್ರೈನ್ ಮತ್ತು ಸಿ ಆಫ್ ಮ್ಯಾರೋ ಅಂದರೆ ಬ್ರೈನ್ ಯಾವುದರಿಂದ ಆಗಿರುತ್ತೆ ಅಂದರೆ ಬೋನ್ ಮ್ಯಾರೋ ಏನಿದೆಯಲ್ವಾ, ಆ ಮ್ಯಾರೋಯಿಂದ ಆಗಿರ್ತಕ್ಕಂಥದ್ದು. ಅದನ್ನು ನಾವು ಸಿ ಆಫ್ ಮ್ಯಾರೋ ಅಂತ ಕರಿತೀವಿ ನಮ್ಮ ಮಿದುಳನ್ನ. ಸ್ಪೈನಲ್ ಕಾರ್ಡ್ ರೆಗ್ಯುಲೇಷನ್ಸ್ ಅಂತ ತಿಳ್ಕೊಂಡಿದ್ದೀವಿ, ಎಮೋಷನಲ್ ಡಿಸಾರ್ಡರ್ ಅಂತ ತಿಳ್ಕೊಂಡಿದ್ದೀವಿ, ಹಾರ್ಟ್ ಬ್ರೈನ್ ಸ್ಪೈನ್ ಒಂದೇ ಆಕ್ಸಿಸಲ್ಲಿ ಇರ್ತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಪ್ಲಸ್ ಅಡ್ವಾನ್ಸ್ಡ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಪಾಯಿಂಟ್ಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಪ್ಲಸ್ ಟ್ರೀಟ್ಮೆಂಟ್ ಫಿಲಾಸಫಿನ ತಿಳ್ಕೊಂಡಿದ್ದೀವಿ. ತುಂಬ ಅಲ್ಲ, ಫಿಲಾಸಫಿ ಅಂದರೆ ನಂಬರ್ ಆಫ್ ಟ್ರೀಟ್ಮೆಂಟ್ಸ್ ಅಲ್ಲ, ವೇ ಆಫ್ ಟ್ರೀಟ್ಮೆಂಟ್. ಸೊ ಅದನ್ನು ತಿಳ್ಕೊಂಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ನ ಸಂಪೂರ್ಣ ಮಾಹಿತಿ.
ಇವತ್ತಿನ ಕ್ಲಾಸಲ್ಲಿ ನಾವು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಮತ್ತು ಸುಜೋಕ್ನ ಅತ್ಯಂತ ಅಡ್ವಾನ್ಸ್ ವಿಷಯವಾದ ಹಾಟ್ನೆಸ್ ಎಲಿಮೆಂಟ್ನ ಡೀಪ್ ಆಗಿ ನೋಡಿ ಬ್ರೈನ್ ಮತ್ತು ಬ್ರೈನ್ ಒಂದು ಇನ್ ಮತ್ತು ಸ್ಪೈನಲ್ ಕಾರ್ಡ್ ಯಾಂಗ್ ಆರ್ಗನ್ ಅಂತ ತಿಳ್ಕೊಂಡಿದ್ದೀವಿ. ಇವು ನಮ್ಮ ಇಡೀ ಅಸ್ತಿತ್ವವನ್ನು ಹೇಗೆ ನಡೆಸ್ತವೆ ಮತ್ತು ಎನರ್ಜಿ ಮೆಕ್ಯಾನಿಸಮ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ಕಲ್ತಿದ್ದೀವಿ. ನಿಮ್ಮ ಕ್ಲಿನಿಕ್ಕಲ್ಲಿ ಬರುವ ಯಾವುದೇ ನರರೋಗ ಅಥವಾ ಮಾನಸಿಕ ಕಾಯಿಲೆಗಳನ್ನು ಹೊಂದಿರತಕ್ಕಂತಹ ಪೇಷಂಟ್ಗಳನ್ನು ನೋಡಬೇಕಾದ್ರೆ ಈ ಹಾರ್ಟ್ನೆಸ್ ಥಿಯರಿಯನ್ನು ಅಪ್ಲೈ ಮಾಡಿ ನೋಡಿ. ನಿಮಗೆ ನೀವು ಕೊಡ್ತಕ್ಕಂತಹ ಟ್ರೀಟ್ಮೆಂಟು ಮಿನಿಮಮ್ 1:10 ಹೆಚ್ಚಾಗೋದನ್ನು ನೀವು ನೋಡ್ತೀರಾ ಫ್ಯೂಚರಲ್ಲಿ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಹಾಟ್ನೆಸ್ ಎಲಿಮೆಂಟ್ ಅಂದರೆ ಅದು ದೇಹದ ಉಷ್ಣತೆ ಅಲ್ಲ, ಅದು ಜೀವಶಕ್ತಿ ಅಂತ ನೀವು ತಿಳ್ಕೋಬೇಕು. ಹೀಟ್ ಅಂದರೆ ಬಿಸಿ ಅಂತ ತಿಳ್ಕೊಂಡಿದ್ದೀವಿ, ಹಾಟ್ನೆಸ್ ಅಂದರೆ ಅಮೌಂಟ್ ಆಫ್ ಹೀಟ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನಲ್ಲಿ ನಾವು ಟ್ರೈ ಆರಿಜಿನ್ ಥೆರಪಿಯಲ್ಲಿ ತಗೊಂಡಾಗ ನಾವಿದಕ್ಕೆ ಯಾವುದು ಹಾಟ್ನೆಸ್ ಎಲಿಮೆಂಟ್ನ ಜೀವಶಕ್ತಿ ಅಂತ ತಿಳ್ಕೊಂಡಿವಿ. ಜಾಗೃತ ಬುದ್ಧಿಶಕ್ತಿ, ಮನೋಸ್ಥೈರ್ಯ, ಆತ್ಮಚೈತನ್ಯದ ಶಕ್ತಿ ಅಂತ ನಾವು ತಿಳ್ಕೋಬೇಕು. ಇಲ್ಲಿಗೆ ಸಂಪೂರ್ಣವಾಗಿ 6 ಎಲಿಮೆಂಟ್ಗಳ ಕ್ಲಾಸನ್ನು ಮುಗಿಸಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಟ್ರೈ ಆರಿಜಿನ್ ಫಾಲೋಡ್ ಬೈ ಸುಜೋಕ್ 6 ಕೀ ಥೆರಪಿ ಪ್ರೋಟೋಕಾಲ್ಸ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ ಕೊಡ್ತೀನಿ. ಈಗ ನಿಮಗೆ ಯಾವುದಾದ್ರು ಡೌಟ್ಗಳಿದ್ರೆ ಸ್ವಲ್ಪ ಸಮಯ ಇದೆ, ಡೌಟ್ಗಳನ್ನ ಕ್ಲಾರಿಫೈ ಮಾಡೋಣ. ಯಾವ್ದಾದ್ರು ಡೌಟ್ಗಳಿದ್ರೆ ನೀವು ಕೇಳ್ಬೋದು. ಸರ್ ಬ್ರೈನಲ್ಲಿ ತುಂಬಾ ಯಾಂಗ್ ಜಾಸ್ತಿ ಕಡಿಮೆ ಇದ್ರೆ ನೀವು ಸಾಸಿವೆ ಕಾಳು ಹೇಳಿದ್ರಿ. ಒಂದ್ ವೇಳೆ ಜಾಸ್ತಿ ಇದ್ರೆ ಸರ್ ಈ ತಲೆ ಸುತ್ತು ಆಮೇಲೆ ಕೆಲವರಿಗೆಲ್ಲ ತುಂಬಾ ಯಾಂಗ್ ಜಾಸ್ತಿ ಇರುತ್ತೆ ಅಂತವ್ರಿಗೆ ನೋಡಿ, ತಲೆ ಸುತ್ತು ನೀವು ಏನಕ್ಕೆ ಬಂತು ಅಂತ ಹೇಳ್ತೀರಿ? ವಿಂಡ್ ಜಾಸ್ತಿ ಆಗಿರ್ಬೇಕು ಅಂತ. ಹಿಮೋಗ್ಲೋಬಿನ್ ಕಡಿಮೆ ಆದ್ರೂ ತಲೆ ಸುತ್ತು ಬರುತ್ತೆ ಅಂತ ನೋಡಿದಿರಾ? ಇಲ್ಲ, ಮೆಡಿಕಲ್ ಅದೇ ಅಷ್ಟು ಗೊತ್ತಿಲ್ಲ. ನೀವು ಹಿಮೋಗ್ಲೋಬಿನ್ ನೋಡಬೇಕು. ತಲೆ ಸುತ್ತು ಅಂತ ಬಂದಾಗ ಅಲ್ಲಿ ಇನ್ ಜಾಸ್ತಿನೋ ಯಾಂಗ್ ಜಾಸ್ತಿ ಆಯ್ತೋ, ವಿಂಡ್ ಜಾಸ್ತಿ ಆಯ್ತೋ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆಯೋ, ತಲೆ ಸುತ್ತು ಅಂತ ಬಂದಾಗ ಅವರಿಗೆ BP ಟ್ರಿಗರ್ ಆಗುತ್ತಾ ಆ ಸಮಯದಲ್ಲಿ ಅಂತ ನೋಡಬೇಕು. ಅವರ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಈಗ ನಾವೇನ್ ಮಾಡಿದೀವಿ, ವಿಡಿಯೋಲಿ ಕಲ್ತ್ಕೊಂಡಾಗ ನಿಮಗೆ ತಲೆ ಚಕ್ಕರ್ ಬಂತ, ವಿಂಡ್ ಜಾಸ್ತಿ ಆಗಿದೆ, ನೀವು ಪಿತ್ತ ಜಾಸ್ತಿ ಆಗಿರುತ್ತೆ, ಇದಕ್ಕೆ ಹಾಕೊಳ್ಳಿ ಕಡಿಮೆ ಆಗುತ್ತೆ. ನಾನಿಲ್ಲ, ನೀವು ಹೇಳ್ತಾ ಇರೋದು ಸತ್ಯ, ಕರೆಕ್ಟು. ಪಿತ್ತ ಜಾಸ್ತಿ ಆಗಿರುತ್ತೆ, ಲಿವರ್ ವಿಂಡ್ ಕಡಿಮೆ ಮಾಡಿದ್ರೆ ಕಡಿಮೆ ಆಗ್ಬಿಡುತ್ತೆ. ಓಕೆ, ಒನ್ ಕೇಸ್ ಸಪೋಸ್ ಹಿಮೋಗ್ಲೋಬಿನ್ ಕಡಿಮೆ ಆಗಿ ತಲೆ ಚಕ್ಕರ್ ಬರುತ್ತೆ, ಅವ್ರಿಗೆ ನೀವು ಇದು ವಿಂಡ್ ಮಾಡಕ್ ಹೋದಾಗ ಇನ್ನೂ ಜಾಸ್ತಿ ಆಗುತ್ತೆ ಅದು. ಅದಕ್ಕೆ ನಾನು ಹೇಳಿದ್ದು ಡಯಾಗ್ನೈಸಿಸ್ ತುಂಬಾ ಇಂಪಾರ್ಟೆಂಟು. ನಿಮ್ದು TM ಆಗಿದೆಯಾ? ಆಗಿದೆ ಸರ್. ಸೊ TM ಎಲ್ಲ ವಿಡಿಯೋ ಯಾವ ಬ್ಯಾಚಲ್ಲಿ ಆಗಿದ್ದು? ಸೆಕೆಂಡ್ ಬ್ಯಾಚ್. ಸೆಕೆಂಡ್ ಬ್ಯಾಚ್. ಎಲ್ಲ ವಿಡಿಯೋನ ಒಂದ್ಸರಿ ನೋಡಿ. 80 ವಿಡಿಯೋನು ಇನ್ನೊಂದು 4 ಸರಿ ನೋಡಿ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೆನ್ನೆನೂ ಒಂದು ವಿಡಿಯೋ ನೋಡಿದೆ, ನಾನು ಕಿಡ್ನಿ ಬಗ್ಗೆ ಒಂದು ವಿಡಿಯೋ ನೋಡಿದೆ. ನಾನು ಅಷ್ಟು ಸಾರಿ ವಿಡಿಯೋ ನೋಡಿದ್ರು ಒಂದು ಹೊಸ ವಿಷಯ ಸಿಕ್ತು ನನಗೆ. ಹಾಗೆ ನಾವು ಎಷ್ಟು ಸಾರಿ ನೋಡ್ತಾ ಹೋದ್ರೂ ಈ ವಿಷಯ ನಾನು ಕೇಳಲಿಲ್ವಾ ಅಂತ ಹೊಸ ವಿಷಯ ತಿಳ್ಕೊಳ್ತೀವಿ ನಾವು. ಸೊ ಪ್ರತಿಯೊಂದರಲ್ಲೂ ಇರುತ್ತೆ. ನಾವು ಒಂದು ರೋಗದ ಮೂಲವನ್ನ ಹುಡ್ಕೋವಂಥದ್ದು. ಈ ರೋಗ ಇದರಿಂದನೇ ಬಂತು, ಒಂದರಿಂದನೇ ಬಂತು ಅಂತ ನಾವು ಫಿಕ್ಸ್ ಆಗಬಾರ್ದು. ನೀವು ತಿಳ್ಕೊಬೇಕಾಗಿರುವಂಥದ್ದು ಒಂದು ರೋಗಕ್ಕೆ ಬರ್ತಕ್ಕಂತಹ ಮೂಲ ಕಾರಣಗಳು ಎಷ್ಟಿದೆ ಅನ್ನೋದು ಫಸ್ಟ್ ತಿಳ್ಕೊಬೇಕು. ಆವಾಗ ನಿಮ್ಗೆ ಈಸಿ ಆಗುತ್ತೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಈಗ ನೀವು ಕೇಳಿರೋವಂಥದ್ದು ಬ್ರೈನಲ್ಲಿ ಹೀಟ್ ಜಾಸ್ತಿ ಆದ್ರೆ ಏನ್ ಮಾಡಬೇಕು ಅಂತ ಅಲ್ವಾ? ಹೌದು ಸರ್. ಹೀಟ್ ಸಾಸಿವೆ ಕಾಳು ಹೇಳಿದ್ರಲ್ಲ, ಆತರ ಬೇರೆ ಏನಾದ್ರು ಇದೆಯಾ ಅಂತ. ಮೆಂತ್ಯ ಹಾಕ್ಬೋದು. ಮೆಂತ್ಯ ಹಾಕಿದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಒಂದು ವೇಳೆ ತಲೆ ಸುತ್ತು ಬರ್ತಿದ್ರೆ ಸರ್? ಹಿಮೋಗ್ಲೋಬಿನ್ ಕಡಿಮೆ ಆಗಿ ತಲೆ ಸುತ್ತು ಬರ್ತಾ ಇದೆ ಅಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡಬೇಕು. ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋದಕ್ಕೆ ಒಂದು ತಿಳ್ಕೊಳ್ಳಿ, ಮಿನರಲ್ಸು, ವಿಟಮಿನ್ಸು, ಕಾರ್ಬೋಹೈಡ್ರೇಟ್ಸು, ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ಪ್ರೋಟೀನ್ಸು ಎಲ್ಲವೂ ಸಹ ನಿಮಗೆ ಆಹಾರದ ಮುಖಾಂತರವೇ ಸಿಕ್ಕಬೇಕೇ ಹೊರತು ಈ ಪಾಯಿಂಟ್ ನಾನು ಜಾಸ್ತಿ ಮಾಡಿದ ತಕ್ಷಣ ಅವ್ರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಯಿತು, ಪ್ರೋಟೀನ್ ಜಾಸ್ತಿ ಆಯಿತು, ವಿಟಮಿನ್ D3 ಜಾಸ್ತಿ ಆಯಿತು ಅನ್ನುವ ಭಾವನೆಗಳನ್ನು ನೀವು ಮಾಯೆ ಅಂತ ತಿಳ್ಕೊಂಡ್ರೆ ಬೇಗ ಉದ್ಧಾರ ಆಗ್ತೀವಿ.
ಅರ್ಥ ಆಗ್ತಿದ್ಯಾ ನಾನು ಹೇಳೋದು? ಗೊತ್ತಾಗಿದೆ ಸರ್. ಫುಡ್ ಇಂದಾನೇ ಎಸೆನ್ಸ್ ಜಾಸ್ತಿ ಆಗೋದು. ಫುಡ್ಡಿಂದನೇ ಆಗೋದು. ನಾಟ್ ಓನ್ಲಿ ಎಸೆನ್ಸ್, ಎಸ್ಪೆಷಲಿ ನೀವು ಹಿಮೋಗ್ಲೋಬಿನ್ ಕಡಿಮೆ ಇರತಕ್ಕಂತಹ ಪೇಷಂಟ್ಗೆ ಪಾಯಿಂಟ್ಗಳನ್ನ ಕೊಡಿ. ಯಾವ್ದು ಕೊಡ್ತೀರಾ? ST36, PC6, ಸಾರಿ SP6, K3 ಕೊಡ್ಬೋದು. ಅದು ಕೊಟ್ಟು ಫುಡ್ ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಫುಡ್ ಜೊತೆಗೆ ಇದನ್ನು ಕೊಟ್ಟಾಗ ನಿಮಗೆ 100% ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಗೊತ್ತಾ? ನೀವು ಫುಡ್ಡಿಂದ ಜಾಸ್ತಿ ಮಾಡಿದ್ರೆ, ಸಪೋಸ್ ಪೇಷಂಟ್ಗೆ ಒಂದು 7.5 ಅಥವಾ 8 ಇರುತ್ತೆ, ಒಂದು ತಿಂಗಳೆಲ್ಲ ಮಾಡಿದ್ರೆ ಒಂದು 8 ಇಂದ 8.5 ಹೋಗ್ಬೋದು. ಓಕೆ ಸರ್. ಸೊ ಒಂದು ತಿಂಗಳಲ್ಲಿ ನೀವು ಜಾಸ್ತಿ ಮಾಡಬೇಕು ಅಂದರೆ ಖಂಡಿತ ನೀವು ಅಲೋಪತಿ ಮೆಡಿಸಿನ್ ಆಗಿರ್ತಕ್ಕಂಥ ಐರನ್ ಟ್ಯಾಬ್ಲೆಟ್ನ ಯೂಸ್ ಮಾಡಲೇಬೇಕು. ಯಾಕೆ ಅಂದರೆ ಬಿಲೋ ದ ಅಬ್ನಾರ್ಮಲಿಟೀಸ್ ಇರ್ತಾರೆ ಪೇಷಂಟು. ನೀವು ಅದೇ 11 ಇರೋ ಪೇಷಂಟ್ಗೆ 14 ಮಾಡಿಬಿಡ್ಬೋದು ಕೂತ್ಕೊಂಡು, ಬರೀ ಪಾಯಿಂಟಲ್ಲೇ. ಬಿಲೋ ದ ಅಬ್ನಾರ್ಮಲಿಟಿ ಅಂದರೆ ಆ ರೇಂಜ್ ಗೊತ್ತಿದೆಯಾ ನಿಮಗೆ? ಬಿಲೋ ದ ಅಬ್ನಾರ್ಮಲಿಟಿ ಅಂದರೆ 10ರಿಂದ ಒಳಗಡೆ ಬಂದರೆ ಅಬ್ನಾರ್ಮಲ್ಲು. ಯೂಶ್ವಲಿ ಪೇಷಂಟ್ ಎಲ್ಲ ಬರೋದು 7, 8 ಇದ್ದಾಗೆ ಡಾಕ್ಟರ್ ಹತ್ರ, ನಿಮ್ಮ ಹತ್ರ, ನಮ್ಮ ಹತ್ರ ಎಲ್ಲ ಬರೋದು. ಸೊ ಆ ಸಮಯದಲ್ಲಿ ನೀವು ಅವ್ರಿಗೆ ಅಡ್ವೈಸ್ ಮಾಡಲೇಬೇಕಾಗುತ್ತೆ. ಡಾಕ್ಟರ್ ಹತ್ರ ಹೋಗಿ ಫಸ್ಟು ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡ್ಕೊಳ್ಳಿ, ನಾನು ಫಾಲೋ ಅಪ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಬೇಕು. ನೀವು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆಯಾ, ಬನ್ನಿ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ನೀವು ಕೊಟ್ಟರೆ, ನೀವು 3 ತಿಂಗಳು ಪ್ರಯತ್ನ ಪಟ್ಟರು ಸಹ ಹಿಮೋಗ್ಲೋಬಿನ್ ಜಾಸ್ತಿ ಆಗಲ್ಲ. 100ರಲ್ಲಿ 1 ಅಥವಾ 2 ಪೇಷಂಟಲ್ಲಿ ಜಾಸ್ತಿ ಆಗಿರ್ಬೋದು, ಬಟ್ ಇನ್ನು 97, 98 ಪೇಷಂಟಲ್ಲಿ ಜಾಸ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನು ಗಮನ ಇಟ್ಕೊಂಡು ಮಾಡಿ. ಸ್ಪೆಸಿಫಿಕ್ ಆಗಿ ಇಂಥದ್ದೇ ಕೊಡ್ಬೇಕು ಅಂತ ಏನಾದ್ರು ಇದೆಯಾ ಸರ್ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಕ್ಕೆ? ಫಸ್ಟು ನಾವು ಪ್ರಿಸ್ಕ್ರೈಬ್ ಮಾಡೋದು ಅಂದರೆ ನಾವು ಮೀನ್ಸ್ ನಾನು ಮಾಡಲ್ಲ, ಡಾಕ್ಟರ್ ಕಡೆಯಿಂದನೇ ಮಾಡಿಸುವಂಥದ್ದು. ಹಿಮೋಗ್ಲೋಬಿನ್ ಐರನ್ ಟ್ಯಾಬ್ಲೆಟ್ಸ್ ಮತ್ತು ಐರನ್ ಟಾನಿಕ್ಕು ಬೇಸ್ಡ್ ಆನ್ ದ ಡಾಕ್ಟರ್ ನಾಲೆಡ್ಜು, ಅದು ಒಂದು ಮಾಡ್ತೀವಿ. ನಮ್ಮ ಫುಡ್ ಸ್ಟೈಲಲ್ಲಿ ನಾವೇನು ಮಾಡ್ತೀವಿ, ಅಂಜೂರ ಹಣ್ಣು, ಬ್ಲ್ಯಾಕ್ ಗ್ರೇಪ್ಸು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿ ವಾರದಲ್ಲಿ 2 ದಿವಸ, ಆಮೇಲೆ ಕರಿಬೇವಿನ ಸೊಪ್ಪಿನ ಕಷಾಯ, ಜೀರಿಗೆ ಕಷಾಯ, ಇವುಗಳನ್ನೆಲ್ಲ ನಾವು ಕೊಡ್ತೀವಿ ಫಾಲೋ ಅಪ್ ಆಗಿ. ಓಕೆ ಸರ್. ಸಾರ್ದು ಫುಡ್ ಅಂಡ್ ನ್ಯೂಟ್ರಿಷನ್ ಕೋರ್ಸ್ ಇದೆ, 3 ವಿಡಿಯೋ ಏನೋ ಇದೆ ನೋಡಿ. ಅದು ಜಾಯ್ನ್ ಆಗಿದ್ದೆ ಸರ್, ನಮ್ಮ ಬ್ಯಾಚ್ ಎಲ್ಲ ನಡೀತಾ ಇದ್ದಿದ್ದು ಅವಾಗ. ಅದು ಇದೆಯಾ, ವಿಡಿಯೋಸ್ ಇದೆಯಾ? ಅವಾಗ ತೆಗೆದು ಬಿಟ್ಟಿದ್ರು, ಒಟ್ನಲ್ಲಿ ಅವಾಗ ನೋಡಿದ್ದೀನಿ ಸರ್, ಕೆಲವು ಬರ್ಕೊಂಡಿದ್ದೀನಿ. ನೋಡಿ, ಅದ್ರಲ್ಲಿ ನ್ಯೂಟ್ರಿಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ರೀಸೆಂಟಾಗಿ ಮಾಡಿದ್ರಲ್ಲೂ ಅಷ್ಟೇ, ಬೇರೆ ಏನು ಹೇಳಲಿಲ್ಲ, ಸ್ವಲ್ಪ ವಿಶೇಷವಾಗಿ ಹೇಳಿದ್ದು. ಸೊ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಕ್ಲಿನಿಕಲ್ ಲೆವೆಲಲ್ಲಿ ಯೂಸ್ ಮಾಡ್ತಾ ಇರೋದು ಹೀಗೇನೆ. ST36 ಸಿಂಗಲ್ ಪಾಯಿಂಟ್ ಸಿಂಗಲ್ ಸೀಡಲ್ಲಿ ನೀವು ಸ್ಟಿಮ್ಯುಲೇಟ್ ಮಾಡ್ಬೋದು ವೀಕ್ಲಿ 1 ಟೈಮು. K3 ಆಲ್ಟರ್ನೇಟಿವ್ ಆಗಿ ಮಾಡ್ಬೋದು. ಅವ್ರಿಗೆ ಹಿಮೋಗ್ಲೋಬಿನ್ನು 10+ ಆದಮೇಲೆ ಲಿವರ್ 1ನ ನೀವು ಟೋನಿಫೈ ಮಾಡ್ಬೋದು. ಅಲ್ಲಿವರೆಗೂ ಲಿವರ್ 1 ಟಚ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವ್ರಿಗೆ ಬಾಡಿ ಹೀಟ್ ಆಗಬೇಕು ಅಂತ ಲಿವರ್ 2 ಕೊಡಬಾರ್ದು ಆ ಸಮಯದಲ್ಲಿ. 10+, 11+ ಆಗೋವರೆಗೂ ಲಿವರ್ 2 ಟಚ್ ಮಾಡೋಕ್ಕೆ ಹೋಗಬಾರ್ದು. ಅವಶ್ಯಕತೆ ಇರುತ್ತೆ, ಆದರೂ ಟಚ್ ಮಾಡಬಾರ್ದು. ಸೊ ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಪ್ರೆಷರ್ ಪಾಯಿಂಟ್ನ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಹೀಗೆ ಮಾಡ್ತಾ ಹೋಗಿ. ಓಕೆ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್. ಎಸ್, ನಾವೀಗ ಎಂಡ್ ಆಫ್ ದ ಸೆಷನ್ನಲ್ಲಿದ್ದೀವಿ. ಸೆಷನ್ನ ಕ್ಲೋಸ್ ಮಾಡೋಣ. ಇವತ್ತಿಗೆ 6 ಎಲಿಮೆಂಟ್ ಥಿಯರಿನ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಸೊ ಮುಂದಿನ ಕ್ಲಾಸ್ ನಾಳೆ ಶುರು ಮಾಡೋಣ. ಅದರಲ್ಲಿ ಟ್ರೈ ಆರಿಜಿನ್ ಥೆರಪಿ ಮತ್ತು 6 ಕೀ, ನೀವು ಇಷ್ಟು ದಿವಸ ಕಾದಿರತಕ್ಕಂಥ 6 ಕೀ ಕಲರ್ ಥೆರಪಿ ಎಲ್ಲ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀರಾ. ಖಂಡಿತವಾಗಿ ನಾಳೆಯಿಂದ ಅದನ್ನು ಶುರು ಮಾಡ್ತೀನಿ, ಫಾಲೋಡ್ ಬೈ ಪ್ರೋಟೋಕಾಲ್ಸ್. ಎರಡೂ ಜೊತೆಗೆ ಕೊಡ್ತಾ ಹೋಗೋಣ. ಧನ್ಯವಾದಗಳು. ಹೋಗ್ಬಿಟ್ಟು ಬನ್ನಿ. ಶುಭವಾಗಲಿ ಎಲ್ರಿಗೂ. Thank you, sir. ವೆಲ್ಕಮ್. Thank you, sir. Thank you so much, sir. Thank you, sir. ವೆಲ್ಕಮ್. Today's class very useful to all healers. ಇವತ್ತು ಕ್ಲಾಸ್ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಮ್ಮ.
ಸಾಕಷ್ಟು ವಿಷಯಗಳು ನಮಗೆ ಗೊತ್ತಿರಲಿಲ್ಲ ಇಲ್ಲಿವರೆಗೂ. ಸರಿ ಸರ್ ಇದು ಸರ್ ನಮಸ್ತೆ. ನಾನು ಇದನ್ನ ಬಸವರಾಜ್ ಸರ್ ಹತ್ರ ಪ್ರಶ್ನೆ ಕೇಳಿದ್ದೆ ನಾನು. ನಮಗೆ 25 ಬ್ಯಾಚ್ TM ನವ್ರಿಗೆ CV ಮಾಡ್ತೀನಿ, ಲಾಸ್ಟ್ ನಿಮ್ಗೆ ಅವಶ್ಯಕತೆ ಇಲ್ಲ, ಕೊನೆಗ್ ಮಾಡ್ತೀನಿ ಅಂತ ಹೇಳಿದ್ರು. ಮೊನ್ನೆನೂ ಕೇಳಿದ್ದೆ ಸರ್, ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಗೊತ್ತಿರ್ಲಿಲ್ಲ. ಈಗ ಸಾಕಷ್ಟು ಮಾಹಿತಿ ಗೊತ್ತಾಯ್ತು ಸರ್ ಇವೆರಡು ಮೆರಿಡಿಯನ್ ಇಂದ ನಮಗೆ. ತುಂಬಾ ಥ್ಯಾಂಕ್ಸ್. ಧನ್ಯವಾದ ಅಮ್ಮ, ಥ್ಯಾಂಕ್ ಯು. ಧನ್ಯವಾದ ಎಲ್ರಿಗೂ. ಹೋಗ್ಬಿಟ್ಟು ಬನ್ನಿ. ಶುಭರಾತ್ರಿ. Thank you so much, sir. ಥ್ಯಾಂಕ್ ಯು.